ದಾಂಪತ್ಯ ಜೀವನದಲ್ಲಿ ವೆದರ್ ಎನಿ ಟೈಮ್ಸ್ ವೆರ್ ಇನ್ ಬೇರೆ ಬೇರೆ ಊರಲ್ಲಿ ಇದ್ದದ್ದು ಇದೆಯಾ? ಫಸ್ಟ್ ಮದುವೆ ಆದಾಗಲೂ ವಿ ವರ್ ಸೆಪ್ರೇಟ್. ಓಕೆ. ಮದುವೆ ಆದ್ರೂ ಅಂದ್ರೆ ಗವರ್ಮೆಂಟ್ ಫೆಸಿಲಿಟೇಟ್ಸ್ ಸ್ಪೌಸ್ ಪೋಸ್ಟಿಂಗ್ ಟುಗೆದರ್ ಮಾಡ್ಲಿಕ್ಕೆ, ದಟ್ಸ್ ಗುಡ್. ಬಟ್ ಇಟ್ಸ್ ನಾಟ್ ಅ ಗ್ಯಾರಂಟಿ ಗಿವನ್. ವಾಟ್ ಈಸ್ ಐರನ್ ಮ್ಯಾನ್ ಆಕ್ಚುಲಿ? Iron Man is 3.8 kilometers of swim, ಯಪ್ಪ. followed by 180 kilometers of cycling, ಓಕೆ. followed by 42.2 kilometers full marathon. ಡು ಯು ಹ್ಯಾವ್ ಟು ಡು ಆಲ್ ತ್ರೀ ಸೈಮಲ್ಟೇನಿಯಸ್ಲಿ ಟುಗೆದರ್? ಬ್ಯಾಕ್ ಟು ಬ್ಯಾಕ್. ಅಂದ್ರೆ ನೀವು Back to back, no ಸ್ವಿಮ್ಮಿಂಗ್ break. ಮುಗಿಸ್ಕೊಂಡು ಬಂದು ಸೈಕಲ್ ತಗೊಂಡು ಸೈಕ್ಲಿಂಗ್ ಮುಗಿಸ್ಕೊಂಡು ಬಂದು ಸೈಕಲ್ ಇಟ್ಟು ರನ್ನಿಂಗ್ ಮುಗಿಸ್ಕೊಂಡು ಬಂದು ಫಿನಿಶ್ ಮಾಡಿ. ಇಟ್ ಸ್ಟಾರ್ಟ್ ಟು ಫಿನಿಶ್. ದೇ ಗಿವ್ ಯು 17 hours ಟು ಫಿನಿಶ್. ನಾನು 13 hours and 23 minutes ಅಲ್ಲಿ ಮಾಡಿದೆ ಅದನ್ನು. ಇಷ್ಟುನು? ಎಷ್ಟು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಹೇಳಿದ್ರೆ ಯೂಶಲಿ ಒಬ್ಬರು ಅಧಿಕಾರಿಗಳು ಅಂತ ಹೇಳ್ತೀನಿ, ಇಬ್ಬರಿಬ್ರು ಅಧಿಕಾರಿಗಳು ಅಂತ. ಲೆಟ್ಸ್ ಬಿಗಿನ್ ವಿತ್ ಇಬ್ಬರು ಅಧಿಕಾರಿಗಳು ಒಟ್ಟಿಗೆ ಮದುವೆ ಆದಾಗ ಆ ಮನೆ ಹೇಗಿರುತ್ತೆ ಅನ್ನೋದು ವೆರಿ ಕ್ಯೂರಿಯಸ್ ಟು ನೋ. ಆ್ಯಕ್ಚುಲಿ ಯಾವ ಥರ ಕಾನ್ವರ್ಸೇಷನ್ಸ್ ನಡೆಯುತ್ತೆ ನಿಮ್ಮಿಬ್ರು ಮಧ್ಯೆ ಯೂಶಲಿ? ಫಸ್ಟ್ ಆಫ್ ಆಲ್ ನಾವಿಬ್ರು ಅಧಿಕಾರಿಗಳು ಅಂತ ಮದ್ವೆ ಮಾಡ್ಕೊಂಡೇ ಇಲ್ಲ. ಓ. ವಿ ಬೋತ್ ಮೆಟ್, ವಿ ಹ್ಯಾಡ್ ಅ ಕನೆಕ್ಟ್, ಸೊ ವಿ ಆರ್ ಮ್ಯಾರಿಡ್ ಟು ಈಚ್ ಅದರ್. More than marriage, we are best friends of each other. ಅಮೇಝಿಂಗ್ ಅಮೇಝಿಂಗ್. ಇನ್ನು ಭೀಮನ್ ಕತೆ ಅಂತ ಹೇಳ್ತಾರೆ ಗೊತ್ತಾ? ಸೊ ಒಬ್ಬ ತುಂಬಾ ಚೆನ್ನಾಗಿ ಭೀಮನ್ ಪಾತ್ರ ಮಾಡ್ತಾ ಇದ್ನಂತೆ. ಸೊ ಎಲ್ಲಾ ಜನ ತುಂಬಾ ಚೆನ್ನಾಗಿ ಮಾಡ್ತೀಯಾ ಭೀಮನ್ ಪಾತ್ರ, ತುಂಬಾ ಚೆನ್ನಾಗಿ ಮಾಡ್ತೀಯಾ ಭೀಮನ್ ಪಾತ್ರ ಅಂತ ಹೇಳಿದಕ್ಕೆ ಅವನು ತನ್ನ ಬಟ್ಟೆನೆ ತನ್ನ ಜೀವನಾನೇ ಮರ್ತ್ಬಿಟ್ಟು ಭೀಮನ್ ಪಾತ್ರದಲ್ಲೇ ಊರೆಲ್ಲ ಓಡಾಡ್ಬಿಟ್ಟಂತೆ. ಅವಾಗ ಎಲ್ಲಾ ಜನ ಅವನನ್ನ ಹುಚ್ಚ ಹುಚ್ಚ ಅಂತ ಕರೆದ್ರಂತೆ. ಆ ತರ ಆಗದೆ ಇರ್ಲಿ ಅಂತ ನಾವು ನಮ್ಮ ಅಧಿಕಾರ, ನಮ್ಮ ಆಫೀಸು ಯಾವ್ದನ್ನು ಮನೆಗ್ ತಗೊಂಡ್ ಹೋಗೋದೇ ಇಲ್ಲ. ಮನೆಗ್ ಹೋದ್ರೆ ನಾನ್ ದಿವ್ಯಾ, ಶ್ರೇಯಸ್ಸು, ವಿ ಬೋತ್ ಆರ್ ಬೆಸ್ಟ್ ಫ್ರೆಂಡ್ಸ್. We go back home as the humans that we are. Never ever the conversation cross on the table ಅಥವಾ ಆಗಲ್ವಾ? ಇಲ್ಲ, ಕಾನ್ಶಿಯಸ್ ಡಿಸಿಷನ್. ಇನಿಷಿಯಲ್ ಇಯರ್ಸ್ ಅಲ್ಲಿ ನಾವು ಬೇರೆ ಬೇರೆ ಕಡೆ ಕೆಲಸಗಳು ಮಾಡ್ತಾ ಇದ್ವಿ. ಅವಾಗಂತೂ ಫೋನಲ್ಲಿ ಚಿಕ್ಕ ಪುಟ್ಟ ಮಾತಾಡ್ತಾ ಇತ್ತು. ಒನ್ಸ್ ವಿ ಸ್ಟಾರ್ಟೆಡ್ ಲಿವಿಂಗ್ ಟುಗೆದರ್ ಅಂಡರ್ ಒನ್ ರೂಫ್, ಅಂದ್ರೆ ಡೆಲ್ಲಿಲಿ ಇಬ್ರದ್ದು ಪೋಸ್ಟಿಂಗ್ ಒಟ್ಟಿಗೆ ಆದಾಗ, ಇಟ್ ವಾಸ್ ಆಕ್ಚುಲಿ ಥ್ಯಾಂಕ್ಸ್ ಟು ಹಿಮ್, ಇಟ್ ವಾಸ್ ಅ ಕಾನ್ಶಿಯಸ್ ಡಿಸಿಷನ್ ದಟ್ ಕೆಲ್ಸದ ಬಗ್ಗೆ ಮಾತಾಡೋದು ಬೇಡ ಅಂತ. ಇಡೀ ದಿನ ಅದನ್ನೇ ಮಾಡಿರ್ತೀವಿ. ನಮ್ಮ ಒಂದು ಮನೆಗ್ ಬಂದು ಮತ್ತೆ ಆಫೀಸಿಂದೇ ಮಾತಾಡ್ಕೊಂಡು ಕೂತ್ಕೊಂಡ್ರೆ ದಟ್ ವಿಲ್ ಕಂಟಿನ್ಯೂ ಆಸ್ ಆಫೀಸ್ ಓನ್ಲಿ ಅಂತ. ಸೊ ಕಾನ್ಶಿಯಸ್ಲಿ ಇಬ್ರು ಮಾತಾಡಿಲ್ಲ. ಸೊ ಇವಾಗ ಅದು ರೂಢಿ ಆಗೋಗ್ಬಿಟ್ಟಿದೆ. ಬಟ್ ಯೂಶಲಿ ಕೆಲ್ಸದ ಬಗ್ಗೆ ಒಂದು ವೆಂಟ್ ಔಟ್ ಇರೋದು ಈ ಮನೆಗೆ ಹೋದ್ಮೇಲೆ ಪಾರ್ಟ್ನರ್ ಜೊತೆ ವೆಂಟ್ ಔಟ್ ಅಂತ ಇರುತ್ತಲ್ಲ. ದಟ್ಸ್ ಹೌ ದಿ ಡೈನಮಿಕ್ಸ್ ಸ್ಟ್ರಕ್ಚರ್ ಪ್ರಪಂಚದಲ್ಲಿ ಇರೋಂಥದ್ದು ಅಂತ. ಸೊ ಈಗ ನೀವು ವೆಂಟ್ ಔಟ್ ಮಾಡ್ಬೇಕು ಅಂದ್ರೆ ಇನ್ವೇರಿಬ್ಲಿ ಕೆಲ್ಸದ ಬಗ್ಗೆ ಮಾತಾಡೋಂಥ ಪರಿಸ್ಥಿತಿ ಬರುತ್ತಾ ಅಥವಾ? ಇಲ್ಲ, ಬರುತ್ತೆ. ಐ ಮೀನ್ ಇಟ್ಸ್ ನಾಟ್ ಲೈಕ್ ವಿ ಡೋಂಟ್ ಟಾಕ್ ಅಬೌಟ್ ಇಟ್, ಅಂದರೆ ಮಾತಾಡೋದೇ ಇಲ್ಲ ಅಂತ ಅಲ್ಲ. ಬಟ್ ವಿ ಹ್ಯಾವ್ ಆರ್ ಫನ್ ಮೊಮೆಂಟ್ಸ್ ಆಲ್ಸೋ. ಸಮ್ ಫನ್ ಥಿಂಗ್ಸ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇನ್ ಆಫೀಸ್, ಸೊ ವಿ ಶೇರ್ ಇಟ್ ಮೋರ್ ಲೈಕ್ ಒಂಥರ ಅ ಲೈಟ್ ಮೂಮೆಂಟ್. ಒಂದು ವೆಂಟ್ ಮಾಡುವಾಗ ಸ್ವಲ್ಪ ಆಬ್ವಿಯಸ್ಲಿ ಸ್ವಲ್ಪ ಫ್ರಸ್ಟ್ರೇಷನ್ ಇರುತ್ತೆ, ಯಾವತ್ತಿಂದ ಕೆಲಸ ಆಗಿರಲ್ಲ. ಬಟ್ ಇಟ್ಸ್ ನಾಟ್ ಅ ಡಿಸ್ಕಷನ್ ಅಬೌಟ್ ವರ್ಕ್. ಒಂದು ಕಾನ್ಷಿಯಸ್ ಡಿಸಿಷನ್ ಟು ನಾಟ್ ಟಾಕ್ ಅಬೌಟ್ ಇಟ್. ಯಾಕಂದರೆ ಅವರೊಂದು ಬೇರೆ ಹುದ್ದೆಯಲ್ಲಿದ್ದಾರೆ, ಸ್ಟೈಲ್ ಆಫ್ ವರ್ಕಿಂಗ್ ಇಸ್ ಡಿಫ್ರೆಂಟ್, ಐ ಆಮ್ ಇನ್ ಅ ಡಿಫ್ರೆಂಟ್ ಪ್ರೊಫೈಲ್, ಸ್ಟೈಲ್ ಆಫ್ ವರ್ಕಿಂಗ್ ಇಸ್ ಡಿಫ್ರೆಂಟ್. ಹಾಗಾಗಿ ಮಾತಾಡಿ ಏನು ಇದಿದೆ. ಆ್ಯಂಡ್ ಈಚ್ ಆಫ್ ಅಸ್ ಐ ಥಿಂಕ್ ವಿ ಆರ್ ಫೇರ್ಲಿ ಡೆಡಿಕೇಟೆಡ್ ಟು ಅವರ್ ವರ್ಕ್ ಆ್ಯಂಡ್ ವಿಲ್ ಹ್ಯಾಂಡಲ್ ಇಟ್ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೆ ಒಂದು. ಎರಡನೇದು, ಲಕ್ಕಿಲಿ ಬೈ ಪರ್ಸ್ನಾಲಿಟೀಸ್ ವಿ ಹ್ಯಾವ್ ಸೋ ಮಚ್ ಮೋರ್ ಟು ಲೈಫ್ ದಟ್ ಒನ್ಸ್ ವಿ ಕಮ್ ಬ್ಯಾಕ್ ನಮಗೆ ಮಾಡೋಕ್ಕೆ ಸಾಕಷ್ಟಿದೆ. ಆಯ್ತು, ಆಕ್ಚುಲಿ ನಿಮ್ಮ ಟೈಮ್ ಹೆಂಗೆ ಸಾಲುತ್ತೋ ನಂಗೆ ಗೊತ್ತಿಲ್ಲ, ಅಷ್ಟಿದೆ. ಲಿಸ್ಟ್ ನೋಡ್ತಿದ್ರೆ ಐ ಆಮ್ ಲೈಕ್ ಇಟ್ಸ್ ಎ ಡ್ರೀಮ್. ಇದರಲ್ಲೊಂದು 10% ಮಾಡಿದ್ರು ಸಾಕು ಅನ್ಸುತ್ತೆ ನಮಗೆ. ಅಂದರೆ ವಿ ಲುಕ್ ಫಾರ್ವರ್ಡ್ ಟು ಕಮಿಂಗ್ ಬ್ಯಾಕ್ ಹೋಮ್ ಆಲ್ಸೋ, ಈವನ್ ಇಫ್ ಇಟ್ಸ್ ಲಿಟಲ್ ಲೇಟ್ ಇನ್ ನೈಟ್, ಮೇ ಬಿ ಬೈ 7:30, 8 o'clock ಬಂದು ಒಂದು ಅರ್ಧ ಗಂಟೆ. ಶಿ ಫಾಲೋಸ್ ಹರ್ ಪ್ಯಾಷನ್, ಐ ಫಾಲೋ ಸಮಥಿಂಗ್ ಆಫ್ ಮೈ ಓನ್. ಅವ್ರಿಗೆ ಯಾವುದೋ ಒಂದು ಕರ್ನಾಟಕ ಮ್ಯೂಸಿಕ್ ಕ್ಲಾಸ್ ಮಾಡ್ತಿರ್ತಾರೆ, ಇಲ್ಲ ಹಾಡ್ತಾ ಇರ್ತಾರೆ, ಆರ್ ಐ ವುಡ್ ಗೋ ಆ್ಯಂಡ್ ಡೂ ಸಮ್ ಫಿಸಿಕಲ್ ಆ್ಯಕ್ಟಿವಿಟಿ, ಆರ್ ಎಂಡ್ ಅಪ್ ವಾಚಿಂಗ್ ಟುಗೆದರ್, ವಿ ಎಂಡ್ ಅಪ್ ವಾಚಿಂಗ್ ಸಮಥಿಂಗ್ ಆನ್ TV. ಒಂದು, ಆ್ಯಂಡ್ ಬೋತ್ ಆಫ್ us ಆಲ್ಸೋ ವೆರಿ ಪ್ಯಾಷನೇಟ್ ಅಬೌಟ್ ಅವರ್ ವರ್ಕ್. ಇಟ್ಸ್ ನಾಟ್ ಲೈಕ್ ವಿ ರೀಚ್ ಹೋಮ್ ವೆರಿ ಅರ್ಲಿ. ಆಮೇಲೆ ಸುಮ್ಮನೆ ಹಿಂಗೆ ಥರ ಕುತ್ಕೊಂಡು ಮಾತಾಡೋ ಸಂದರ್ಭಗಳೇ ಕಡಿಮೆ. ಒಂದು 8-8:30 ಇಬ್ಬರು ವಾಪಸ್ ಮನೆಗೆ ಬಂದರೆ 1.5 hours ಇರುತ್ತೆ.
ಅದರಲ್ಲಿ ಜೊತೆಗೆ ಊಟ ತಿಂಡಿ ಮಾಡಿಕೊಂಡು ಸ್ವಲ್ಪ ಏನೋ ನೆಟ್ಫ್ಲಿಕ್ಸ್ ಸೀರೀಸು ಅಥವಾ ಯಾವುದೋ ಒಂದು ಮೂವಿನೋ ಅದು ಸಿಗುತ್ತೆ. ಒಂದು ಅರ್ಧ ಮುಕ್ಕಾಲು ಗಂಟೆ ನೋಡ್ತೀವಿ. ಅದು ಏನೋ ವಿ ಎಂಜಾಯ್ ವಾಚಿಂಗ್ ಸಮಥಿಂಗ್ ಆನ್ ಟಿ ವಿ. ಅದ್ರಲ್ಲಿ ಸಮ್ ಸ್ಪೈ ಥ್ರಿಲ್ಲರ್ಸ್ ಆ್ಯಂಡ್ ಸಮಥಿಂಗ್ ಲೈಕ್ ದಟ್ ವಿ ಎಂಜಾಯ್ ವಾಚಿಂಗ್. ಸೊ ಅದನ್ನು ನೋಡ್ತೀವಿ. ದೆನ್ ಐ ಥಿಂಕ್ ಇಟ್ಸ್ ಆಲ್ರೆಡಿ ಬೈ ದೆನ್ ಇಟ್ಸ್ ಆಲ್ರೆಡಿ 10 o'clock. ಆ್ಯಂಡ್ ಆಮೇಲೆ ನಮ್ದು ಹೇಗಿದೆ ಅಂದರೆ ಡೇ ಸ್ಟಾರ್ಟ್ಸ್ ವೆರಿ ಅರ್ಲಿ ಫಾರ್ ಬೋತ್ ಆಫ್ ಅಸ್. ವಿ ಆರ್ ಅಪ್ ಬೈ 4:45, 5 AM ಎವ್ರಿ ಡೇ ಬೈ 45. ಯಾ. ಆ್ಯಂಡ್ 5:30 ಅಂದರೆ ಇಬ್ಬರು ಜನರಲಿ ಮನೆಯಿಂದ ಹೊರಟ್ಬಿಡ್ತೀವಿ ಕೆಲ್ಸಕ್ಕ ಅಥವಾ ಇಲ್ಲ ಸಮ್ ಫಿಸಿಕಲ್ ಆಕ್ಟಿವಿಟಿ. activity-ಗೆ. ಎಸ್ ಸಮ್ ಫಿಸಿಕಲ್ ಆಕ್ಟಿವಿಟಿ. ಸೊ ಶಿ ಗೋಸ್ ಟು ಡೂ ಹರ್ ಫಿಸಿಕಲ್ ಆಕ್ಟಿವಿಟಿ. ಅವರು ಜಿಮ್ ಹೋದ್ರೆ ಹೋಗ್ತಾರೆ ಅಥವಾ ಸಮ್ ರನ್ನಿಂಗ್, ನಾನೆಲ್ಲೋ ಸ್ವಿಮ್ಮಿಂಗು ಆ ಥರ. ದೆನ್ ಅಗೇನ್ ವಿ ಕಮ್ ಬ್ಯಾಕ್ ಹೋಮ್ ಬೈ ಅರೌಂಡ್ 7:30, 7:45, 8 o'clock ಹಾಗೆ. ಒಂದು ಆ ಟೈಮ್ ಆಫ್ ದ ಡೇ ಇಸ್ ದಟ್ ಜೊತೆಗೆ ಇಬ್ಬರು ಬೆಳಗ್ಗೆ ಕಾಫಿ ಕುಡಿಯೋದು. ಒಂದು 15-20 ನಿಮಿಷ ಇಬ್ಬರು ಜೊತೆ ಕೂತ್ಕೊಂಡು ಕಾಫಿ ಕುಡಿತೀವಿ. ದೆನ್ ವಿ ಲಾಫ್ ಅಬೌಟ್ ವೇರಿಯಸ್ ಅದರ್ ಥಿಂಗ್ಸ್ ವಿಚ್ ಹ್ಯಾವ್ ಹ್ಯಾಪನ್ ಆ್ಯಂಡ್ ಬ್ಯಾಕ್ ಟು ವರ್ಕ್. ಸೊ ಆ ಥರ ಇಟ್ ಹ್ಯಾಸ್ ಬೀನ್ ವಿ ಆರ್ ಪ್ರಾಬ್ಲಿ ಬ್ಲೆಸ್ಡ್ ಆಲ್ಸೋ ಐ ಕ್ಯಾನ್ ಸೇ that we've had a very busy life, a very varied life, that our time or need to talk about work is very minimal. Very minimal. Yeah. Since how long you've been married? 8 years. Oh, wow. So 2012 ಅವ್ರು ಯಾಕೆ ನನ್ನ ಹತ್ರ ನೋಡಿದ್ರು ಅಂದರೆ 8 years ಅಂದರೆ ನಾನು ಹೇಳ್ತೀನಿ ಅವ್ರಿಗೆ 800 ವರ್ಷ ಆದಂಗಿದೆ ಅಂತ. ನಾನು ಜರ್ಲಿ ಅವಡ ಕರೆಕ್ಟೆಡ್ ಎನಿವೇರ್ ಎಲ್ಸ್. ಇವ್ರು ನೋಡಿದ್ರು ಅಲ್ಲಿಗೆ ಪಾಡ್ಕಾಸ್ಟಲ್ಲೂ ಕರೆಕ್ಟ್ ಮಾಡ್ತಾರಾ ಇಲ್ವಾ ಅಂತ. ಅಲ್ಲ, ಈಗಿನ ಕಾಲದಲ್ಲಿ 8 ವರ್ಷ 800 ವರ್ಷ ಇದ್ದಂಗೆ ಬಿಡಿ ಅದು. ನೋ, ಬಟ್ 2012 ಬ್ಯಾಚ್ಮೇಟ್ಸ್ ಇಬ್ರು ಕೂಡ. ಹೌದು. ಸೊ ಅಂದ್ರೆ ಟೆಕ್ನಿಕಲಿ 2018 ಮದುವೆ ಆಗಿದ್ದು. 17 ಡಿಸೆಂಬರ್. 17 ಡಿಸೆಂಬರ್. ಹೌದು. ಸೊ ದ ಡೇಟಿಂಗ್ ಪೀರಿಯಡ್ ವಾಸ್ ದ 5 years. ಇಲ್ಲ ವಿ ಆ್ಯಕ್ಚುಲಿ ಎಂಡ್ ಅಪ್ ಮೀಟಿಂಗ್ ಮಚ್ ಲೇಟರ್. ಏನಾಯಿತು ಅಂದರೆ ವಿ ಗಾಟ್ ಸೆಲೆಕ್ಟೆಡ್ ಟು ದ ಸೇಮ್ ಬ್ಯಾಚ್, ಬಟ್ ವಿ ನೆವರ್ ಮೆಟ್ ಈಚ್ ಅದರ್. ಅವ್ರು ಏನಾಯಿತು, ಐ ವೆಂಟ್ ಟು ಡಿಫ್ರೆಂಟ್ ಅಕಾಡೆಮಿ, ಶಿ ವೆಂಟ್ ಟು ಡಿಫ್ರೆಂಟ್ ಅಕಾಡೆಮಿ. ಬಟ್ ಯು ಗೈಸ್ ನ್ಯೂ ಈಚ್ ಅದರ್? Knew So of I should each other. tell you little background, ಮಯೂರ. ನಾನು ಫುಲ್ ಕುಡುಂಬ್ಸ್ ಅಂತಾರಲ್ಲ ಆ ಥರ ಫುಲ್ ಇಂಟ್ರೋವರ್ಟು, ಓನ್ಲಿ ಸ್ಟಡೀಸ್, ನೋ ಫ್ರೆಂಡ್ಸ್, ಮೀನ್ ವೆರಿ ಸ್ಮಾಲ್ ಸೋಷಿಯಲ್ ಸರ್ಕಲ್ ಆ ಥರದ್ದು ಪರ್ಸನ್ನು. ಚಿಕ್ಕೂರು ಅಂದರೆ ಐ ವೆಂಟ್ ಟು ಡೆಲ್ಲಿ, ಅಲ್ಲ ಚಿತ್ರದುರ್ಗದಲ್ಲಿ ಓದಿರೋದು. ಸೊ ಐ ವೆಂಟ್ ಟು ಡೆಲ್ಲಿ ಫಾರ್ UPSC ಪ್ರಿಪರೇಷನ್. ಅಲ್ಲಿ ನಾನು ಹಿಂಗೆ ಸ್ಟಡಿ ಸರ್ಕಲ್ ಆಗಲಿ, ಫ್ರೆಂಡ್ ಸರ್ಕಲ್ಲು, ಕರ್ನಾಟಕದವ್ರು ಯಾರೆಲ್ಲ ಇದ್ದಾರೆ, ಗ್ರೂಪ್ ಸ್ಟಡಿ, ಹಾಗೆ ಅಲ್ಲೆಲ್ಲ ಆಗತ್ತೆ, ಫ್ರೆಂಡ್ಸ್ ಆಗ್ತಾರೆ. ನಾನು ಅದ್ರಲ್ಲಿ ಯಾವ್ದ್ರಲ್ಲೂ ನಾನು ಸೇರ್ಕೊಳ್ಳೇ ಇಲ್ಲ, ಯಾವುದು ಸೇರ್ಕೊಳ್ಳೇ ಇಲ್ಲ. ಹಾಗಾಗಿ ಯಾರಿಗೂ ನಾನು ಕರ್ನಾಟಕದಿಂದ ಅಂತ ಗೊತ್ತೇ ಇಲ್ಲ. ಇನ್ನೊಂದು ಗಾಡ್ಸ್ ಗ್ರೇಸ್, ದೇವ್ರ ದಯದಿಂದ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆಗೋಯ್ತು ನಂದು. ಸೊ ನಾನು 1 ವರ್ಷ ಅಲ್ಲಿ ಇದ್ದಿದ್ದು. ಆ 1 ವರ್ಷದಲ್ಲಂತೂ ನಾನು ರೂಮಿಂದ ಹೊರಕ್ಕೆ ಹೋಗ್ಲಿಲ್ಲ. ಪುಣ್ಯ ಮಾಡಿರ್ಬೇಕು ಸರ್. ಅದಕ್ಕೆ ಅವರು ಕುಡ್ಮಿ ಅಂತ ಹೇಳಿದ್ರಲ್ಲ, ಕುಡುಮ್ಸ್ ಅಂತ, ಅದ್ರಲ್ಲೇ ಗೊತ್ತಾಗ್ತಿದೆ. ನಾನು ಹೇಳ್ತಿದ್ದೆ ಆಮೇಲೆ ಕತೆ. ಸೊ ಅದು ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆದಾಗ ಕರ್ನಾಟಕದಲ್ಲಿ ನ್ಯೂಸ್ ಚಾನೆಲ್ಸ್ ಅಲ್ಲೆಲ್ಲ ಬರುತ್ತಲ್ಲ, ಕರ್ನಾಟಕದಿಂದ ಇಷ್ಟು ಜನ ಕ್ಲಿಯರ್ ಮಾಡಿದ್ದಾರೆ ಈ ಸಲ UPSC ಪರೀಕ್ಷೆಯಲ್ಲಿ, ಈ ತರ ಬಂದಿದ್ದಾರೆ ಅಂತ. ಅದ್ರಲ್ಲೂ ನನ್ನ ಹೆಸರು ಹಾಕೇ ಇಲ್ಲ ಯಾರು. ಸೊ ಯಾರಿಗೂ ಗೊತ್ತೇ ಇಲ್ಲ, ನಾನೊಬ್ಳು ಕನ್ನಡದ ಚಿತ್ರದುರ್ಗದ ಹುಡುಗಿ ಕ್ಲಿಯರ್ ಮಾಡಿದೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಇವ್ರಿಗೂ ಗೊತ್ತಿಲ್ಲ, ಹಾಗಾಗಿ ಅದು ಸಂಪರ್ಕಕ್ಕೆ ಬಂದೇ ಇಲ್ಲ. ಆಮೇಲೆ ನಾನು ಐ took a little bit of a break and did my training with the next batch. ಹಾಗಾಗಿ ಇಂಟರಾಕ್ಷನ್ ಆಗಲಿಲ್ಲ. ಸೊ ವಿ ವರ್ ಇನ್ ದ ಟ್ರೈನಿಂಗ್ at different points in time. ಹಾಗಾಗಿ ವಿ ವರ್ ನಾಟ್ ಫ್ರೆಂಡ್ಸ್ ಫ್ರಮ್ ದ ಇದು ಅವಾಗ. ಆಮೇಲೆ ಮಚ್ ಲೇಟರ್ ವಿ ಮೆಟ್ and ಎಲ್ಲಿ ಮೀಟ್ ಆಗಿದ್ದು? story. So we met much later. I think it's probably 2016 ಅಲ್ಲಿ ಯಾವಾಗ sometime we met. should really clearly remember sir actually. ಅಲ್ಲ ಆಯ್ತಾ. ಸೊ ವಿ ಬೆಟ್ ದೇರ್. ಇವ್ರು ಹೇಳ್ತಾ ಇದ್ರಲ್ಲ, ಸೊ ಈ ಡೆಲ್ಲಿಯಲ್ಲಿ ಅವ್ರು ಪ್ರಿಪೇರ್ ಮಾಡುವಾಗ ನಾನು ಡೆಲ್ಲಿಯಲ್ಲೇ ಇದ್ದೆ. ಆ್ಯಂಡ್ ನಾವು ಬರೀ ಒಂದು ಐ ಥಿಂಕ್ ಅವರ್ ರೂಮ್ಸ್ ವರ್ ಮೇ ಬಿ 1 kilometer ಅಪಾರ್ಟ್ ಓನ್ಲಿ. ಆಯ್ತಾ. ಇವ್ರ ರೂಮಿಂದ ಹೊರಗಡೆ ಬರ್ತಾ ಇರಲಿಲ್ಲ. ನನಗೆ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ರು. ನಾನು ಟೋಟಲ್ ನಾನು ಸುತ್ತಾಡೋದು, ಆಮೇಲೆ ಫ್ರೆಂಡ್ಸ್ ಜೊತೆ ಮಧ್ಯರಾತ್ರಿ ಕ್ರಿಕೆಟ್ ಆಡಕ್ಕೆ ಹೋಗ್ತಾ ಇದ್ವಿ ಎಲ್ಲೋ ಇದರಲ್ಲಿ ಪಾರ್ಕಲ್ಲಿ. ಆಮೇಲೆ ಇದು ಕಾನ್ಸರ್ಟ್ಗಳಿಗೆ ಹೋಗೋದು ಅಥವಾ ಯಾವ್ದಾದ್ರು ಸ್ಪೋರ್ಟ್ಸ್ದು ಹಿಂಗೆ ಹಾಕಿ ಟೂರ್ನಮೆಂಟು ಇದೆಲ್ಲ ಆದರೆ ಎಲ್ಲ ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡು ಬರೋದು. ಅವ್ರಿಗೂ ಯಾರು ಇವ್ರಿಗೆ ಗೊತ್ತಿರಲಿಲ್ಲ. ಆಯಿತಾ. ಸೊ ಯಾರು ಅಂದರೆ ನೆವರ್ ಹರ್ಡ್ ಆಫ್ ಹರ್. ಇವ್ರು ಹೇಳ್ದಂಗೆ ಆ ಲಿಸ್ಟು ಬಂದಿಲ್ಲ. ಸೊ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಾಯಿತು ಅಂದರೆ ಐ ಥಿಂಕ್ ಮೇ ಬಿ
6-8 months ಆಫ್ಟರ್ ರಿಸಲ್ಟ್ಸ್ ಕೇಮ್ ಔಟ್ ಅವ್ರು ಮೇ ಬಿ 1 year ಆದಮೇಲೆ ಸ್ವಲ್ಪ ಹಿಂಗೆ ಮದುವೆ ಪ್ರಪೋಸಲ್ಸು ಅವು ಇವೆಲ್ಲವೂ ಬಂತು. ಸೊ ನಮ್ಮ ಅಮ್ಮ ಬಂದುಬಿಟ್ಟು ಹೇಳಿದ್ರು, ಒಂದು ಯಾವುದೋ ಮದುವೆ ಪ್ರಪೋಸಲ್ ಏನೋ ಬಂದಿದೆ, ಸಂಬಡಿ ಎಲ್ಸ್ ಆರ್ ರೆಫರ್ಡ್, ಐ ಥಿಂಕ್ ಮೇ ಬಿ ಕಾಮನ್ ಫ್ರೆಂಡ್ಸ್ ಯಾರೋ ರೆಫರ್ ಮಾಡಿದ್ರು ಅನ್ಸುತ್ತೆ, ಈ ಥರ ಇದೆ ದಿವ್ಯಾ ಅಂತ ಒಬ್ಬರು ಹುಡುಗಿ ಅಂತ, ನಿನ್ನ ಬ್ಯಾಚ್ ಅಂತೆ ಅಂತ ಅಂದ್ರು ನನಗೆ. ಓ, ಇದು ಈ ಅಧಿಕಾರಿಗಳ ಲೆವೆಲ್ ಅಲ್ಲಿ ಅವ್ರ ತರದೇ ಹುಡುಕ್ತಾರ? ಸೊ ಏನಾಗುತ್ತೆ ಮಯೂರ, ಸಿ ಸಿವಿಲ್ ಸರ್ವಿಸಸ್ ಆಸ್ ಅ ಪ್ರೊಫೆಷನ್ ಇಸ್ ವೆರಿ ಡಿಮಾಂಡಿಂಗ್. ಇಟ್ಸ್ ನಾಟ್ ಲೈಕ್ ಎನಿ ಅದರ್ ಪ್ರೊಫೆಷನ್. ಮತ್ತೆ ಕಾನ್ಸ್ಟೆಂಟ್ ಟ್ರಾನ್ಸ್ಫರ್ಸ್ ಇರುತ್ತೆ, ದೇರ್ ಇಸ್ ನೋ ಫಿಕ್ಸ್ಡ್ ವರ್ಕ್. ಅಂದ್ರೆ ಹೊರಗಿಂದ ನೋಡಿದಾಗ ಅದಕ್ಕೆ ಸಿಗುವಂತ ಪರ್ಕ್ವಿಸಿಟ್ಸ್ ಕಾಣುತ್ತೆ, ಬಟ್ ಆಸ್ ಅ ಪ್ರೊಫೆಷನ್ ಇಟ್ಸ್ ವೆರಿ ಡಿಮಾಂಡಿಂಗ್. ಇಟ್ಸ್ ಸ್ಟ್ರೆಸ್ಫುಲ್. there is no fixed work, there is constant transfers also, there is no fixed tenure, ನಮಗೆ ಆ ಥರನೂ ಇರಲ್ಲ. ಹಾಗೆಲ್ಲ ಇರೋದ್ರಿಂದ for a lady officer it is a bit of a challenge. ಅಂದ್ರೆ ಫ್ಯಾಮಿಲಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಇಟ್ ಈಸ್ ಅ ಬಿಟ್ ಆಫ್ ಅ ಚಾಲೆಂಜ್. ನಮ್ಮ ತಂದೆ ತಾಯಿ ದೇ ಡು ನಾಟ್ ಕಮ್ ಫ್ರಮ್ ಸಿವಿಲ್ ಸರ್ವಿಸಸ್ ಬ್ಯಾಕ್ಗ್ರೌಂಡ್. ಅವ್ರಿಗೆ ನಂದು ಕ್ಲಿಯರ್ ಆಗೋ ತನಕ ಕ್ಲಿಯರ್ ಆಗಬೇಕು ಮಗಳದು ಅಂತ. ಕ್ಲಿಯರ್ ಆದ ತಕ್ಷಣ ಅಯ್ಯೋ ಇವಳಿಗೆ ಇವಾಗ ಸಿವಿಲ್ ಸರ್ವೆಂಟ್ನ ಮದ್ವೆ ಮಾಡಬೇಕು ಅಂತ. ಸೊ ಅವಾಗಲೇ ಅಂದ್ರೆ ನನಗೆ ಬೇರೆ ಬೇರೆ ಸ್ಟೇಟ್ ಬೇರೆ ಲ್ಯಾಂಗ್ವೇಜ್ ಮಾತಾಡೋರ್ದು ಆ ಥರ ಎಲ್ಲ ಪ್ರಪೋಸಲ್ಸ್ ಬರಕ್ಕೆ ಸ್ಟಾರ್ಟ್ ಆಗಿತ್ತು. ಅಂದ್ರೆ ಟ್ರೈನಿಂಗಲ್ಲಿ ಅಲ್ಲಿ ಇಲ್ಲಿ ನೋಡಿರ್ತಾರೆ ಹಾಗೆ ಹೀಗೆ ಅಂತ. ನಮ್ಮ ತಂದೆ ತಾಯಿ ಅಪ್ಪಟ ಕನ್ನಡದವರು. ಅವ್ರ ಪಾಪ ಐ ಡೋಂಟ್ ಥಿಂಕ್ ಅವರು 4 ಸೆಂಟೆನ್ಸು ಇಂಗ್ಲಿಷಲ್ಲೂ ಮಾತಾಡಕ್ ಆಗುತ್ತೋ ಇಲ್ಲೋ. ಅದಕ್ಕೆ ಕನ್ನಡ ಮೀಡಿಯಂ ಅಲ್ಲಿ ಸೇರಿಸಿರೋಂಥದ್ದು. ಅಮ್ಮಂಗೆ ನಾನು ಕನ್ನಡದಲ್ಲೇ ಓದ್ಬೇಕು ಅಂತಾನೆ ಇದ್ದಿದ್ದು, ಹಾಗಾಗಿನೇ ಕನ್ನಡ ಸೇರಿಸಿದ್ದು. ಸೊ ನಮ್ಮ ಅಮ್ಮ ಅಪ್ಪಂಗೆ ಹೆಂಗೆ ಅಂದ್ರೆ ಕನ್ನಡದವ್ರು ಅಲ್ಲದೆ ಬೇರೆ ಅವ್ರನ್ನ ಮದುವೆ ಮಾಡೋ ಆ ಒಂದು ಪಾಸಿಬಿಲಿಟಿ ಅವ್ರಿಗೆ ಕಾಣಿಸ್ತಾ ಇರ್ಲಿಲ್ಲ. ಆಗ್ಲೇ ಬೇರೆ ಬೇರೆ ಭಾಷೆಯವ್ರು ಯಾರೆಲ್ಲ ಒಂದಿಷ್ಟು ಪ್ರಪೋಸಲ್ಸ್ ಕಳಿಸ್ತಿದ್ರು. ಒಂದಿಷ್ಟು ಜನ ನಾನ್ ತುಂಬಾ ಇಂಟ್ರೋವರ್ಟೆಡ್, ಐ ಡೋಂಟ್ ರಿಯಲಿ ಸ್ಪೀಕ್ ಮಚ್ ಅಂತ ಮನೆಗೆಲ್ಲ ಚಿತ್ರದುರ್ಗಕ್ಕೆ ಮನೆಗೆಲ್ಲ ಬಂದ್ಬಿಟ್ಟಿದ್ರು. ಸೊ ನಮ್ಮ ಅಮ್ಮ ಅಪ್ಪ ತಕ್ಷಣ ಇವಳಿಗೆ ಇವಾಗ ಒಂದು ಮದ್ವೆ ಹಾಗಾಗಿ ನಮ್ಮ ತಂದೆ ತಾಯಿ ಪಾಪ ಲಿಸ್ಟಲ್ಲೆಲ್ಲ ನೋಡಿ ಸೂಟೇಬಲ್. ಈಗ ನಮ್ಮ ಮಾವ ಗೋಪಾಲ್ ಹೊಸೂರ್ ಸರ್ ಅಂದ್ರೆ ಶ್ರೇಯಸ್ ಅವ್ರ ತಂದೆ IPS ಆಫೀಸರ್, ಸಚ್ ಅ ಸೆಲೆಬ್ರೇಟೆಡ್ ಆಫೀಸರ್. ಅವರು ಅವರ ಇನಿಷಿಯಲ್ ಇಯರ್ಸ್ ಅಲ್ಲಿ ಚಿತ್ರದುರ್ಗದಲ್ಲೂ ಒಂದು ಪೋಸ್ಟಿಂಗ್ ಮಾಡಿದ್ರು. ಆಗಿನ ಅವ್ರಿಗೊಂದಿಷ್ಟು ಒಂದು ಅಲ್ಲಿ ಫ್ರೆಂಡ್ಸ್, ಕಾಮನ್ ಫ್ರೆಂಡ್ಸ್ ಹೂ ಆರ್ ಫ್ರೆಂಡ್ಸ್ ವಿತ್ ಮೈ ಪೇರೆಂಟ್ಸ್ ಅವರಿದ್ರು. ಸೊ ಅದು ಎಲ್ಲೋ ಬಂದಿದೆ, ಅವ್ರ ಕಣ್ಮುಂದೆ ಬೆಳೆದಿರೋ ಹುಡುಗಿ ನಾನು, ಗೋಪಾಲ್ ಹೊಸೂರ್ ಸಾಹೇಬ್ರು ಮಗಾನು ಕ್ಲಿಯರ್ ಮಾಡಿದಾನೆ ಅಂತ ಆ ಥರ ಅಂದ್ಬಿಟ್ಟು ನನಗೆ ಫಸ್ಟ್ ಪೋಸ್ಟಿಂಗ್, ನನಗೆ ನಂದು ಟ್ರೈನಿಂಗೇ ಇಟ್ಸ್ ಅ ಲಾಂಗ್ ಟ್ರೈನಿಂಗ್, ನನಗೆ 1.5 ವರ್ಷ ಟ್ರೈನಿಂಗ್. ಅದಾದ್ಮೇಲೆ ಫಸ್ಟ್ ಪೋಸ್ಟಿಂಗ್ ನೈನಿತಾಲ್, ಉತ್ತರಾಖಂಡ್ ಸ್ಟೇಟ್ ಅಲ್ಲಿ ನೈನಿತಾಲ್ ಅಲ್ಲಿ ಪೋಸ್ಟಿಂಗು. ಸೊ ನಾನು ಔಟ್ ಆಫ್ ಸೀನ್ ಇದ್ದೀನಿ. ಐ ವಾಸ್ ಥಿಂಕಿಂಗ್ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್. ನಮ್ಮ ಅಪ್ಪ ಅಮ್ಮ ಇದ್ರದ್ದೇನು ತಲೆ ಕೆಡಿಸ್ಕೋತಾ ಇಲ್ಲ ಅಂತ ನಾನು ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಕನೆಕ್ಷನ್ ಹಾಕಿ ಅಲ್ಲಿ ಅಂದ್ರೆ ಪರಿಚಯ ಆಗಿದ್ರು ಅಂದ್ಬಿಟ್ಟು ಕಾಮನ್ ಫ್ರೆಂಡ್ಸ್ ಇಂದ ಜಾತಕ ಕಳ್ಸಿದಾರೆ ಅವ್ರ ಮನೆಗೆ. ಹಿಂಗೆ ಸರ್ವಿಸಸ್ ಅಲ್ಲಿ ಇರೋರು ಜಾತಕ ನೋಡಿ ಮದುವೆ ಆಗ್ತಿದ್ದಾರೆ. ಶಬಾಷ್, ವೆರಿ ಇಂಟ್ರೆಸ್ಟಿಂಗ್. ಅದು ಕಳ್ಸಿರೋದು ಹೇಳೇ ಇಲ್ಲ ನನ್ಗೆ. ಕಳ್ಸಾಗಿ ಒಂದ್ ಸ್ವಲ್ಪ ದಿನ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಅದು ಏನಾಗಿದೆ ಅವ್ರು ಹೇಳ್ತಾರೆ. ಆಗ ಸ್ವಲ್ಪ ದಿನ ಆದ್ಮೇಲೆ ನಾನು ಮನೆಗೆ ಬಂದಿದ್ದೀನಿ ನೈನಿತಾಲಿಂದ ರಜೆ ಹಾಕೊಂಡು ಅಮ್ಮ ಅಪ್ಪನ ಮೀಟ್ ಆಗಕ್ಕೆ. ಅವಾಗ ನಮ್ಮಮ್ಮ ಹೇಳ್ತಾ ಇದಾರೆ, ಹಿಂಗೆ ನಿಂದು ಫೋಟೋ ಜಾತಕ ಕಳ್ಸಿದ್ವಿ, ರಿಜೆಕ್ಟ್ ಮಾಡಿದ್ರು. ಇವ್ರದ್ದು ಸಸ್ಪೆನ್ಸ್ ತರ ಹೇಳ್ಬೇಕಾಗಿತ್ತು ಆಕ್ಚುಲಿ. ಅದೇ ಏನಾಯ್ತು ಅಂತ ಕ್ವೆಶ್ಚನ್ ಮಾರ್ಕ್ ಅಲ್ಲಿ ಬಿಡ್ಬೇಕಿತ್ತು. ಅದೇನಾಯ್ತು, ವಿ ಕ್ಲಿಯರ್ಡ್ ಕ್ವೈಟ್ ಅರ್ಲಿ. ಅಂದ್ರೆ ಇನ್ ಅವರ್ ಬ್ಯಾಚ್ ನಾವು 23-24 ಕ್ಲಿಯರ್ ಮಾಡ್ಬಿಟ್ಟಿದ್ವಿ. ಇಟ್ ಇಸ್ ಟು ಅರ್ಲಿ ಫಾರ್ ಮೀ ಟು ಗೆಟ್ ಮ್ಯಾರಿಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. 24 ಇದೆಲ್ಲ ಆದಾಗ quite young, and I was absolutely not looking to get married also. Man, I was very enjoying my life the way it was. Travel, I had adventure sports, ಅವು ಇವೆಲ್ಲ ಏನೋ ಮಾಡ್ಕೊಂಡಿರ್ತಾ ಇದ್ದೆ ನಾನು. ಎಲ್ಲಿ ಮದುವೆ ಮಾಡಿಕೊಂಡು ಇವೆಲ್ಲ ಸಿಹಾಕೊಳ್ಳೋದು ಅಂತ ನಾ ಅಪ್ಪ ಅಮ್ಮಗೆ ನೋಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ಬಿಟ್ಟಿದ್ರಿ. ಸೊ ನಾಟ್ ದಟ್ ದೇ ವರ್ ಲುಕಿಂಗ್ ಫಾರ್, ಬಟ್ ಈ ಥರ ಯಾವುದೋ ಒಂದು ಪ್ರಪೋಸಲ್, ರ್ಯಾಂಡಮ್ ಪ್ರಪೋಸಲ್ಸ್ ಬರೋದಲ್ವಾ, ಅಲ್ಲಿ ಬಂದಾಗ ಅವರೇ ರಿಜೆಕ್ಟ್ ಮಾಡ್ಬಿಡ್ತಾ ಇದ್ರು. ಅದನ್ನ ರಿಜೆಕ್ಟ್ ಅಂದ್ರೆ ಬೇಸಿಕಲಿ ಸೇ ದಟ್ ಹಿ ನಾಟ್ ರೆಡಿ ರೈಟ್ ನೌ, ಹಿ ಸ್ಟಿಲ್ ಟು ಯಂಗ್ ಅಂತ ಹೇಳಿ ಬಿಟ್ಬಿಡ್ತಾ ಇದ್ರು. ಸೊ ಇದೊಂದು ಪ್ರಪೋಸಲ್ ಫಾರ್ ವಾಟ್ ಎವರ್ ರೀಸನ್ ನಾವು ಅಮ್ಮಂಗೆ ಇಷ್ಟ ಆಯಿತು. ಅಂದರೆ ಹಿಂಗೆ ನಿನ್ನ ಬ್ಯಾಚ್ಮೇಟ್ ಅಂತೆ. ಸೊ ನಮ್ಮ ಅಮ್ಮ ಬಂದುಬಿಟ್ಟು ಒಂದಿನ ಹೇಳಿದ್ರು, ಹಿಂಗೆ ಯಾವುದೋ ಪ್ರಪೋಸಲ್ ಬಂದಿದೆ, ದಿವ್ಯಾ ಅಂತೆ ನಿನ್ನ ಬ್ಯಾಚ್ಮೇಟ್ ಅಂತೆ ಅಂತ. ನಾನು ಎಷ್ಟೋ ಎಲ್ಲರಿಗೂ ಗೊತ್ತಿದೆ ನನ್ನ ಬ್ಯಾಚ್ಮೇಟಲ್ಲಿ,
ಈ ದಿವ್ಯಾ ಅನ್ನೋ ಹೆಸರು ಕೇಳಿಲ್ವಲ್ಲ ನಾನು ಅಂತ ನನಗೆ. ಆಯಿತಾ, ನಮ್ಮಮ್ಮ ಇಲ್ಲ ನಿನ್ನ ಬ್ಯಾಚ್ಮೇಟ್ ಅಂತೆ ಡಿಫೆನ್ಸಲ್ಲಿ ಇದ್ದಾರೆ ಅಂತ. ಸೊ ನಾನು ಒಂದು ನಿಮಿಷ ಇರುವಂತ, ಅವಾಗೆಲ್ಲ ಫೇಸ್ಬುಕ್ ಎಲ್ಲ ವಾಸ್ ಕ್ವೈಟ್ ಪಾಪ್ಯುಲರ್ ಅಲ್ವಾ. ಸೊ ನಾನು ಇಮಿಡಿಯೇಟ್ಲಿ ಫೇಸ್ಬುಕ್ಕಲ್ಲಿ ಹೋಗಿ ದಿವ್ಯಾ ಶಿವರಾಮ್ ಅಂತ ಬಾಯ್ಸ್ ವಾಟ್ ದೇ ಡು ಅಲ್ಲ ನಮ್ಮ ಅಮ್ಮನ ಪಕ್ಕದಲ್ಲಿ ಕೂಡಿಸ್ಕೊಂಡು ನಮ್ಮ ಅಮ್ಮನ ಪಕ್ಕದಲ್ಲಿ ಕೂಡಿಸ್ಕೊಂಡ್ಬಿಟ್ಟು ಸರ್ಚ್ ಮಾಡಿ ಫೋಟೋ ಬಂತು. ನಾನು ಫೋಟೋ ನೋಡ್ಬಿಟ್ಟು ನೋಡೋಕೆ ಭಾಳ ಚೆನ್ನಾಗಿದ್ದಾಳೆ ಅಂತ ಫೋಟೋ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಐಪ್ಯಾಡಲ್ಲಿ. ಫೋಟೋ ಎಷ್ಟೋ ವರ್ಷಗಳಾದ್ಮೇಲೆ ತೆಗೆದು ನೋಡ್ತೀನಿ, ಅವ್ರ ಫೋಟೋ ಇದೆ. ಆಯಿತಾ, ನಾವು ಅಮ್ಮಗೆ ಹೇಳಿ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾಳೆ. ಆ್ಯಂಡ್ ಆಮೇಲೆಲ್ಲ ಹುಡುಕಿದ್ಮೇಲೆ ಗೊತ್ತಾಯ್ತು ಹೌದು ನನ್ನ ಬ್ಯಾಚ್ಮೇಟ್ ಇದು. ಬಟ್ ಬಿಕಾಸ್ ನಾವು ಎಂದು ಮೀಟ್ ಮಾಡಿರ್ಲಿಲ್ವಲ್ಲ, ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ನಾವು ಅಮ್ಮಗೆ ಚೆನ್ನಾಗಿದ್ದಾಳೆ ಬಟ್ ಆನ್ಸರ್ ಇಸ್ ನೋ ಅಂತ ಹೇಳಿ ಕಳಿಸಿ. ಯಾಕಂದ್ರೆ ಸ್ಟಿಲ್ ಫೀಲಿಂಗ್ ಕ್ವೈಟ್ ಯಂಗ್. ಚೆನ್ನಾಗಿದ್ದಾಳೆ, ಆನ್ಸರ್ ಇಸ್ ನೋ ಅಂತೆಲ್ಲ ಹೇಳಿದ ಅಮ್ಮ. ಇನ್ನೊಂದು 2 ಸರಿ ಹೇಳಿದ್ರು, ನೋಡು ಯೋಚನೆ ಮಾಡು ನಂದೇ ಅವೆಲ್ಲ ಇಲ್ಲ ಆಗಲ್ಲ. ಐ ಆಮ್ ರಿಯಲಿ ಎಂಜಾಯಿಂಗ್ ಮೈ ಲೈಫ್. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು. Both of you same age, or no? Right? Slightly younger. Okay. I want to say It's so. okay. I know. 1 month Don't- and 1 day. You should not be saying. That really defines he's the true honest officer. ಆಯಿತಾ, ಸೊ ಇಷ್ಟೆಲ್ಲ ಆಯಿತು. ದೆನ್ ಅಫ್ಕೋರ್ಸ್ ವಿ ಆಲ್ ವೆಂಟ್ ಅವರ್ ವೇಸ್. ಶಿ ವೆಂಟ್ ಆಫ್ ಟು ಹರ್ ಪೋಸ್ಟಿಂಗ್ಸ್ ಆ್ಯಂಡ್ ಹರ್ ಲೈಫ್ ಟು ಕೋವರ್. ಐ ವೆಂಟ್ ಆಫ್ ಟು ಮೈ ಓನ್ ಪೋಸ್ಟಿಂಗ್ಸ್. ಅವ್ರು ನೈನಿತಾಲು, ಅಲ್ಮೋರಾ ಅಲ್ಲೆಲ್ದೋ, ನಾನು ಬೆಂಗಳೂರಲ್ಲಿ. ಸೊ ಆಲ್ ದೀಸ್ ಥಿಂಗ್ಸ್ ಹ್ಯಾಪೆಂಡ್. ಸೊ ಮಚ್ ಲೇಟರ್, ಐ ಥಿಂಕ್ ಆಲ್ಮೋಸ್ಟ್ ಅಬೌಟ್ 4+ years later, 4 years later, we ended up meeting each other, like properly interacting with each other and all that. Was it like ontra alliance kind of meeting or? ಇಲ್ಲ. So Allah, Official very ಯಾವ್ದೋ some- conveniently we forgot about it. See But see, I'm it's not- sure, dead sure he would have remembered. If he has seen the photo and if he had saved the photo ಅಂತಂದ್ರೆ, men being men, I'm sure he would have ಬಟ್ remembered. ಅದು ತೋರ್ಸ್ಕೊಳಕ್ಕಾಗಲ್ವಲ್ಲ. You have to behave as though it is See, but very I like it. ಅದು Yeah. ಫಸ್ಟ್ ಟೈಮ್ ಐ ಮೀನ್ ಹಿಂಗೆ ಮೀಟ್ ಮಾಡ್ತಾ ಇರುವಾಗ ಹುಡುಗಿ ಮುಂದೆ ಎಲ್ಲಿ ತೋರ್ಸ್ಕೊಳಕ್ಕಾಗತ್ತೆ? ತೋರ್ಸ್ಕೊಳಕ್ಕಾಗತ್ತೆ? You can't ನೀವು even ಫೋಟೋ say that. ನೋಡಿದೀನಿ ನಾನು ಅಂತ. okay, whatever. But finally, we conveniently had forgotten. At least we showed It's like, that. I conveniently had forgotten. And I I- think that is politically right. So ನಾವು ಆಮೇಲೆ ಅದು when we met, it was a group of all civil servants, batchmates, Oh, super. coming together. We were just meeting hangene. ಅಷ್ಟೇ Generally meeting. So then he was also there. So the moment we just had an eye contact only, we knew at the back of our minds. Oh, ಇವನೇ ಅವನು. ನಾನು ದಿಸ್ ಇಸ್ ದ ಗರ್ಲ್ ಐ ರಿಜೆಕ್ಟೆಡ್ ಅಂತ. ಅಯ್ಯೋ. But you knew that he rejected ಅಂತನಾ? ಸೊ ನಾನು ನಮ್ಮ ಅಪ್ಪ ಅಮ್ಮನ್ನ ನಾನು ಬೈದೆ ಅವಾಗ. ಅಂದ್ರೆ ಕೇಳ್ದೆ ಕಳ್ಸೋದೇನು ಸರಿ ಅಲ್ಲ ಅಲ್ವಾ. ಅಂಡ್ ಐ ವಾಸ್ ಆಲ್ಸೋ ನಾಟ್ ರೆಡಿ. ಹೌ ಹಿ ವಾಸ್ ನಾಟ್ ರೆಡಿ, ಐ But ಆ ವಾಸ್ 4 ಆಲ್ಸೋ years ನಾಟ್ ರೆಡಿ. ತಿರ್ಗಾ ಇನ್ಯಾವುದು ಪ್ರೊಫೈಲ್ಸ್ ತರ್ಲಿಲ್ವಾ ನಿಮ್ಮ ಅಪ್ಪ? ಅಲ್ಲ, ವಿ ಗಾಟ್ ಬಿಸಿ ಮಯೂರ. ಅಂದ್ರೆ ಸಿ ನನ್ಗೆ ಆ 4 years ಅಲ್ಲಿ ಹ್ಯಾವ್ ಡನ್ 4 different postings. ಎಲ್ಲೆಲ್ಲಿ? ಸೊ ನೈನಿತಾಲ್, ಅಲ್ಮೋಡಾ ಮಾಡಿದೆ, ರಾಣಿಖೇತ್ ಮಾಡಿದೆ. ಸೊ ವಿಚ್ ಇಸ್ ಸೋ ಫಾರ್. ನಂಗೆ ಚಿತ್ರದುರ್ಗದಿಂದ ಅಂದ್ರೆ ಚಿತ್ರದುರ್ಗದಿಂದ ಬ್ಯಾಂಗ್ಳೂರಿಂದ ಡೆಲ್ಲಿಯಿಂದ ಕಾಠ್ಗೋದಾಮ್ ಅಂತ ಒಂದು ಪ್ಲೇಸು, ಅಲ್ಲಿಂದ ಅಪ್ ಹಿಲ್ ಹೋಗ್ಬೇಕು ನೈನಿತಾಲ್ಗೆ ಅಥವಾ ಅಲ್ಮೋಡಾಗ, ಆ ಥರ. ಸೊ ಇಟ್ ಇಸ್ ಸೋ ಫಾರ್ ಅಂಡ್ ವರ್ಕ್ ಆಲ್ಸೋ ಇಸ್ ಕ್ವೈಟ್ ಬಿಸಿ. ಅದೆಲ್ಲ ದೋಸ್ ಆರ್ ಇಂಡಿಪೆಂಡೆಂಟ್ ಚಾರ್ಜ್ ಪೋಸ್ಟಿಂಗ್ಸ್. ಕ್ವೈಟ್ ಅ ಲಾಟ್ ಆಫ್ And that excitement of first postings also. Yeah, And it's see, going to for be. me, ಅಲ್ವಾ? for me, it was a dream come true. Alla, see, I have really wanted to be. Nange idu childhood dream. I'm not an accidental civil servant. So it's like I you chased actually- your dream. Yes, I chased my dream. And It's the then same with you. I mean, of course, you come with a ನಿಮ್ ಫ್ಯಾಮಿಲಿ ಆಲ್ರೆಡಿ ಅಪ್ಪ ಇರೋದ್ರಿಂದ ಐ ಥಿಂಕ್ ಫಾರ್ ಯು ಇಟ್ ವಾಸ್ ಲೈಕ್, ಇಸ್ ಇಟ್ ಲೈಕ್ ದಿಸ್ ಇಸ್ ಹೌ ಇಟ್ ಇಸ್ ಗೋಯಿಂಗ್ ಟು ಬಿ ಅಂತ ಇತ್ತಾ? ಯಾ ಅಂದ್ರೆ ನಂಗೆ ಐ ಹ್ಯಾವ್ ಸೀನ್ ನಮ್ಮ ತಂದೆ ಅವ್ರನ್ನ ಕೆಲಸ ಮಾಡೋದಾಗ್ಲಿ ಅಥವಾ ಅವ್ರು ಮಾಡ್ತಿರೋ ಸರ್ವಿಸು, ಆಲ್ ದಟ್ ಐ ಹ್ಯಾವ್ ಸೀನ್ ಫ್ರಮ್ ದ ಬಿಗಿನಿಂಗ್. ಸೊ ಐ ಥಿಂಕ್ ಸಮ್ವೇರ್ ಇಟ್ ವಾಸ್ ಆಲ್ರೆಡಿ Back of the ಸಬ್ಕಾನ್ಷಿಯಸ್ಲಿ ಇಟ್ mind ವಾಸ್ ಅಲ್ಲಿ ಆಲ್ವೇಸ್ ಹ್ಯಾಪನಿಂಗ್. ಆ್ಯಂಡ್ ಐ ವಾಸ್ ಆಲ್ಸೋ ಲಿಟಲ್ ಹ್ಯಾಪಿ ಗೋ ಲಕ್ಕಿ. ಸೊ ಅಷ್ಟೊಂದೆಲ್ಲ ಅಂದರೆ ಲೈಫ್ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇಲ್ಲ. ಸ್ಕೂಲಲ್ಲಿ ಇದ್ದಾಗ ನಾನು ಇದೇ ಮಾಡಬೇಕು ಇದೇ ಆಗಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇರಲಿಲ್ಲ. ಐ ಯೂಸ್ ಟು ಎಂಜಾಯ್ ಲೈಫ್ ಆ್ಯಸ್ ಇಟ್ ವಾಸ್ ಆ್ಯಂಡ್ ಐ ವಾಸ್ ವೆರಿ ಪ್ಲೇಫುಲ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ಸ್ಪೋರ್ಟ್ಸ್. ಸೊ ನನಗೆ ಇದರ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮೇ ಸಿಗ್ತಾ ಇರಲಿಲ್ಲ. ಅಮೇಜಿಂಗ್. ಬಟ್ ಅಫ್ಕೋರ್ಸ್ ಇಟ್ ವಾಸ್ ಆಲ್ವೇಸ್ ದೇರ್ ದಟ್ ಐ ಥಾಟ್ ಇಫ್ ಸಮ್ ಡೇ ಐ ಬಿಕಮ್ ಸಮಥಿಂಗ್ ದೆನ್ ಐ ಶುಡ್ ಬಿಕಮ್ ಲೈಕ್ ಮೈ ಫಾದರ್ ಸೂಪರ್ ಅಂತ ಒಂದು ಥಾಟ್ ಯಾವಾಗಲೂ ಇತ್ತು. ಒಬ್ಬನೇ ಮಗ? ಇಲ್ಲ, ಐ ಹ್ಯಾವ್ ಯಂಗರ್ ಬ್ರದರ್. ವಾಟ್ ಇಸ್ ಹಿ ಡೂಯಿಂಗ್? ಹಿ ಈಸ್ ಅ ನೇವಲ್ ಆಫೀಸರ್.
ಯಪ್ಪ ಓಕೆ So that's how it happened, and I always thought about it. But very seriously, I started thinking about it when I was in engineering. ನಾನು PS ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂತ ಇತ್ತು ಅವಾಗ. ಪೆಸೆಟ್ ಸೌತ್ ಕ್ಯಾಂಪಸ್ ಆಗಿದೆ ಈಗ ಅದು, ಓಕೆ ಎಲೆಕ್ಟ್ರಾನಿಕ್ ಸಿಟಿ. ಅಲ್ಲಿ ಓಕೆ ಓಕೆ ಸೊ ನಾನು ಅಲ್ಲಿ ಓದ್ತಾ ಇದ್ದೆ. ಕಾಲೇಜ್ ಇಯರ್ಸ್ ಆಲ್ಸೋ ವರ್ ವೆರಿ ಗುಡ್. ಐ ಮೀನ್ ಐ ರಿಯಲಿ ಎಂಜಾಯ್ಡ್ ರೋಲ್ಸ್ ಆಫ್ ಲೀಡರ್ಶಿಪ್. ಅಲ್ಲಿ ಇದ್ದಿದ್ದ ಎಲ್ಲ ನಮ್ಮ ಪ್ರಿನ್ಸಿಪಲ್ ಡಾಕ್ಟರ್ ಜೆ ಸೂರ್ಯಪ್ರಸಾದ್ ಅಂತ ಇದ್ರು. ಬೈ ಎನಿ ಚಾನ್ಸ್ NCC ಈ ತರದ್ರಲ್ಲಿ ಎಲ್ಲ ಇದ್ದೆ, ನಾನು ಎಲ್ಲದರಲ್ಲಿದ್ದೆ. ಸೊ ಐ ವಾಸ್ ಇನ್ವಾಲ್ವ್ ಇನ್ ಟೂ ಮೆನಿ ಸಚ್ ಆಕ್ಟಿವಿಟೀಸ್, ಟೂ ಮೆನಿ ಔಟ್ಡೋರ್ ಆಕ್ಟಿವಿಟೀಸ್. ಐ ಮೀನ್ ಟೂ ಮೆನಿ ಟ್ರೆಕ್ಸ್ ಅವು ಇವು. ಆಮೇಲೆ ಎಲ್ಲ ಕಡೆ ಹೋದ್ರು ಸ್ವಲ್ಪ ಲೀಡರ್ಶಿಪ್ ರೋಲ್ ತಗೊಳ್ಳೋದು, ಸಖತ್. ಆ ಥರದ್ದೆಲ್ಲ. ಐ ಥಿಂಕ್ ಇನ್ ಅ ವೇ ಮೈ ಫಾದರ್ ಆಲ್ಸೋ ಪ್ಲೇಡ್ ಅ ರೋಲ್ ಇನ್ ಗೆಟಿಂಗ್ ದೀಸ್ ಮೇ ಬಿ ಲರ್ನಿಂಗ್ ಫ್ರಮ್ ಹಿಮ್ ಇನ್ ದೀಸ್ ಥಿಂಗ್ಸ್. ಆ್ಯಂಡ್ ಕಾಲೇಜಿಗೆ ಹೋದಾಗಂತೂ ಬಿಕಾಸ್ ವಿ ವರ್ ಫ್ರಮ್ ದ ಫಸ್ಟ್ ಬ್ಯಾಚ್ ಆಫ್ ದಟ್ ಕಾಲೇಜ್, ಸೊ ನಾವೇ ಇದ್ವಿ. So I ended up taking a little bit of leadership activities and leadership roles, lot of this kind of environment activities ivellau madakke. So I think somewhere there the actual churning happened inside my mind that no, I should get into civil services, But not IPS, huh? So IPS was one of my preferences as well. ನಾನು ಎಕ್ಸಾಮ್ ಬರ್ದೆ, ಬಟ್ ಎಕ್ಸಾಮಲ್ಲಿ ಹೇಗೆ ಅಂತಂದರೆ ಆ ವರ್ಷದ ವೇಕೆನ್ಸಿ, ನೀವು ಬರೋ ರ್ಯಾಂಕು, ಆಮೇಲೆ ಅದೆಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯು ಟು ಗಿವ್ ಅ ಪ್ರಿಫರೆನ್ಸ್. ಸೊ ಈಗ IAS ಫಸ್ಟು, IPS, ದೆನ್ ಫಾರಿನ್ ಸರ್ವಿಸು, ರೆವೆನ್ಯೂ ಸರ್ವಿಸು, ಆ ಥರ ಪ್ರಿಫರೆನ್ಸ್ ಕೊಟ್ಟಿದ್ದೆ. ಸೊ ಒನ್ ಆಫ್ ಮೈ ಅಮಂಗ್ ದ ಟಾಪ್ ಪ್ರಿಫರೆನ್ಸಸ್ ವಾಸ್ ಆಲ್ಸೋ ಇನ್ ದ ರೈಲ್ವೇಸ್. And somehow for some reason I was inclined towards, I mean people also told me that financial services and those dealing with finance are very very good profiles anta. But why railways, sir? One that of course it's a good organization to work. Okay. It's a massive organization, pan India. Aita, and it has been I think the service to society that you can make being in an organization like the railway, which is like the backbone of the country. Yeah. It's something which is very very good. So that played a role in me preferring railways. Of course it did not figure in the top 4 or 5 also. ಬಟ್ ಆ ಬಂದಿದ್ದ ರ್ಯಾಂಕು ಎಟ್ಸೆಟ್ರಾ, ಆವಾಗಿನ ವೇಕೆನ್ಸಿ ಎಲ್ಲರ ಪ್ರಕಾರ ನನಗೆ ರೈಲ್ವೇಸ್ ಅಲಾಟ್ ಆಯಿತು. ಸೊ ದೆನ್ ಐ ಡಿಸೈಡ್ ರೈಟ್ ದ ಎಕ್ಸಾಮಿನೇಷನ್ ಅಗೇನ್. ಮತ್ತೆ ಬರದೆ, ಮತ್ತೆ ಕ್ಲಿಯರ್ ಮಾಡಿದೆ. ಐ ವುಡ್ ಹ್ಯಾವ್ ಗಾಟ್ ಐ ಥಿಂಕ್ ರೆವೆನ್ಯೂ ಸರ್ವಿಸ್ ಅವಾಗ. ಬಟ್ ಫಾರ್ ಸಮ್ ರೀಸನ್ ಐ ಫೆಲ್ಟ್ ದಟ್ ಇಲ್ಲ, ಯು ಹ್ಯಾವ್ ಟು ಗೋ ಬ್ಯಾಕ್ ಟು ನೋ, ಐ ವಾಸ್ ಓಕೆ ವಿತ್ ದ ರೈಲ್ವೆ ಸರ್ವಿಸಸ್ ಆ್ಯಂಡ್ ಐ ಸೆಡ್ ಇಟ್ಸ್ ಓಕೆ, ಐ ಆಮ್ ಓಕೆ ಟು ಕಂಟಿನ್ಯೂ ಅಂತ. ಐ ಲೆಟ್ ಗೋ ಆಫ್ ದಟ್ ನೆಕ್ಸ್ಟ್ ಬ್ಯಾಚ್ ಇದ್ದು ಆ್ಯಂಡ್ ಐ ಕಂಟಿನ್ಯೂಡ್ ಹಿಯರ್. And I don't know, I mean sometimes I think it is intuition. Sometimes it tells you that no, it's okay, you are in the right place to go anta. God has been very very kind, and somehow life has been very very good after choosing me, despite all the ups, downs, challenges, etc. I mean, and I look back on maybe these 14 years from the time I chose and got allotted the service, and this 14 years of service that I have put in, it has been great. I mean, it's been very very memorable. It has been very satisfying. And I think it has probably set me up to do much bigger and better things. A lot of encouragement has come my way. One professional front alli agiro opportunities for service, maybe in some ways recognition and in terms of awards bandirodu. Innondu personal life alli chase ಮಾಡ್ತಾ ಇದ್ದೆ some personal dreams also. So these all have come along very very well. So I think it's been great. You said ಈಗ ನಿಮ್ಮ ವಿಷಯದಲ್ಲಿ ಅಪ್ಪ ವಾಸ್ ಅನ್ IPS ಆಫೀಸರ್, ಸೊ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಅಲ್ಲಿತ್ತು. ಫಾರ್ ಯು ಐ ಥಿಂಕ್ ನಿಮ್ಮ ಮನೇಲಿ ಯಾರು ಸಿವಿಲ್ ಸರ್ವಿಸಸ್ ಇರಲಿಲ್ಲ, ಆ್ಯಂಡ್ ಎಸ್ಪೆಷಲಿ ಕನ್ನಡ ಮೀಡಿಯಮಲ್ಲಿ ಓದಿ, ಐ ಥಿಂಕ್ ಟುಡೇ ವೈಲ್ ಶಿ ಇಸ್ ಟಾಕಿಂಗ್, ಐ ಮೀನ್ ಅಫ್ಕೋರ್ಸ್ ನನಗೆ ಅದೇ ಅನಿಸುತ್ತೆ, ಕನ್ನಡ ಮೀಡಿಯಮ್ ಅಂತ ದೇವರಾಣಿಗೂ ಅನ್ಸಲ್ಲ. ಅಂದರೆ ಯಾಕೆ ಹೇಳಿದೆ ಅಂತಂದರೆ ಲ್ಯಾಂಗ್ವೇಜ್ ಈಸ್ ಡೆಫಿನೆಟ್ಲಿ ಒಂದು ದೊಡ್ಡ ಬ್ಯಾರಿಯರಾಗಿ ಬರುತ್ತೆ. ಎಸ್ಪೆಷಲಿ ಐ ನೋ ಸಾಕಷ್ಟು ಜನ ಕನ್ನಡ ಮೀಡಿಯಮ್ ಅವ್ರು ಓದಿರೋಂಥವ್ರನ್ನ, ಅಂದರೆ ಅವ್ರು ಮಾಡೋಂಥ ಕೆಲಸ ಹುದ್ದೆಯಲ್ಲಿ ಆಮೇಲೆ ಬಂದು ಯಾವ ರೀತಿ ತೊಗೊಳ್ತಾರೆ, ಅದನ್ನು ಹೇಗೆ ಬರುತ್ತೆ ಇನ್ ಟರ್ಮ್ಸ್ ಆಫ್ ದಿ ಟ್ರಾನ್ಸಾಕ್ಷನಲ್ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್ ಹೆಂಗೆ ಬರುತ್ತೆ ಮುಂದಕ್ಕೆ ಅಂತ. ಆ್ಯಂಡ್ ಎಸ್ಪೆಷಲಿ ಬೀಯಿಂಗ್ ಇನ್ ಟು ದ ಸಿವಿಲ್ ಸರ್ವಿಸಿಗೆ ಬಂದು ಈ ಥರ ಮಾಡಿದಾಗ ಹೌ ಲ್ಯಾಂಗ್ವೇಜ್ ರಿಯಲಿ ಪ್ಲೇಡ್ ಅ ಮೇಜರ್ ರೋಲ್ ಫಾರ್ ಯು? ನನಗೆ ನಮ್ಮ ತಂದೆ ತಾಯಿ ಇಬ್ರು ಸಿವಿಲ್ ಸರ್ವೆಂಟ್ಸ್ ಅಲ್ಲ, ಯಾವುದೇ ಗೌರ್ಮೆಂಟ್ ಪೋಸ್ಟಲ್ಲೂ ಇಲ್ಲ. ಎರಡೂ ಕಡೆ, ನಮ್ಮ ತಾಯಿ ಕಡೆ ಆಗಲಿ ನಮ್ಮ ತಂದೆ ಕಡೆ ಆಗಲಿ. ನಾನು ಓದಿದ್ದು ಕನ್ನಡ ಮೀಡಿಯಮಲ್ಲಿ ಬಿಕಾಸ್ ಆಫ್ ನಮ್ಮಮ್ಮ. ಅಂದರೆ ಅಮ್ಮಂಗೆ ಓದೋ ಮಕ್ಕಳು ಎಲ್ಲಾದ್ರೂ ಓದ್ತಾರೆ ಅನ್ನೋದು ಒಂದು, ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಹಾಕಿದ್ರು. ಆಮೇಲೆ ಮದರ್ ಟಂಗ್ ಅನ್ನೋದು, ಭಾಷೆ ಅನ್ನೋದು ಚೆನ್ನಾಗಿ ಬರಲೇಬೇಕು ಅಂತ ಅವ್ರಿಗೆ. ಹಾಗಾಗಿ ನಮ್ಮ ತಾಯಿ ಉಡುಪಿಯಿಂದ ಬರ್ತಾರೆ. ಸೊ ಶಿ ಇಸ್ ನೇಟಿವ್ ಆಫ್ ಉಡುಪಿ.
ಅಲ್ಲಿ ಇದು ತುಂಬಾ ಸಾಮಾನ್ಯ, ಕರೆಕ್ಟ್, ಕನ್ನಡ ಅಲ್ಲೆಲ್ಲ ಕನ್ನಡ ಕನ್ನಡ ಮೀಡಿಯಂ ಮೀಡಿಯಂ. ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದೋದು. ಆದ್ರೆ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ನಾವು ಚಿತ್ರದುರ್ಗದಲ್ಲಿದ್ವಿ. ಹ್ಮ್ ಚಿತ್ರದುರ್ಗದ ಸರ್ಕಾರಿ ಸರ್ಕಾರಿ ಶಾಲೆ ಗುಣಮಟ್ಟಕ್ಕೂ ಒಂದು ದಕ್ಷಿಣ ಉಡುಪಿ. ಕನ್ನಡದ ಆ ಸರ್ಕಾರಿ ಶಾಲೆ ಕನ್ನಡ ಮೀಡಿಯಂ ಇದಕ್ಕೂ ತುಂಬಾ ವ್ಯತ್ಯಾಸ ಇತ್ತು. ಹಾಗಾಗಿ ಇಟ್ ವಾಸ್ ಈವನ್ ಮೋರ್ ಡಿಫಿಕಲ್ಟ್. ವಾವ್. ಅಂದ್ರೆ ಪಾಠಗಳಿಲ್ಲ, ಬೆಂಚ್ ಇಲ್ಲ, ಶಾಲೆನೇ ಆಲ್ಮೋಸ್ಟ್ ಪ್ರೈಮರಿ, ನಾನು ಓದಿರೋ ಪ್ರೈಮರಿ ಶಾಲೆ ಇಲ್ಲ, ಇವಾಗ ಕ್ಲೋಸ್ ಆಗಿದೆ. ಹೈಸ್ಕೂಲು ತುಂಬಾ ಹುಡುಗಿರು ಇರುವಂಥ ಸ್ಕೂಲ್, ಅಂದ್ರೆ 1500 ಜನ, 2000 ಜನ ಮಕ್ಕಳು. ಸೊ ಒಂದೊಂದು ಸೆಕ್ಷನ್ ಅಲ್ಲಿ 100-150 ಆ ಥರ ಇರುವಂಥ ಶಾಲೆ. ಚಿಕ್ಕೂರುಗಳಲ್ಲಿ ಇಟ್ಸ್ ಅ ವೆರಿ ಫನಿ ಡೆಮೋಗ್ರಫಿಕ್, ಮಯೂರ. ಆ ಥರದ್ರಲ್ಲಿ ಸ್ಕೂಲಲ್ಲಿ ಓದಿದ್ದು. ಸೊ ನಮ್ಮ ತಾಯಿ ತುಂಬಾ ಶಿ ಸೋಷಿಯಲಿ ವೆರಿ ಇನ್ಕ್ಲೈನ್ಡ್. ಅಂದ್ರೆ ಅವ್ರೇ ಬಡತನದಿಂದ ಬಂದಿದ್ರು ತಾವು ತಮ್ಮ ದುಡಿಮೆಯಲ್ಲಿ 40% ದಾನ ಮಾಡ್ತೀನಿ, ಯಾರಿಗೋ ಹಿಂಗೆ ಹೊಲಿಗೆ ಮಷೀನ್ ಕೊಡಿಸ್ತೀನಿ, ಯಾವುದೋ ಸ್ಕೂಲ್ಗೆ ಬಟ್ಟೆಗಳು ಕೊಡಿಸ್ತೀನಿ, ಆ ಥರ ಅವ್ರಿಗೆ ಬೈ ನೇಚರ್ ಬಂದಿದೆ. ಹಾಗಿರೋದ್ರಿಂದ ಅಮ್ಮ ಚಿತ್ರದುರ್ಗದಲ್ಲಿ ಆ ಥರ ಚಿಕ್ಕ ಪುಟ್ಟ ಸೇವೆಗಳು ಹಾಗೆ ಮಾಡ್ಕೊಂಡೇ ಬಂದವರು. ಸೊ ಅವ್ರು ನನಗೆ ಎಂಕರೇಜ್ ಮಾಡಿದ್ದು, ಈಗ ನೀನು ಒಬ್ಬ ಶಾಲಾ ಶಿಕ್ಷಕಿ ಆದ್ರೆ ಶಾಲೆನ ಉದ್ಧಾರ ಮಾಡಬಲ್ಲೆ, ಒಬ್ಬ ಇಂಜಿನಿಯರ್ ಆದ್ರೆ ಮೇ ಬಿ ನಿಮ್ಮ ಡಿವಿಷನ್ ಆ ಥರ. ಹಾಗೆ ನೀನು DC, ಅವಾಗ ನಮ್ಮ ಅಮ್ಮಂಗ್ ಪಾಪ ಲಿಮಿಟೆಡ್ ಏನ್ ಗೊತ್ತಿದೆ ಅದು, DC ಆದ್ರೆ ನೀನ್ ಇಡೀ ಜಿಲ್ಲೆನೇ ಉದ್ಧಾರ ಮಾಡ್ಬೋದು ಆ ಥರ, ಹಂಗಂತ ಚಿಕ್ಕ ವಯಸ್ಸಿದಾಗಿಂದ ಹೇಳ್ತಾ ಇದ್ರು. ಸೊ ನನಗದು ಆಕ್ಚುಲಿ ದಟ್ ಇಸ್ ಹೌ ಇಟ್ ಕೈಂಡ್ ಆಫ್ ಸ್ಯಾಟ್ ಇನ್ ಮೈ ಹೆಡ್. ಹಾಗಾಗಿದ್ರಿಂದ 7ನೇ ಕ್ಲಾಸು ನಮಗೆ ಅವಾಗ ಸ್ಟೇಟ್ ಗವರ್ಮೆಂಟ್ ಇದರಲ್ಲಿ ಪಬ್ಲಿಕ್ ಎಕ್ಸಾಮ್, ಕರೆಕ್ಟ್. ಆಯ್ತಾ. ಸ್ಟೇಟ್ ಗವರ್ಮೆಂಟ್ ಶಾಲೆ, ಪಾಠಗಳೇ ಆಗಿರ್ಲಿಲ್ಲ. ನಂಗೊಬ್ಳು ಅಕ್ಕ ಇದ್ದಾಳೆ, ಡಾಕ್ಟರ್ ದೀಪ್ತಿ ರಾವ್ ಅಂತ. ಅವಳು ನನಗಿಂತ 4 ವರ್ಷ ದೊಡ್ಡವಳು. ಶಾಲೆಯಲ್ಲಿ ಪಾಠನೇ ಮಾಡಿಲ್ಲ, ಏನಾಗತ್ತೋ ಏನೋ, ನೀನೊಂಚೂರು ಹೇಳ್ಕೊಡು ಅಂತ ಕೊನೆಗೆ ಲಾಸ್ಟ್ 15 ದಿನ ನಮ್ಮಮ್ಮ ಏನೋ ಕೂರಿಸಿ ಹಂಗೆ ಮಾಡಿಸಿದ್ರು. ಐ ವಾಸ್ ಅ ಬ್ರೈಟ್ ಕಿಡ್. ಐ ಯೂಸ್ ಟು ಲವ್ ರೀಡಿಂಗ್. ಅದು ನನಗೂ ಅಕ್ಕಂಗೂ ಬೈ ನೇಚರ್ ಬಂದಿತ್ತು. ಹಾಗೆ ಅದೆಲ್ಲ ಆಯಿತು. 7ನೇ ಕ್ಲಾಸಲ್ಲಿ ಅಲ್ಲಿ ತನಕ ಚಿತ್ರದುರ್ಗ ಜಿಲ್ಲೆಲೇ ಹೈಯೆಸ್ಟ್ ಸ್ಕೋರು ನಂದು. ಆ ಥರ ಆಗೋಯ್ತು. ಅಂದ್ರೆ ಯಾರು 7ನೇ ಕ್ಲಾಸ್ ಮಕ್ಕಳಲ್ಲಿ 90% ಎಲ್ಲ ನೋಡೇ ಇರಲಿಲ್ಲ. ಇದು ಸರ್ಕಾರಿ ಶಾಲೆಯಲ್ಲಿ 94% ನನಗೆ ಆಗಿಂದು ಟೈಮಲ್ಲಿ. ಆ ಥರ ಬಂತಲ್ಲ, ಎಲ್ಲ ನ್ಯೂಸ್ ಪೇಪರ್ ಅವರು ಇಂಟರ್ವ್ಯೂ ಮಾಡಿಕೊಂಡು ಮನೆಗೆ ಬಂದು, ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಮಕ್ಳದೇ ಗೊತ್ತಿರಲ್ಲ, ಅಂಥದ್ರಲ್ಲಿ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನ ತಗೊಂಡಿರೋ ಅಂಥ ಮಗು ಅಂತ ಬಂದು ಇಂಟರ್ವ್ಯೂ ಎಲ್ಲ ಮಾಡಿದ್ರು. ಅವಾಗ ದಟ್ ವಾಸ್ ಮೈ ಫಸ್ಟ್ ಇಂಟರ್ಫೇಸ್ ವಿತ್ ದಿಸ್ ಹೋಲ್ ಈ ಥರ ಹಿಂಗೆ ಮೀಡಿಯಾ ಇಂಟ್ರಾಕ್ಷನ್. ಯಾರನ್ನ ಕ್ವೆಶನ್ ಕೇಳಿರೋದು, ಏನಾಗ್ಬೇಕು ನೀನು ದೊಡ್ಡೋಳಾದ್ಮೇಲೆ ಅಂತ. ಆವಾಗ ಐ ಟೋಲ್ಡ್ ನಂಗೆ ಸಿವಿಲ್ ಸರ್ವಿಸಸ್ಗೆ ಬರಬೇಕು ಹಾಗೆ ಅಂತ ಬಂದಿದ್ದು. ಅದು ಐ ಹೆಲ್ಡ್ ಆನ್ ಟು ದಟ್ ಥಾಟ್. 10th ಅಲ್ಲೂ ಜಿಲ್ಲೆಗೆ ಪ್ರಥಮ, ಅವಾಗ್ಲೂ ಕೇಳಿದ್ರು, ಅವಾಗ್ಲೂ ಆಗ್ಬೇಕು ಅಂತ ಸಿವಿಲ್ ಸರ್ವಿಸಸ್ ಅಂತ. ಹಂಗೆ ಬಂತು. ಗಾಡ್ಸ್ ಗ್ರೇಸ್, ಕೊನೆಗೆ ಸಿವಿಲ್ ಸರ್ವಿಸಸ್ ಪರೀಕ್ಷೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆಯ್ತು ಅಂತ. ಇನ್ ಕನ್ನಡದ ಬಗ್ಗೆ ನೀವು ಕೇಳಿದಾಗ ಹೇಳಲೇಬೇಕಾಗಿರೋದು ಅಂದ್ರೆ, ಕನ್ನಡ ಭಾಷೆ ತುಂಬಾ ಸ್ಟ್ರಾಂಗ್ ಆಗಿತ್ತು ನಂದು. ಮೈ ಮದರ್ ಟಂಗ್ ಈಸ್ ವೆರಿ ಸ್ಟ್ರಾಂಗ್ ಅಂತ. ಆದ್ರೆ ಬರ್ತಾ ಬರ್ತಾ ಇನ್ PUC ಆಗ್ಲೇ ಇಂಗ್ಲಿಷ್ ಮೀಡಿಯಂಗೆ ಬಂದೆ ನಾನು. ಚಿತ್ರದುರ್ಗದಲ್ಲೇನೆ, ಅದು ಸರ್ಕಾರಿ ಶಾಲೆಲೇನೆ. ಬಟ್ ಅದು ಇಂಗ್ಲಿಷ್ ಮೀಡಿಯಂ. ಹಾ, ಸೈನ್ಸ್ ತಗೊಂಡೆ. ಬಟ್ ದಟ್ ಟ್ರಾನ್ಸಿಷನ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಯ್ತು. ಅವಾಗ ಸಡನ್ ಆಗಿ, ಅಫ್ಕೋರ್ಸ್ ನಾನು ಆಗ್ಲೇ 8th 9th ಅಲ್ಲೆಲ್ಲ ಇಂಗ್ಲಿಷ್ ಮೀಡಿಯಂ, ಅಂದ್ರೆ ಆವಾಗ ಓದ್ಕೋತಾ ಇತ್ತು. NTSC ಎಕ್ಸಾಮ್ ಎಲ್ಲ ಪರೀಕ್ಷೆ ಎಲ್ಲ ಕ್ಲಿಯರ್ ಮಾಡಿದ್ದೆ. ಅದನ್ನ ಅವಾಗೆಲ್ಲ, ಸೊ ಇಂಗ್ಲಿಷ್ ಬೇಸಿಕ್ ನಾಲೆಜ್ ನನಗಿದೆ, ಆದ್ರೆ ಆ ಫ್ಲೂಯೆನ್ಸಿ ಇರ್ಲಿಲ್ಲ. ಸೊ ತುಂಬಾ ಕಷ್ಟನೂ ಆಯ್ತು. ಹೆಂಗೋ ಒಂದಿಷ್ಟು ಟೈಪ್ ಕಾಸ್ಟ್ ಮಾಡ್ತಿದ್ದೀನಿ ಅಂತಲ್ಲ, Tier 2 ಸಿಟೀಸ್, Tier 2 ಇಂದ ಬರೋ ಮಕ್ಕಳುಗಳಿಗೆ ಕನ್ನಡ ಮೀಡಿಯಂ, ಅದು ಸರ್ಕಾರಿ ಶಾಲೆ ಅಂತಂದ್ರೆ ಫಾರ್ ದೆಮ್ ಇಂಗ್ಲಿಷ್ ಇಸ್ ಸಮಥಿಂಗ್ ಲೈಕ್ ವೆರಿ ತುಂಬಾ ದೊಡ್ಡದು. ಇಲ್ಲ, ತುಂಬಾ ಹಂಗೆ ಒಂದ್ ಯಾವ್ದೋ ಸಮ್ಮರ್ ಕ್ಯಾಂಪ್ ಅಲ್ಲಿ ನಂದು ಇದು ಸೆಲೆಕ್ಟ್ ಆಯ್ತು. ಸೈನ್ಸ್ ಫಿಕ್ಷನ್ ರೈಟಿಂಗ್ ಒಂದು ಸ್ಟೇಟ್ ಲೆವೆಲ್ ಒಂದು ಯಾವುದೋ ಒಂದು ಕಾಂಪಿಟಿಷನ್ ಇಂಡಿಯನ್ ಎಕ್ಸ್ಪ್ರೆಸ್ ನಡೆಸ್ತಾ ಇತ್ತು ಅನ್ಸುತ್ತೆ. ಅದಕ್ಕೆ ಸೆಲೆಕ್ಟ್ ಆಯ್ತು ನಂದು. ನಾನು ಇದು 10th ಸ್ಟ್ಯಾಂಡರ್ಡ್ ಅನ್ಕೋತೀನಿ ಆವಾಗ.
ನಾನು ಅಲ್ಲಿಗೆ ಹೋಗಿದ್ದೀನಿ. ಐ ಆಮ್ ವೆರಿ ಬ್ರೈಟ್, ಮೈ ಐಡಿಯಾಸ್ ಆರ್ ಫ್ಯಾಂಟಾಸ್ಟಿಕ್. ಆದ್ರೆ ಅಲ್ಲಿ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಮಕ್ಕಳು ಬಂದಿದ್ರಲ್ಲ, ನನ್ಗೆ ಇಂಗ್ಲಿಷೇ ಬರಲ್ವಲ್ಲ. ಅಂದ್ರೆ ಆ ಎಲ್ಲ ಮಕ್ಕಳು ಫುಲ್ ಫಾಸ್ಟ್ ಆಗಿ ಸಖತ್ತಾಗಿ ಇಂಗ್ಲಿಷ್ ಎಲ್ಲ ಮಾತಾಡ್ತಾ ಇದ್ರು. ಅದಿಲ್ಲೇ ನಗರದ ಹತ್ರ ಒಂದು ರೆಸಿಡೆನ್ಷಿಯಲ್ ಸೆಟಪ್ ಅಲ್ಲಿ ಸೈನ್ಸ್ ಫಿಕ್ಷನ್ ಕಾಂಪಿಟಿಷನ್. ಅದು ಅವಾಗ ಇನ್ನು ಹೊಸದು ಸೈನ್ಸ್ ಫಿಕ್ಷನ್ ಅದೆಲ್ಲ. ಆಗ ಅಂತ ನನಗೆ ಇಂಗ್ಲಿಷೇ ಬರ್ದೇ ಇರೋದನ್ನ ಮಕ್ಕಳು ಸಿಕ್ಕಾಪಟ್ಟೆ ಅದನ್ನ ನನ್ನ ನಗೆ ಪಾಟ್ಲಾಗಿ ನಾನು ಹತ್ಕೊಂಡು ಬಂದು, ಅದು ಅಲ್ಲಿ ಕತೆ ಎಷ್ಟು ಚೆನ್ನಾಗಿ ಬರ್ದೆ ನಾನು ಅಂದ್ರೆ, ಅದನ್ನ ಅಲ್ಲಿ ಪ್ರೊಫೆಸರ್ ಭೂಸ್ನೂರ್ ಮಠ್ ಅಂತ ಒಬ್ರು ಸೈನ್ಸ್ ಪ್ರೊಫೆಸರು, ಹಿ ಈಸ್ ಅ ವೆರಿ ನೋನ್ ನೇಮ್ ಇನ್ ಕನ್ನಡ ಸೈನ್ಸ್ ಫಿಕ್ಷನ್ ರೈಟಿಂಗ್. He wrote a foreword to me and it got published in Indian Express. ಅಲ್ಲಿ ತನಕ ಬಂತು. ಐಡಿಯಾ ಇಸ್ ಗ್ರೇಟ್ ಬಟ್ ಲ್ಯಾಂಗ್ವೇಜ್ ಇಸ್ ಟೋಟಲಿ ಆಫ್. ವಾಪಸ್ ಮನೆಗೆ ಹೋದಾಗ ಸಿಕ್ಕಾಪಟ್ಟೆ ಹತ್ತು ಎಲ್ಲ ಮಾಡಿದೆ. ನನಗೆ ಕನ್ನಡ ಮೀಡಿಯಮ್ಗೆ ಸೇರಿಸ್ಬಿಟ್ಟಿದ್ದೀರಿ, ನನಗೆ ಲ್ಯಾಂಗ್ವೇಜೇ ಬರಲ್ಲ, ಎಲ್ಲರೂ ತುಂಬ ನನ್ನ ಇದು ಮಾಡಿದ್ರು ಅಂತ. ಆಮೇಲೆ ಬಟ್ ದಟ್ ಒನ್ ಡೇ ಆಫ್ ಕ್ರೈಯಿಂಗ್ ಅಷ್ಟೇನೆ. ಅದಾದ್ಮೇಲೆ ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ಯಾವ ಥರ ಅಂದರೆ, ಇಡೀ ದಿನ ಲೈಬ್ರರಿಯಲ್ಲಿ ಕುತ್ಕೋತಾ ಇದ್ದೆ. ಆವಾಗ ಲೈಬ್ರರಿಯಲ್ಲಿ ಕುತ್ಕೊಂಡು ಅಂಡರ್ಲೈನ್ ಮಾಡೋದು, ಮೀನಿಂಗ್ ನೋಡೋದು, ಅಂಡರ್ಲೈನ್ ಮಾಡೋದು, ಮೀನಿಂಗ್ ನೋಡೋದು, ಪುಸ್ತಕಗಳು ಓದೋದು. ಸಿಕ್ಕಿದ ಪುಸ್ತಕಗಳೆಲ್ಲ ಓದ್ ಹಾಕ್ಬಿಟ್ಟೆ. ಅಂದ್ರೆ ಓಶೋ ಇಂದ ಹಿಡಿದು ಆಟೋಬಯೋಗ್ರಫಿ ಆಫ್ ಅ ಯೋಗಿ ಇಂದ ಹಿಡಿದು ಎಲ್ಲ, ಅಂದ್ರೆ ಈ ಫಿಲಾಸಫಿಕಲ್ ಸೈಕಾಲಜಿ ಅದು ಇದು ಅಂತ ಆ ಥರ ಇರೋ ಪುಸ್ತಕಗಳನ್ನೆಲ್ಲ ಓದಿ ಒಟ್ಟಿನಲ್ಲಿ ವೊಕ್ಯಾಬ್ಯುಲರಿ ಬಿಕೇಮ್ ವೆರಿ ಸ್ಟ್ರಾಂಗ್. ಅಮೇಜಿಂಗ್. ಆದ್ರೆ ಅಗೇನ್ ಪ್ರಾಬ್ಲಮ್ ಏನು ಅಂದ್ರೆ ಡಿಕ್ಷನ್. ನಾವು ಮಾತಾಡಿದ ತಕ್ಷಣ ಕನ್ನಡದ್ದು ಇದು ಬಂದ್ಬಿಡ್ತಾ ಇತ್ತು. ಸ್ಟ್ರಾಂಗ್ ಇನ್ಫ್ಲುಯೆನ್ಸ್. ಸೊ ಅದಾಗಿ PUC ಆದ್ಮೇಲೆ ಇಂಜಿನಿಯರಿಂಗ್ ನಾನು ಬೆಂಗಳೂರಿಗೆ ಬಂದೆ. ಅಮೃತಾ ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಅಂತ ಒಂದು ಡೀಮ್ಡ್ ಯೂನಿವರ್ಸಿಟಿ. ಅದು ಅದರ ಎಂಟ್ರೆನ್ಸ್ ಸೆಪರೇಟ್ ಎಂಟ್ರೆನ್ಸ್ ಇತ್ತು. ಚೆನ್ನಾಗಿ ಹೌದು ಅಲ್ಲಿಗೆ ಬಂದು ಕಂಪ್ಯೂಟರ್ ಸೈನ್ಸ್. ಅಲ್ಲಿ ಇಂಜಿನಿಯರಿಂಗ್ ಬಂದಾಗಂತೂ ಫುಲ್ ಎಲ್ಲ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಮಕ್ಕಳು ಬಂದಿದ್ರು. ನನಗೆ ಐ ಹ್ಯಾಡ್ ಟೇಕನ್ ಅ ವೆರಿ ಗುಡ್ ರ್ಯಾಂಕ್, ಸೊ ಇಟ್ ವಾಸ್ ಅ ಮೆರಿಟ್ ಸೀಟ್. ಸೊ ಫಸ್ಟ್ ಡೇ ಎಲ್ಲಾರನ್ನೂ ಇದ್ದಾಗ ನನಗೆ ಒಂದು ಚಿಕ್ಕ ಫೆಲಿಸಿಟೇಷನು, ಶೀಸ್ ಲೈಕ್ ರ್ಯಾಂಕ್ ನಂಬರ್ 1 ಅದು ಇದು ಎಲ್ಲ ಮಾಡಿತ್ತು. ಅದಾದ್ಮೇಲೆ ಹಾಸ್ಟೆಲಲ್ಲಿ ಯಾರ ಜೊತೆ ಮಾತೇ ನನಗೆ ಆಡಕ್ಕೆ, ಯಾಕಂದ್ರೆ ಎಲ್ಲ ನನಗೆ ಕಾನ್ಫಿಡೆನ್ಸೇ ಇಲ್ಲ, ಮಾತಾಡಕ್ಕೆ ಬರಲ್ಲ. ಅದಕ್ಕೆ ಸರಿಯಾಗಿ ಏನೋ ಒಂದಿನ ಏನೋ ಹೇಳೋವಾಗ ತಪ್ಪು ಹೇಳ್ದೆ, ಪ್ರೊನೌನ್ಸಿಯೇಷನು. ಸಮ್ ಗರ್ಲ್ ಮೇಡ್ ಫನ್ ಆಫ್ ಮೀ. That was it. I became a closed entity. I hardly spoke. Then I had to work on myself anta. Andre that's the best God's gift to me, is that moment of crying is only for a small moment. Limited to a day. Or few minutes. I just shake up and get up and start working on it. So then I started watching a lot of interviews. Amazing. ಅವಾಗ ನ್ಯೂಸ್ ಚಾನೆಲ್ ಅವಾಗಿನು ಅಂದ್ರೆ ಆನ್ಲೈನ್ ಅವಾಗ ಒಂದು ಸ್ವಲ್ಪ ಸ್ಟಾರ್ಟ್ ಆಗಿದ್ದಷ್ಟೇನೆ. ಸೊ ಐ ಸ್ಟಾರ್ಟೆಡ್ ವಾಚಿಂಗ್ ಸೋ ಮಚ್ ಆಫ್ ನ್ಯೂಸ್ ಆ್ಯಂಡ್ ಇಂಟರ್ವ್ಯೂಸ್. ಒಂದು ಮೈ ಕರೆಂಟ್ ಅಫೇರ್ಸ್ ವಾಸ್ absolutely fantastic. And my pronunciation also got better. So and so much so that I worked on it so much that I started thinking in English. How would I say this in ನಂದು ಮನಸ್ಸಿನ ಮಾತು ಆಕ್ಚುಲಿ ಕನ್ನಡ ಆದ್ರೂ ನಾನು ಹೇಗೆ ಅದನ್ನ ಇಂಗ್ಲಿಷಲ್ಲಿ ನಾನು ಅದೇ ಇಮೋಷನ್ನಲ್ಲಿ ಹೇಳ್ಬೋದು ಅನ್ನೋ ಲೆವೆಲ್ಗೆ ಹೋಗಿ, ಅಷ್ಟಾದ್ಮೇಲೆ ಬೈ ದ ಎಂಡ್ ಆಫ್ ಎಂಜಿನಿಯರಿಂಗ್ ಐ ಹ್ಯಾವ್ ಈವನ್ ಕಾಂಪಿಯರ್ಡ್ ಫಾರ್ ಪ್ರೋಗ್ರಾಮ್ಸ್. ಆಕ್ಚುಲಿ ಥ್ಯಾಂಕ್ ಯು ಫಾರ್ ದ್ಯಾಟ್. ಅವ್ರು ಹೇಳ್ತಿರ್ಬೇಕಾದ್ರೆ ನನ್ನ ತಲೆಯಲ್ಲಿ ಹೆಂಗೆ ಹೊಡ್ತಿದ್ರು, ಈ ವಿಷಯಕ್ಕೆ ತುಂಬಾ ರೆಸೊನೇಟ್ ಆಗ್ತಿದೆ ನನಗೆ. ಅಂದ್ರೆ ನನ್ನ ವೈಯಕ್ತಿಕ ಅದು ಕೂಡ ಅನುಭವ ಆಯ್ತು. ನಾನು ರೇಡಿಯೋದಲ್ಲಿ ಶುರು ಮಾಡಿದಾಗ ಸರ್ ನನಗೆ ತುಂಬಾ ಟೈಪ್ ಕಾಸ್ಟ್ ಮಾಡಿದ್ದೇನೆಂದ್ರೆ, ತುಂಬಾ ಸ್ವಚ್ಛವಾದ ಕನ್ನಡ ಮಾತಾಡ್ತಾನೆ ಅಂತ. ಅಂದ್ರೆ ನಾನು ಮಾತಾಡ್ತಿದ್ದು, ನಮಸ್ಕಾರ, ನೀವು ಕೇಳ್ತಾ ಇದ್ರೆ 92 ಚುಕ್ಕಿ 7 ದೊಡ್ಡ ಕಂಪನಾಂಕಗಳಲ್ಲಿ ಮಯೂರ ಸ್ವಾಗತ ಸುಸ್ವಾಗತ ಅಂತ. ಆ ಮಯೂರ ಇಂದ ಇವತ್ತು ನನಗೆ ಹೈಯೆಸ್ಟ್ ಬ್ಯಾಕ್ಲಾಶ್ ಬರೋದೇನು ಅಂತಂದ್ರೆ, ಇವನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಆ ಕಾನ್ಫಿಡೆನ್ಸ್ ಅಷ್ಟು ಲೋ ಇತ್ತು. ಯು ಕ್ಯಾನಾಟ್ ಸ್ಪೀಕ್ ಇಂಗ್ಲಿಷ್, ಮಾತಾಡಕ್ ಆಗೋದಿಲ್ಲ. ಒಂದ್ ಸ್ಟೇಜ್ ಅಲ್ಲಿ ಯಾರಾದ್ರೂ ಒಬ್ರು ಸಮ್ಮನ್ ಬಂದ್ಬಿಟ್ಟು ಮಾತಾಡ್ಬಿಟ್ರೆ ಒಂಥರ ಫುಲ್ ಫ್ಲೂಯೆಂಟ್ ಆಗಿ ಫಾರ್ಗೆಟ್ ಅಬೌಟ್ ಅವ್ರು ನಾರ್ಮಲ್ ಇಂಗ್ಲಿಷ್ ಮಾತಾಡಿದ್ರೆ ನಮ್ಗೆ ಶಶಿ ತರೂರ್ ತರ ಅನ್ಸ್ತೈತೆ ನಮ್ಗೆ. ಸೊ ದಟ್ ವಾಸ್ ದಿ ಟ್ಯಾಬು ಇದ್ದಿದ್ದು ನಮ್ಗೆ. ಬಟ್ ಟುಡೇ ನನ್ ಕನ್ನಡನೇ ಅಂದ್ರೆ 1 ಪಾಯಿಂಟ್ ತುಂಬಾ ಚೆನ್ನಾಗಿ ಹೇಳಿದ್ರಿ.
ಆಸ್ ಅಂಡ್ ವೆನ್ ಅದು ನೋಡ್ತಾ ಏನಾಗುತ್ತೆ ಗೊತ್ತಿಲ್ದಿರಂಗೆ ನಮ್ಗೆ ಥಿಂಕಿಂಗ್ ಲ್ಯಾಂಗ್ವೇಜ್ ಆಗೋಗುತ್ತೆ. ಕರೆಕ್ಟ್. ಸೊ ಆ ಥಿಂಕಿಂಗ್ ಲ್ಯಾಂಗ್ವೇಜ್ ಅಷ್ಟು ಅಡಾಪ್ಟ್ ಮಾಡ್ಕೊಂಡು ಏನಾಗ್ಬಿಡುತ್ತೆ ಗೊತ್ತಿಲ್ದಿರಂಗೆ ದಟ್ ಬಿಕಮ್ ಸಬ್ ಕಾನ್ಶಿಯಸ್ಲಿ ವಿ ಟೆಂಡ್ ಟು ಸ್ಪೀಕ್ ಇನ್ ಇಂಗ್ಲಿಷ್ ಆಗೋಗುತ್ತೆ. ವಿ ಬಿಕಮ್ ಮೋರ್ ಕಂಫರ್ಟಬಲ್. ದಟ್ ಡಸಂಟ್ ಮೀನ್ ದಟ್ ನಾವು ಕನ್ನಡ ಮಾತಾಡೋದಿಲ್ಲ ಅಥವಾ ಕನ್ನಡದ ಬಗ್ಗೆ ಒಲವು ಇಲ್ಲ ಅನ್ನೋದು ಆ ಥರ ಅಂತ ಆತರ ಇರೋದಿಲ್ಲ. ಅಲ್ಲ ಅದು. ಬಟ್ ಇದು ಇನ್ನೊಂದು, ಬಟ್ ಇವಾಗ ಐ ರಿಯಲಿ ಥ್ಯಾಂಕ್ ನಮ್ಮ ಅಮ್ಮಂಗೆ ನಾನು ತುಂಬಾ ಸಲ ಥ್ಯಾಂಕ್ಸ್ ಹೇಳ್ತೀನಿ. ಮೋರ್ ಸೊ ಬಿಕಾಸ್ ಒಂದು ಪರ್ಸನ್ ಆಕ್ಚುಲಿ ಇವಾಗ ಅವರ ಮದರ್ ಟಂಗಲ್ಲಿ ಎಷ್ಟು ಪದಗಳು ಗೊತ್ತಿರುತ್ತೆ. ಅವರು ಈಗ ಕನ್ನಡದವ್ರೇನೆ ಆಗಿರೋರ್ಗೆ ಎಷ್ಟು ಪದಗಳು ಗೊತ್ತು. ಅದನ್ನ ಹಂಗ್ ಮಾಡ್ಬಿಡೋಣಪ್ಪ, ಇದನ್ನ ಹಿಂಗ್ ಮಾಡ್ಬಿಡೋಣಪ್ಪ. ಸೊ ಅಲ್ಲಿ ಹಾಗೆ ಹೀಗೆ ಅದಕ್ಕೆ ಎಕ್ಸಾಕ್ಟ್ ಪದಗಳು ಇದೆಯಲ್ವಾ. ಇದೆ. ನನ್ನ ಪುಣ್ಯಕ್ಕೆ ನನ್ಗೆ ಕನ್ನಡ ಮೀಡಿಯಂ ಆಗಿರೋದ್ರಿಂದ ನನಗೆ ಐ ನೋ ಸೋ ಮೆನಿ ವರ್ಡ್ಸ್ ಇನ್ ಕನ್ನಡ ದಟ್ ಐ ನೋ ಆಲ್ ದೋಸ್ ವರ್ಡ್ಸ್ ಇನ್ ಇಂಗ್ಲಿಷ್ ಆಲ್ಸೋ. Oh yeah. So It's ನನಗೆ not the other way around. Okay. my English is definitely so much better than many people who are convent bred or who have come with as a colloquial English speaking person anta, which I actually realize when I write. So ಇವಾಗ್ಲೂನು ಈಗ ಚಾಟ್ GPT ಕಾಲ, ಎವ್ರಿಥಿಂಗ್ ಇಸ್ ಸ್ಯಾನಿಟೈಸ್ಡ್ ಅಂಡ್ ಎವ್ರಿಥಿಂಗ್ is corrected. ಬಟ್ ಅದಿಲ್ಲದೆ ಇದ್ರೂನು ಅಂದ್ರೆ ಒಂದಿನ ಸೇ ಇಫ್ ಇಂಟರ್ನೆಟ್ ಆಫ್ ದ ವರ್ಲ್ಡ್ ಸ್ವಿಚಸ್ ಆಫ್, ಐ ಸ್ಟಿಲ್ ಕ್ಯಾನ್ ರೈಟ್ ಅ ಬುಕ್. No, I think that is blessed to be born in the era of Gen Y ಅನ್ಸುತ್ತೆ, ಮಿಲೇನಿಯಲ್ಸ್ಗೆ. ನಿಮ್ಮಿಬ್ರು 8 ವರ್ಷದ ಈ ಒಂದು ದಾಂಪತ್ಯ ಜೀವನದಲ್ಲಿ ವೆದರ್ ಎನಿ ಟೈಮ್ಸ್ ವೇರೇನ್ ಬೇರೆ ಬೇರೆ ಊರಲ್ಲಿ ಇದ್ದದ್ದು ಇದೆಯಾ? ಸ್ಟಾರ್ಟಿಂಗ್ ಮದ್ವೆ ಆದಾಗ ನಾನು ಐ ವಾಸ್ CEO ಕಂಟೋನ್ಮೆಂಟ್ ಬೋರ್ಡ್ ಬೆಳಗಾಮಲ್ಲಿ, ಅವರು ಡೆಲ್ಲಿಯಲ್ಲಿದ್ರು. ಆಲ್ಮೋಸ್ಟ್ 2 years ವಿ ವರ್ ಸೆಪರೇಟ್. ಫಸ್ಟ್ ಮದುವೆ ಆದಾಗಲೂ ವಿ ವರ್ ಸೆಪರೇಟ್. ಓಕೆ. ಅಂದ್ರೆ ಮದುವೆ ಆದ್ರೂ ಅಂದ್ರೆ ಬೆಳಗಾಮಲ್ಲಿದ್ದು, ನಾನು ಡೆಲ್ಲಿಯಲ್ಲಿದ್ದೆ. How often do you- ಮದುವೆ ಬೆಂಗಳೂರಲ್ಲಿತ್ತು, ಇಬ್ರು ಬೆಂಗಳೂರು ಬಂದ್ವಿ. ಮದುವೆ ಆಯ್ತು, ಅವ್ರು ವಾಪಸ್ ಬೆಳಗಾವಿ ಹೋದ್ರು, ನಾನು ವಾಪಸ್ ಡೆಲ್ಲಿಗೆ ಹೋದೆ. How often you guys used to meet ಅವಾಗ? once a month or something. Once a month. Once a month, something like that. Yeah. But that was also a good period. Again, I won't say, when I look back, everything has been good only. And people may Nice. say, ಜೊತೆಗಿರ್ಲಿಲ್ಲ ಅಂತ, but it was also exciting time. We are looking forward to meeting each other. ಅದೊಂದು Yeah, That excitement Excitement of ಇರ್ತದೆ, looking yeah. forward to was meeting each there. other. ಆಮೇಲೆ ಅಂದ್ರೆ ಹಿಂಗೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಶಿ ಇಸ್ ಗೋಯಿಂಗ್ ಟು ಜೈಪುರ್ or something like that. ಅವ್ರೇನೋ ಫ್ರೈಡೇ ಯಾವುದೋ ಮೀಟಿಂಗ್ ಕಾನ್ಫರೆನ್ಸ್ ಹೋದ್ರೆ ಸ್ಯಾಟರ್ಡೆ ಸಂಡೇ ಅಲ್ಲಿ ಹೊಡ್ಕೊಂತಾರೆ. ನಾನು ಡೆಲ್ಲಿಯಿಂದ ಸ್ಯಾಟರ್ಡೆ ಬೆಳಗ್ಗೆ ಹೊರಟು ಸಂಡೇ ಬರ್ತಾ ಇದ್ದೆ. ಸಮಥಿಂಗ್ ಲೈಕ್ ದಟ್. ವಿ ವುಡ್ we ಮ್ಯಾನೇಜ್. would both meet at a third place. ಅಂದ್ರೆ ಇಬ್ರು ಟ್ರಾವೆಲ್ ಮಾಡ್ತಾ ಇದ್ದಿದ್ರಿಂದ ನಾವು ಬೇರೆ ಕಡೆ ಮೀಟ್ ಆಗ್ತಾ ಇದ್ವಿ. ಸೊ ವಿ ಸಾ ಅ ಲಾಟ್ ಆಫ್ ಪ್ಲೇಸಸ್ ಲೈಕ್ ದಟ್. ಈಗ ನನಗೆ ಎಷ್ಟೋ ಸರಿ ಅಫಿಷಿಯಲ್ ಕೆಲಸ ಮುಂಬೈಯಲ್ಲಿ ಇರ್ತಾ ಇತ್ತು. ಸೊ ಇಫ್ ಐ ಆಮ್ ಟ್ರಾವೆಲಿಂಗ್ ಟು ಮುಂಬೈ, ಐ ವುಡ್ ಟೆಲ್ ಹರ್ ದಟ್ ನೆಕ್ಸ್ಟ್ ವೀಕೆಂಡ್ ನಾನು ಮುಂಬೈ ಹೋಗ್ತಾ ಇದ್ದೀನಿ, ಅಥವಾ ವೀಕ್ ಡೇ ಆರ್ ವಾಟ್ ಎವರ್ ದಟ್ ಇಟ್. ಶಿ ವುಡ್ ಕಮ್ ಫಾರ್ ಅ ಡೇ ಆ್ಯಂಡ್ ವಿ ವುಡ್ ಮೀಟ್ ಈಚ್ ಅದರ್. ಅಲ್ಲಿ ಏನೋ ಒಂದು ಜಾಗ ನೋಡಿದ್ವಿ, ಹೋದ್ವಿ ವಾಪಸ್ಸು. ಸೊ ಲಿಟ್ರಲಿ ಆನ್ ದ ವೀಲ್ಸ್. On the wheels. And actually our life has been like that. We have No, also both of us had very responsible roles at all times. ಅಂದ್ರೆ ನಮಗೆ we didn't have the liberty to ತುಂಬಾ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಥವಾ ತುಂಬಾ ಸಲ ಓಡಾಡೋದಕ್ಕೆ ಆ ತರ ಟೈಮ್ ಇರ್ತಾನೂ Chance ಇಲ್ಲ. ಇರ್ಲಿಲ್ಲ. This and like I said So- again, see, all that also we didn't feel negative about So, it. Yeah. We felt It was great so about those it. 2-3 days were so exciting that we would get once a ಸ್ಮಾಲ್ month. ಲಿಟಲ್ ಟೈಮ್. small little time ಅಲ್ಲಿ ಇಲ್ಲಿ So- ಹಿಂಗೆ ಯಾರೋ ನಾನು ಈ ಟೈಮ್ ಏರ್ಪೋರ್ಟ್ ಮುಟ್ತಾ ಇದ್ದೀನಿ, ನೀನು ಅದೇ ಫ್ಲೈಟ್ ತಗೋ, ಸೊ ದಟ್ ಯು ಆಲ್ಸೋ ರೀಚ್ ದ ಏರ್ಪೋರ್ಟ್ ಇನ್ ದ ಸೇಮ್ ಆ ಟೈಮ್. ರೇಂಜಿಗೆ ಮ್ಯಾಚ್ ಮಾಡ್ಬೇಕಿದ್ರು. ಆ ಥರ Yeah. ಯು ಆಲ್ಸೋ Yeah. ಟೇಕ್ ದ ಫ್ಲೈಟ್. ದೆನ್ ಅವ್ರು 1 hour ಬೇಗ ಬಂದಿರೋ, ಅವ್ರು 1 hour ನನಗೆ ವೇಟ್ ಮಾಡೋ, ಇಲ್ಲ ನಾನು 1 hour ಬೇಗ ಹೋದ್ರೆ ನಾನು ವೇಟ್ ಮಾಡೋ. ನಾನು ಟರ್ಮಿನಲ್ 3 ಅಲ್ಲಿ ಲ್ಯಾಂಡ್ ಆದ್ರೆ ಅವ್ರು ಟರ್ಮಿನಲ್ 1 ಲ್ಯಾಂಡ್ ಆಗೋದು, ಅಲ್ಲಿಂದ ಬಸ್ ತಗೊಳ್ಳೋದು, All those things. ಬಸ್ ತಗೊಂಡು ಆಮೇಲೆ ಟರ್ಮಿನಲ್ 1 ಹೋದು, ಅಲ್ಲಿಂದ ಜೊತೆಗೆ ಟ್ಯಾಕ್ಸಿಲಿ ಹೋಗೋದು. ಬಟ್ ಈಗ ಲಾಸ್ಟ್ 6 years ಇಂದ ಬೆಂಗಳೂರೇ. Yeah. ಲಾಸ್ಟ್ 5 years ಇಂದ ಬೆಂಗಳೂರು. So after ಅಂದ್ರೆ I also went on deputation to Delhi, ಬೆಳಗಾಂ ಆದ್ಮೇಲೆ. ಸೊ ಅವಾಗಿಂದ ಜೊತೆಲೇ ಇದೀವಿ, ಡೆಲ್ಲಿಲಿ ಜೊತೆಲಿದ್ವಿ. And I was also working in the same organization in a different wing. And then both of us came back to Bangalore. Of course, in between there was a little bit of a lag. ಅವ್ರು ಬೇಗ ಒಬ್ರು ಬಂದ್ರು. ಮುಂದೆ ಹೋಗ್ತಾರೆ, ದೆನ್ ಆಫ್ಟರ್ 2-3-4 months somebody else follows. ಸೊ ನಮ್ದು ಟ್ರಾನ್ಸ್ಫರ್ ಅವು ಎಲ್ಲ ನೋಡ್ಕೊಂಡು ಮಾಡಕ್ಕೆ. ಈಗ But again, luckily those are ಕಳೆದ 5 ವರ್ಷದಿಂದ ಎಲ್ಲೂ ಟ್ರಾನ್ಸ್ಫರ್ ಆಗಿಲ್ಲ. ಇಲ್ಲ ಅಂದ್ರೆ ಬೆಂಗಳೂರಲ್ಲೇ ಇದೀವಿ. ಬೆಂಗಳೂರಲ್ಲೇ Post ಟ್ರಾನ್ಸ್ಫರ್ಸ್ change ಆಗಿದೆ. ಆಗಿದೆ. ಬೆಂಗಳೂರಲ್ಲೇ ಟ್ರಾನ್ಸ್ಫರ್ಸ್ ಆಗಿದೆ. ಓ, ಬೆಂಗಳೂರಲ್ಲೇ ಟ್ರಾನ್ಸ್ಫರ್ಸ್ ಆಗಿದೆ. ಬೆಂಗಳೂರಲ್ಲೇ ಟ್ರಾನ್ಸ್ಫರ್ಸ್ ಆಗಿದೆ, ಬಟ್ ವಿ ಹ್ಯಾವ್ ನಾಟ್ ಸ್ಟೇಡ್ ಅವೇ ಫ್ರಮ್ ಈಚ್ ಅದರ್. ವಾಸ್ ಇಟ್ ಎ ಕಾನ್ಶಿಯಸ್ ಡಿಸಿಷನ್ ಅಥವಾ ಅದು ನಿಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೋ ಅಥವಾ ಇರೋದಿಲ್ಲ ಅನ್ಸುತ್ತಲ್ಲ? ಅಂದ್ರೆ ಗವರ್ಮೆಂಟ್ ಫೆಸಿಲಿಟೇಟ್ಸ್ ಸ್ಪೌಸ್ ಪೋಸ್ಟಿಂಗ್ ಟುಗೆದರ್ ಮಾಡ್ಲಿಕ್ಕೆ, ದಟ್ಸ್ ಗುಡ್. ಬಟ್ ಇಟ್ಸ್ ನಾಟ್ ಅ ಗ್ಯಾರಂಟಿ ಗಿವನ್.
ಅಂದ್ರೆ ಓ ಹಸ್ಬೆಂಡ್ ಅಲ್ಲಿದ್ದಾರೆ ಅಂದ್ರೆ ವೈಫ್ನ ಅಲ್ಲೇ ಹಾಕ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ, ಬಟ್ ಇಟ್ ಫೆಸಿಲಿಟೇಟ್ಸ್, ಇಟ್ಸ್ ಟ್ರೈಸ್. The government has a policy which says that you should try and accommodate them together in the same place. It's a good policy. ಯಾಕಂದ್ರೆ ಏನಾಗುತ್ತೆ, see otherwise if let's say two people are living in two different places, you are only thinking how weekend ನಾನು ಹೆಂಗ್ ಮಾಡ್ಲಿ, ಅದು ಕರೆಕ್ಟ್. you are always thinking about that only. Yeah. ಆಯ್ತಾ, then at some point economically it becomes a challenge also. It's not that every weekend you can travel to Delhi by flight and go on, let's say Saturday morning come back or ಮಂಡೇ something like ಮಂಡೇ ಮತ್ತೆ ವಾಪಸ್ ಆಫೀಸ್ ಬರೋ ಟೈಮ್ ನಲ್ಲಿ ಆಗಲ್ಲ. Then your attention is divided. For people who have children, our education, our school, etc., all this will become a challenge. So government has a favorable policy. That's amazing. Yeah, they say that you should try and accommodate them together as much as possible, wherever possible. ಬಟ್ ಸಿವಿಲ್ ಸರ್ವಿಸಸ್ ಅಲ್ಲಿ ಗಂಡ ಹೆಂಡತಿ ಇರೋದು ಇದರ ತುಂಬಾ ಜನ ಇದಾರಾ? Idare, I think quite a few. I think it's like that. ಅಂದ್ರೆ Not a big number. Quite a few. gentleman officers ಗೆ I mean, may not be many wives who are in civil services, but a lot of lady officers ಗೆ husbands are also in the civil services. ಓ ಅಲ್ಲ, ಇದಿಷ್ಟಕ್ಕೂ ಒಂದು ಎಂಡ್ಯೂರೆನ್ಸ್ ಬೇಕು ಅನ್ಸುತ್ತೆ. ಬೇಕೇ ಬೇಕು. ಆ ಎಂಡ್ಯೂರೆನ್ಸ್ ಚಾಲೆಂಜ್ ಅಂದಾಗ ನೆನಪಾಗದ ಐರನ್ ಮ್ಯಾನ್ ಅಲ್ವಾ? I know it's a very smart way to plug in. Iron Man is easier, I can tell Good you. one. Oh really? Yeah. What is Iron Man actually? Iron Man ಅನ್ನೋದು ಇಟ್ಸ್ ಅ ಟ್ರಯಥ್ಲಾನ್. Okay. ಟ್ರಯಥ್ಲಾನ್ ಅಲ್ಲಿ 3 ಸ್ಪೋರ್ಟ್ಸ್ ಇರುತ್ತೆ: ಸ್ವಿಮ್ಮಿಂಗ್, ಸೈಕ್ಲಿಂಗ್ ಅಂಡ್ ರನ್ನಿಂಗ್. ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ರಯಥ್ಲಾನ್ ಡಿಪೆಂಡಿಂಗ್ ಆನ್ ಡಿಫ್ರೆಂಟ್ ಡಿಸ್ಟೆನ್ಸಸ್. ಒಂದು ಒಲಿಂಪಿಕ್ ಡಿಸ್ಟೆನ್ಸ್ ಅಂತ ಇರುತ್ತೆ, ಒಂದು ಹಾಫ್ ಐರನ್ ಡಿಸ್ಟೆನ್ಸ್ ಅಂತ ಇರುತ್ತೆ, ಒಂದು ಫುಲ್ ಐರನ್ ಆರ್ ಐರನ್ ಮ್ಯಾನ್ ಅಂತ ಇರುತ್ತೆ. ಸೊ ದೇ ಸೇ ಐರನ್ ಮ್ಯಾನ್ ಇಸ್ 3.8 kilometers of swim, ಯಪ್ಪ. followed by 180 kilometers of cycling, Okay. followed by 42.2 kilometers full marathon. Running. Full marathon. Do you have to do all three simultaneously together? ಬ್ಯಾಕ್ ಟು ಬ್ಯಾಕ್. ಅಂದರೆ ನೀವು Back to back, no ಸ್ವಿಮ್ಮಿಂಗ್ break. ಮುಗಿಸ್ಕೊಂಡು ಬಂದು ಸೈಕಲ್ ತೊಗೊಂಡು, ಸೈಕ್ಲಿಂಗ್ ಮುಗಿಸ್ಕೊಂಡು ಬಂದು, ಸೈಕಲ್ ಇಟ್ಟು ರನ್ನಿಂಗ್ ಮುಗಿಸ್ಕೊಂಡು ಬಂದು ಫಿನಿಶ್ ಮಾಡಿ. ಇಟ್ ಸ್ಟಾರ್ಟ್ ಟು ಫಿನಿಶ್. ಓಕೆ, ಹೇಳಿ ಸರ್. ಅದನ್ನ ನಾವು ಊಹಿಸ್ಕೊಳ್ಳೋಕ್ಕೂ ಇಟ್ ಗೋಸ್ ಅವರ್ ಹೆಡ್ ಅಷ್ಟೇ. ಅದು 3.8 kilometers of swim. Yeah. And 180 kilometers of cycling, 180, and followed by 42.2 kilometers full marathon. ಎಷ್ಟು ಜನ ಮಾಡ್ತಾರೆ ಅಂದ್ರೆ ಇದ್ದಾಗ? ದಿನ ಇಲ್ಲ ಇದು. ಇಟ್ಸ್ ಅಲ್ಲ, ಐ ಮೀನ್ ಅವಾಗ ನಡೆದಾಗ ಆ ಒಂದು I mean, people, they event gives you about 17 hours to finish it, from start to finish. 17 ಗಂಟೆ. They give you 17 hours to finish. ನಾನು 13 hours and 23 minutes ಅಲ್ಲಿ ಮಾಡಿದೆ ಅದನ್ನು. ಇಷ್ಟುನು? ಎಷ್ಟು? ಇದಕ್ಕೆ ತಯಾರಿ? I mean, it was a lot of preparation. ಇದನ್ನು ಆಫ್ಟರ್ ಕಮಿಂಗ್ ಫ್ರಮ್ ಡೆಲ್ಲಿ, ಬೆಂಗಳೂರಿಗೆ ಬಂದ ಮೇಲೆ ಶುರು ಮಾಡ್ಕೊಂಡಿದ್ದು. Because like I said, I had 16-18 hours of work in Delhi. I couldn't really train for something like this. ಬಟ್ ಈಗ ಜಿಮ್ ಹೋಗೋದು, ಸ್ವಲ್ಪ ಫಿಟ್ ಇರೋದೆಲ್ಲ ಮುಂಚೆಯಿಂದನೂ ಇತ್ತು ನನಗೆ. ಸ್ವಲ್ಪ ರನ್ನಿಂಗ್ ಮಾಡೋದು, ರನ್ನಿಂಗ್ ಇವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಇವೆಲ್ಲವೂ ಇತ್ತು. ಬಟ್ ಡೆಲ್ಲಿಯಿಂದ ವಾಪಸ್ ಬೆಂಗಳೂರಿಗೆ ಬಂದ ಮೇಲೆ ದಟ್ಸ್ ವೆನ್ ದಿ ಐರನ್ ಮ್ಯಾನ್ ಟ್ರಯಥ್ಲಾನ್ ಜರ್ನಿ ಸ್ಟಾರ್ಟೆಡ್. ಆವಾಗ ನಾನು ಆ್ಯಕ್ಚುಲಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಅರ್ಥ ಮಾಡಿಕೊಂಡು, ಅದಕ್ಕೆ ಬೇಕಾಗಿರೋ ಟ್ರೈನಿಂಗು, ಪ್ರಿಪ್ರೇಷನ್ನು, ದೆನ್ ಯು ಹ್ಯಾವ್ ಟು ಆಲ್ಸೋ ಬಿಲ್ಡ್ ಯುವರ್ ಬಾಡಿ ಅಕಾರ್ಡಿಂಗ್ ಟು ದ್ಯಾಟ್. ನೀವು ಬೇಕಾಗಿರೋ ಅದು ಕಂಡೀಷನಿಂಗು, ನೀವು ಬೇಕಾಗಿರೋ 180 kilometers ಸೈಕ್ಲಿಂಗ್ ಇಸ್ ನಾಟ್ ಎನ್ ಈಸಿ ಥಿಂಗ್. ನೀವು ಅದನ್ನ ಮಾಡೋದ ಆದಮೇಲೆ ಮತ್ತೊಂದು 42.2 kilometers ರನ್ ಮಾಡಬೇಕು. ಸರ್, ಇಟ್ಸ್ ವೆರಿ ಈಸಿ ಟು ಸೇ ಸರ್, ನಿಮ್ಮ ಬಾಯಿಂದ ಬರ್ತಿದೆ ಟು ಇವನ್ ಥಿಂಕ್ ಆಲ್ಸೋ. ಬಟ್ ಈ ಹುಚ್ಚತನಕ್ಕೆ ಇವರು ನಿಮ್ಮ ಸಪೋರ್ಟ್ ಇತ್ತು ಆಲ್ವೇಸ್? ಒಂದು ಮಯೂರ, ಸಿ ಫಸ್ಟ್ಲಿ I did not have any idea about the sports and everything. When I met Shreyas, he has always been into fitness. ಆ ಥರ ಒಂದು it's his lifestyle to stay fit. ಅದು that was very inspiring to me. So I also got into running after I met him. ಮುಂಚೆ ಇರಲಿಲ್ಲ? ಮುಂಚೆ I've been a yogi. ಅಂದ್ರೆ I've yoga been and yoga, pranayama, ನನ್ನ ಮನೇಲಿ that has been a practice. So I have always been into yoga. I was fit, but ಈ ಥರ ಸ್ಪೋರ್ಟ್ಸ್ ಫಿಟ್ನೆಸ್ ಆ ಥರ ಇರಲಿಲ್ಲ ನನಗೆ. That was a new dimension he introduced. And then when he started preparing for this Iron Man anta avrond goal itkondralla, that goal itself is so intimidating. Alva, like 15-16 hours on your foot, you have to continuously keep doing something so intense. Our preparation is actually way harder than
the event itself is. And I realized it just can't be a solo journey. If I also do not take this up as a team event for him, it is very difficult on him. So I jumped into it full throttle. So I was taking this as a team event. Papa, it's his achievement to do, I'm sure. I No, mean, but I it know couldn't that. have been done otherwise. Andre, if she had not taken it wholeheartedly and if she had not supported me, ಅದು ಆಗಕ್ಕೆ ಚಾನ್ಸೇ ಇರಲಿಲ್ಲ. So what was your contribution? See, money, completely ಮನೆದೆಲ್ಲದನ್ನು I used to take care. More than all of that, nutrition. We are vegetarians. ಈ ಥರ ಫಿಸಿಕಲಿ ಇಂಟೆನ್ಸ್ ಟ್ರೈನಿಂಗ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಮಾಡುವಾಗ he needs to have a certain Absolutely. nutritional My God. ಇದು. So I see, one is the protein, all the macronutrients going into his body, also which is tasty, ನಮ್ಗೆ ಸೂಟ್ ಆಗೋ ಥರ ಟೇಸ್ಟಿಯಾಗಿ ಮಾಡೋದು ಅಂತ. ಅದು ಬರೀ ಹಿಂಗ್ ಕುಕ್ಗಳ ಮೇಲೆ ಬಿಟ್ರೆ ಅದು ಸಸ್ಟೈನಬಲ್ ಆಗಲ್ಲ ಅಂತ ನನಗೆ ಅಡ್ಗೆ ಮೊದಲಿಂದನೂ ಇಂಟ್ರೆಸ್ಟು ಇತ್ತು. ಅಂಡ್ ಶ್ರೇಯಸ್ಗೆ ಅದನ್ನ ಫುಲ್ ಹಿಸ್ ನ್ಯೂಟ್ರಿಷನ್ ವಾಸ್ ಮೈ ಬಿಸ್ನೆಸ್. So she Actually, was your nutritionist. I should interrupt her. She's touching the peripheries of it. I thought the most important thing was her belief in me. Yeah. I thought that belief, that Yeah. being that friend, philosopher, guide ಅಂತ ಹೇಳ್ತಾರಲ್ಲ, that role that she played, because it is almost about 1.5 years of dedicated preparation. Sir, but ತುಂಬಾ mood swings ಗಳಾಗಲ್ವಾ when you try to get into that rigorous or aggressive No, mode? in fact, ಉಲ್ಟಾ ಆಗುತ್ತೆ. You What do you will mean get by- better. Mood swings ಆಗಲ್ಲ. You will become calmer. You will become much more, a little more mature. So this is beyond fitness, right? It was a challenge in itself. So every day was a new beginning. Every day you have to push yourself harder. Every day you have to do something better. With your And work. With work. All of this is with work. None of this is without work. All of this is with work. I thought that means that a day had to begin very, very early. Very early ಅಂದರೆ 4:15 ಎದ್ದೇಳೋದು, 4:45 ಎದ್ದೇಳೋದು. Because the best time of the day you can do something is in the mornings. And that's the only time we had. Once you go to office, it's very hard to control what time you will come back and what your evenings will be like. But won't you get tired or fatigue or sleep or ಇದು? How do you balance that? ಇಲ್ಲ, ಉಲ್ಟಾ ಆಗ್ತಾ ಇತ್ತು ಆ್ಯಕ್ಚುಲಿ, ಟು ಬಿ ವೆರಿ ಆನೆಸ್ಟ್. ಅದೇನು ಮೇ ಬಿ ಬಿಗಿನಿಂಗಲ್ಲಿ ಸ್ವಲ್ಪ ಏನೋ ಆಗ್ತಾ ಇತ್ತು ಹೊರತು, ಆ್ಯಕ್ಚುಲಿ ಆಫ್ಟರ್ ಸಮ್ ಪಾಯಿಂಟ್ ಆಫ್ ಟೈಮ್ ಇಟ್ ಬಿಕೇಮ್ ಸೋ ಗುಡ್ ದಟ್ ಆನ್ ಡೇಸ್ ಐ ಡಿಡ್ ನಾಟ್ ವರ್ಕ್ಔಟ್. Those were dull days. On days I worked out, I got up early in the morning, 4:30 or 5 in the morning, did a 2-hour intense some workout, on the cycling agli ಅಥವಾ running agli ಅಥವಾ gym agli, whatever that it was, and I came back home at 7:38. That day my mood was top notch. Even today, irrespective of whatever, you get up morning at 4:45. Yeah. What time you sleep? So that's a philosophy what he told. It's actually very correct. See, both of us have very demanding job. Beyond 9 o'clock, our days are not under our control. ನಮಗೆ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಮೀಟಿಂಗ್ಸ್ at different places, different locations. See, our meetings are with our higher authorities, Absolutely. politicians and all that. So there is no schedule. ಯಾವಾಗ ವಾಪಸ್ ಬರ್ತೀವಿ, ನಾನು ಸಾಯಂಕಾಲ ವರ್ಕೌಟ್ ಮಾಡ್ತೀನಿ ಅನ್ನಕ್ಕೆ there is no end to our day. Fixed time ಇಲ್ಲ. The only time we get is our mornings. So and there'll be good days, bad But days. ನಿದ್ದೆ ಸಾಲದು ಹೆಂಗೆ? no, we go to sleep also very early. Very early. We sleep by 10:30 we are off to sleep. 10:30 you're off. Yeah. I mean, on most days, of course, there will be exception days. Then there will be some days when you're going for some inspection. You're going out of station for inspection or some travel, or you're going. I would be going for something like night inspections, etc. But that's okay. But on at least 5 out of 7 days, we sleep by 10:30. And up by 4:45. 4:30, 4:45, we are up. And what was the ಐರನ್ ಮ್ಯಾನ್ ಕಂಪ್ಲೀಟ್ ಆದ್ಮೇಲೆ ಬಂದಂತ ಒಂದು ರೆಕಗ್ನಿಷನ್ ಯಾವ ರೀತಿ ಇತ್ತು ಸರ್? ಓಕೆ, ಸೊ ದ್ಯಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕಂದ್ರೆ ಏನಾಯ್ತು ಅಂದರೆ, ವೆನ್ ಐ ವಾಸ್ ಪ್ರಿಪೇರಿಂಗ್ ಫಾರ್ ದ ಐರನ್ ಮ್ಯಾನ್, ನಾನು ಯಾರಿಗೂ ಹೇಳಿರಲಿಲ್ಲ ಇದ್ರ ಬಗ್ಗೆ, ಎಕ್ಸೆಪ್ಟ್ ದಿವ್ಯಾ, ಮೀ ಆ್ಯಂಡ್ ಮೈ ಪೇರೆಂಟ್ಸ್ ಆ್ಯಂಡ್ ಮೇ ಬಿ ಹರ್ ಪೇರೆಂಟ್ಸ್. ಒಂದು ಸ್ಮಾಲ್ ಕ್ಲೋಸ್ ನೆಟ್ ಸರ್ಕಲ್. ಯಾರಿಗೂ ಇದ್ರ ಬಗ್ಗೆ ಹೇಳಿರಲಿಲ್ಲ ನಾನು. ಆಯಿತಾ, ಐ ಜಸ್ಟ್ ಕೆಪ್ ಡೂಯಿಂಗ್ ಇಟ್ ಆನ್ ಮೈ ಓನ್ ಆ್ಯಂಡ್ ಮೇ ಬಿ ಸಮ್ ಸ್ಮಾಲ್ ಗ್ರೂಪ್ ಆಫ್ ಫ್ರೆಂಡ್ಸ್. And I did it only for myself. And then someday that thought got into me that I should be an Iron Man. ಅಂತ Iron Man ಎಲ್ಲೋ ನೋಡಿ ಅವ್ರು ಇವ್ರನ್ನೆಲ್ಲ ನೋಡಿದಾದ್ಮೇಲೆ I should be ಅಂತ ಒಂದು ಯಾವಾಗ ಒಂದು ಥಾಟ್ ಬಂತು. Then I said someday in life I will be. And the time came when I came back to Bangalore, ಸ್ವಲ್ಪ not as challenging a job as in Delhi. ಬಂದಮೇಲೆ we decided to do it.
ಸೊ ಸ್ಮಾಲ್ ಗ್ರೂಪ್ ಆಫ್ ಪೀಪಲ್ ಓನ್ಲಿ ನ್ಯೂ, ಫ್ಯಾಮಿಲಿ ಓನ್ಲಿ ನ್ಯೂ ಆ್ಯಂಡ್ ಫ್ಯೂ ಫ್ರೆಂಡ್ಸ್. ಆಫೀಸಲ್ಲಿ ಯಾರಿಗೂ ಒಂದು ಸುಳ್ಳು ಕೊಟ್ಟಿರಲಿಲ್ಲ ನಾನು. ಅಂದರೆ ಎಷ್ಟು ಬೆಳಗ್ಗೆ ಎದ್ದು ವರ್ಕೌಟ್ ಎಲ್ಲ ಮಾಡ್ತಾ ಇದ್ದೆ, ಆಫೀಸ್ ಹೋಗ್ತಾ ಇದ್ದೆ, ಎಷ್ಟು ವರ್ಕ್ ಟಿಲ್ 6 o'clock 7 o'clock ವಾಟ್ ದಟ್ ಟೈಮ್ ವಾಸ್, ಆ್ಯಂಡ್ ಕಮ್ ಬ್ಯಾಕ್ ಆ್ಯಂಡ್ ಇಫ್ ಟೈಮ್ ಪರ್ಮಿಟೆಡ್ ಇನ್ ದಿ ಈವ್ನಿಂಗ್ ಸಮ್ ವರ್ಕೌಟ್ ಇನ್ ದಿ ಈವ್ನಿಂಗ್ ಆಲ್ಸೋ ಮಾಡ್ತಾ ಇದ್ದೆ. ಯಾಕಂದರೆ ಇಟ್ ರಿಕ್ವೈರ್ಸ್ ಯು ಟು ಡಬಲ್ ಶಿಫ್ಟ್. ಹಾಂ, ಇಟ್ ರಿಕ್ವೈರ್ಸ್ ಆ್ಯಂಡ್ ಯುವರ್ ಬಾಡಿ ಹ್ಯಾಸ್ ಟು ಗೆಟ್ ಯೂಸ್ ಟು ದಿಸ್ ಕೈಂಡ್ ಆಫ್ Correct. ಚಾಲೆಂಜ್ ಅಲ್ವಾ. ಸೊ ಇದೆಲ್ಲ ಮಾಡ್ತಾ ಇದ್ದೆ. ಬಟ್ ದೆನ್ ಒನ್ ಫೈನ್ ಡೇ ವಿ ವೆಂಟ್ ಟು ಹ್ಯಾಂಬರ್ಗ್ ಆ್ಯಂಡ್ ಡಿಡ್ ದಿ ಐರನ್ ಮ್ಯಾನ್ ಜರ್ಮನಿ. ಮಾಡಿ ಮುಗಿಸ್ಕೊಂಡು ವಾಪಸ್ಸೆಲ್ಲ ರೂಮ್ ಬಂದ್ವಿ. ಆಮೇಲೆ ಟೈಮ್ ಡಿಫ್ರೆನ್ಸ್ ಅಲ್ಲ, ಆಗಲೇ ಅಲ್ಲಿ ರೇಸ್ ಮುಗಿದಾಗ ಜರ್ಮನಿಯಲ್ಲಿ he finished around 8:15 8:30 8:30 ಈವ್ನಿಂಗ್. ಈವ್ನಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ರೂಮ್ ಬರೋದಲ್ಲ ಆಲ್ಮೋಸ್ಟ್ 10 o'clock ಆಗಿಬಿಟ್ಟಿತ್ತು. ಅಂದರೆ ನಮ್ಮ ಹೋಗಿ ಬೈಕ್ ಪ್ಯಾಕ್ ಮಾಡಿ ಬೈಕ್ ತೊಗೊಂಬಂದು ಎಲ್ಲ ಮಾಡಿದ್ರೆ 10 ಗಂಟೆ ಆಗಿತ್ತು. ಅಲ್ಲ, ಅದು ಮಾಡಾದ್ಮೇಲೆ ರೂಮ್ ಬರೋರ್ಗೆ ಎನರ್ಜಿ ಇತ್ತು. ಇಲ್ಲ, ಸ್ವಲ್ಪ ಇಲೇಷನ್ ಆಲ್ಸೋ ಇಸ್ ದೇರ್, ಯುವರ್ ಹೈ adrenaline rush, ಅದು you that completed would an have, Iron Man and adrenaline rush ಇರುತ್ತೆ, you're on a high, so all that was good. ರೂಮ್ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ರಾತ್ರಿ 11-12 ಗಂಟೆಗೆ ಸ್ನಾನ ಮಾಡಿಕೊಂಡು, ಇಟ್ ಇಸ್ ಆಲ್ರೆಡಿ 3:34 o'clock ಇನ್ ಇಂಡಿಯಾ ಇನ್ ದ ಮಾರ್ನಿಂಗ್. ಸೊ ಮಲ್ಕೊಳ್ಳೋಕೆ ನಾ ಮುಂಚೆ ಶಿ ಟೇಕನ್ ಸಮ್ 1 or 2 photographs ಆಫ್ ಮೀ ವೈಲ್ ಡೂಯಿಂಗ್ ಇಟ್, ನಂಗೆ ಕೊಡು ಅಂತ ಹೇಳಿ ನಾನು ಸುಮ್ಮನೆ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ಗೆ ಆ್ಯಂಡ್ ಫ್ಯಾಮಿಲಿಗೆ ಆ್ಯಂಡ್ ಐ ಜಸ್ಟ್ ಸೆಂಟ್ ಅ ಮೆಸೇಜ್ ಸೇಯಿಂಗ್ ದಟ್ ಐ ಆಮ್ ಹ್ಯಾಪಿ ಟು ಹ್ಯಾವ್ ಕಂಪ್ಲೀಟೆಡ್ ಐರನ್ ಮ್ಯಾನ್ ಅಂತ ಹಾಕಿ ನಾನು ಫೋನ್ ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೀನಿ. ವೆನ್ ಐ ವೋಕ್ ಅಪ್ ನೆಕ್ಸ್ಟ್ ಮಾರ್ನಿಂಗ್ ದಿಸ್ ಇಶ್ಯೂ ಹ್ಯಾಡ್ ಗಾನ್ ವೈರಲ್. ಹೌ? ಅಂದರೆ ಫ್ರೆಂಡ್ಸ್ Who was the one? ಅಲ್ಲಲ್ಲ, ಫ್ರೆಂಡ್ಸ್ saw it, they forwarded, ಹಾ, others saw some it, of the ಆಫೀಸಲ್ಲಿ friends. ಗೊತ್ತಾಯಿತು, ಅವ್ರು ಫಾರ್ವರ್ಡ್ ಮಾಡಿದ್ರು. ಆ್ಯಂಡ್ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ಐರನ್ ಮ್ಯಾನ್ ಸ್ಟಿಲ್ ನಾಟ್ ವೆರಿ ಪಾಪ್ಯುಲರ್. ಈಗ ಸ್ವಲ್ಪ ಜನ ಮಾಡ್ತಾ ಇದ್ದಾರೆ. ಅಟ್ ದಟ್ ಪಾಯಿಂಟ್ ಐರನ್ ಮ್ಯಾನ್ ಸ್ಟಿಲ್ ನಾಟ್ ವೆರಿ ಪಾಪ್ಯುಲರ್. ಆ್ಯಂಡ್ ಐ ವಾಸ್ ದಿ ಫಸ್ಟ್ ಆಫೀಸರ್ ಫ್ರಮ್ ದಿ ನಾನ್ ಯೂನಿಫಾರ್ಮ್ಡ್ ಸರ್ವಿಸಸ್ ಟು ಹ್ಯಾವ್ ಡನ್ ಇಟ್. ವಾವ್. ಆಯಿತಾ, ಅದಕ್ಕಿಂತ ಮುಂಚೆ ಓನ್ಲಿ ಒನ್ IPS ಆಫೀಸರ್ ಐ ಥಿಂಕ್ ಹ್ಯಾಡ್ ಡನ್ ಇಟ್ ಸಮ್ ಟೈಮ್ ಬ್ಯಾಕ್ ಬಿಫೋರ್ ದ್ಯಾಟ್. ಸೊ ಐ ಆಮ್ ಆಲ್ಸೋ ನಾಟ್ ಶ್ಯೂರ್ ಹೌ ಇಟ್ ವೆಂಟ್ ವೈರಲ್. ಸಮಥಿಂಗ್ ಇಟ್ ಜಸ್ಟ್ ವೆಂಟ್ ವೈರಲ್. ಅದು ಎಲ್ಲಿಂದ ಎಲ್ಲೋ ಗೊತ್ತಾಯಿತು. ದೆನ್ ನಮ್ಮ ಡಿಪಾರ್ಟ್ಮೆಂಟ್ ಗೊತ್ತಾಯಿತು, ಅವ್ರು ಟ್ವೀಟ್ ಹಾಕಿದ್ರು ಅದ್ರ ಬಗ್ಗೆ ಸೇಯಿಂಗ್ ದಟ್ ವಿ ಆರ್ ವೆರಿ ಪ್ರೌಡ್ ಅಂತ. ಅದು ಬೇರೆ ಡಿಪಾರ್ಟ್ಮೆಂಟ್ ಗೊತ್ತಾಯಿತು, ಅದು ಮಿನಿಸ್ಟ್ರಿಗೆ ಇಂಡಿಯಾ ಗೊತ್ತಾಯಿತು. ಬರೋಷ್ಟ್ರಲ್ಲಿ ಬೇರೆನೇ ತರ ಕಥನೆ ಆಗ್ಬಿಟ್ಟಿದೆ. ಸೊ ಇದೆಲ್ಲ ಐ ಮೀನ್ ಆಲ್ ದಿಸ್ ಇಸ್ ಅನ್ಆಂಟಿಸಿಪೇಟ್. ನಾನು ಹೇಳಿದ್ನಲ್ಲ, ಐ ಡಿಡ್ ಓನ್ಲಿ ಫಾರ್ ಮೈ ಸೆಲ್ಫ್. ದೆನ್ ಮಿನಿಸ್ಟ್ರಿದವ್ರು ಟ್ವೀಟ್ ಹಾಕಿದ್ರು. ದೆನ್ ಒಂದು PIB ರಿಲೀಸ್ ಆಯಿತು. ಆ PIB ರಿಲೀಸ್ ತೊಗೊಂಡ್ಬಿಟ್ಟು ಎಲ್ಲ ನ್ಯೂಸ್ ಮೀಡಿಯಾದವ್ರು ಕವರ್ ಮಾಡಿದ್ರು ಅದನ್ನು. that it was done, it had, I had done it and it was something good. It just went viral. So within a day, I mean, everybody knew it. Almost all media houses had covered it, including ನಮ್ಮ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರು ಕೂಡ ಸಹ ಟ್ವೀಟ್ ಮಾಡಿದ್ರು. ರೈಲ್ವೆ ಮಿನಿಸ್ಟರ್ ಹಾಕಿದ್ರು. And from there is no personal contact at all. It just went from one to another to another to another. It went on multiple, ಇಟ್ ಜಸ್ಟ್ ವೆಂಟ್. ಅದಾದಮೇಲೆ ಅವ್ರು ರೈಲ್ವೆ ಮಿನಿಸ್ಟರ್ ಟ್ವೀಟ್ ಮಾಡಿದ ತಕ್ಷಣ ಮತ್ತಷ್ಟು ಜನ ಅದನ್ನು ಪಿಕಪ್ ಮಾಡಿಕೊಂಡು ದೆನ್ ದೇ ಸ್ಟಾರ್ಟೆಡ್ ರೈಟಿಂಗ್ ಆರ್ಟಿಕಲ್ಸ್ ಅಬೌಟ್ ಇಟ್. ಸೊ ವಿದಿನ್ 1 or 2 or 3 days ಇಟ್ ಗಾನ್ ವೈರಲ್. ಇನ್ಫ್ಯಾಕ್ಟ್ ಒಂದು 3 ದಿನ ಬರೀ ಫೋನ್ ಕಾಲ್ ಅಟೆಂಡ್ ಮಾಡೋದ್ರಲ್ಲೇ ಹೋಗ್ಬಿಡ್ತು ಅದಾದಮೇಲೆ. ಸರ್, ಈಗ 3.8 ಕಿಲೋಮೀಟರ್ ಸ್ವಿಮ್ ಮಾಡಿ ಈಗ 180 ಕಿಲೋಮೀಟರ್ ಒಂದು ಸ್ಟ್ರೆಚಲ್ಲಿ ಹೋಗ್ತೀರಾ. 42.5 42.2 ಕಿಲೋಮೀಟರ್ ವಾಪಸ್ ಓಡ್ತೀರಾ, ತಿರ್ಗಾ 180 ಆದ್ಮೇಲೆ ತಿರ್ಗಾ ಆ ಕಂಟಿನ್ಯೂಯೇಷನ್? ಇಲ್ಲ, ಇಟ್ ಇಸ್ ಬೇಸಿಕಲಿ ಸ್ಟಾರ್ಟ್ ಅಂಡ್ ಫಿನಿಶಸ್ ಅಟ್ ದ ಸೇಮ್ ಪ್ಲೇಸ್. ಹೌ ಡಸ್ ಇಟ್ ಹ್ಯಾಪನ್? ಅದು ಹೇಗೆ ಅಂತಂದ್ರೆ, ನೀವು ಅವರು ಮಾಡಿರೋ ಲೂಪ್ ಮಾಡಿರ್ತಾರೆ. ಸ್ವಿಮ್ ಅಂತಂದ್ರೆ 3 point ಅಂದ್ರೆ ಯು ಗೋ ಔಟ್, ಫಿನಿಶ್ ಅಂಡ್ ಕಮ್ ಬ್ಯಾಕ್ ಟು ದಿಸ್ ಪಾಯಿಂಟ್. ಇಲ್ಲೇ ಬೈಕ್ ಇಟ್ಟಿರ್ತಾರೆ, ದಿಸ್ ಕಾಲ್ಡ್ ಟ್ರಾನ್ಸಿಷನ್. You take the bike, they would have earmarked 180 kilometers already. You finish and come back to the same bike point. You drop your bike, then ಇನ್ನೊಂದು ಡೈರೆಕ್ಷನಲ್ಲಿ ರನ್ನಿಂಗ್ ಹಾಕಿ ಇಟ್ಟಿರ್ತಾರೆ ಅವರು. So then you come back to the same finish line. So the start and finish, ನಮ್ಮ ಫಾರ್ಮುಲಾ ಒಂಥರ ಸ್ಟಾರ್ಟ್ ಅಂಡ್ ಫಿನಿಶ್ ಇಸ್ ದ ಸೇಮ್ ಅಲ್ವಾ? Ultimately you come back to the same place. So it is like that. That's how they design it. ಸೊ 180 ಕಿಲೋಮೀಟರ್ ಅಟೆಸ್ಟೆಡ್ ಸೈಕಲ್ ಮಾಡಿ ಹಿಂಗೆ ನಿಲ್ಲಿಸ್ತೀರಾ, ನಿಲ್ಲಿಸ್ಬಿಟ್ಟು ತಕ್ಷಣ ಓಡಕ್ಕೆ ಶುರು ಮಾಡಿ? ಇಮಿಡಿಯೇಟ್ಲಿ. ಸೊ ನಾವು ಸೈಕಲ್ ಹೆಲ್ಮೆಟು ಎಲ್ಲ ಇರುತ್ತೆ, ಆಮೇಲೆ ಸೈಕ್ಲಿಂಗ್ ಶೂಸ್ ಇರುತ್ತೆ, ಅಲ್ಲಿ ಟ್ರಾನ್ಸಿಷನ್ ಬ್ಯಾಗ್ ಥರ ಇರುತ್ತೆ, ಅದ್ರಲ್ಲಿ ನಾವು ರನ್ನಿಂಗ್ದು ಶೂಸು, ಅದ್ರ ಕ್ಯಾಪು, ಸನ್ ಗ್ಲಾಸ್ ಎಲ್ಲ ಇಟ್ಟಿರ್ತೀವಿ. ತಿನ್ನಕ್ಕೂ ಕುಡಿಯೋದು ಇಲ್ಲ ಅದೆಲ್ಲ ಇದೆ. I mean, that you have to manage yourself. See, So all this is nutrition part has of... to be managed very well. So How do they you have manage the it? sports nutrition. All this is you have to manage. So you have to prepare yourself to calculate how much carbs you need, how much protein you need, how much electrolytes you need, and have all of them. Like for example, on the bike, ಅಂದರೆ ನಾವು ಬೈಕಲ್ಲಿ ಇಟ್ಕೊಂಡು ಹೋಗಬೇಕಾಗತ್ತೆ ಅದನ್ನು. ಸೊ ಬೈಕಲ್ಲಿ ಪೌಚ್ ಇರುತ್ತೆ, ಆ ಪೌಚಲ್ಲಿ ನನಗೆ ಬೇಕಾಗಿರೋ ಒಂದು 5-6 hours ಬೇಕಾಗಿರೋ ನ್ಯೂಟ್ರಿಷನ್, ಅಲ್ಲಿ ಆನ್ ಕೋರ್ಸ್ ಕೂಡ ನ್ಯೂಟ್ರಿಷನ್ ಇರುತ್ತೆ. ಆನ್ ಕೋರ್ಸ್ ಕೂಡ ಜೆಲ್ಸು ಅಥವಾ ಸಮ್ ಹಣ್ಣುಗಳು, ಆರೆಂಜು, ಇದು ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇರುತ್ತೋ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ರಿ?
ಇಲ್ಲ ಇಲ್ಲ ಮಯೂರ. ಸೊ ನಾನ್ ಹೆಂಗೆ ಅಂದ್ರೆ ಹೌ ಹಿ ಎಕ್ಸ್ಪ್ಲೇನ್ಡ್ ಅಲ್ಲ, ದೇ ಆರ್ ಲೂಪ್ಸ್. ಹ್ಮ್. ಸೊ ನಾವು ಒಂದ್ 2 ದಿನ ಮೊದಲೇ ಅಕ್ಲಮಟೈಸೇಷನ್ ಆಗ್ಲಿ ಅಂತ ಹೋಗಿತ್ತು. ಸೊ ವಿ ಹ್ಯಾಡ್ ಲಿಟ್ರಲಿ ಗಾನ್ ಅರೌಂಡ್ ದ ಎಂಟೈರ್ ಸರ್ಕಿಟ್, ದ ಹೋಲ್ ಎಲ್ಲೆಲ್ಲಿ ಅಂತ. ಸೊ ವಿ ಹ್ಯಾಡ್ ಮಾರ್ಕ್ಡ್ ಎಲ್ಲೆಲ್ಲಿ ನಂಗೆ ಅವ್ನು ಕಾಣಿಸ್ತಾನೆ ಅಂತ. ಸೊ ಯಾ, ಸೊ ಆ್ಯಂಡ್ Approximately what time I will be at what place if everything goes well, and how she should station herself there. So then I told her that this is a place that I will come and I will look for you, ಅಥವಾ she will look for me. ಸೊ ಅಲ್ಲ, ಒಂದೆರಡು ಫೋಟೋಸ್ ಎಲ್ಲ ನಾನು ಆಕ್ಚುಲಿ, ಸೊ ಐ ಹ್ಯಾವ್ ಆಲ್ ಆಫ್ಟರ್ ದ್ಯಾಟ್ ಆಲ್ಸೋ ವಾಟ್ ಎವರ್ ಈವೆಂಟ್ಸ್ ಹಿ ಹಸ್ ಡನ್ ಇನ್ಕ್ಲೂಡಿಂಗ್ ದಿಸ್ ಫಸ್ಟ್ ಐರನ್ಮ್ಯಾನ್, ಐ ಆಮ್ ಹಿಸ್ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಆಲ್ಸೋ ಆ ಇದರಲ್ಲಿ. ಸೊ ನಾ wherever he would come anta, and because he has already done many triathlons earlier, we have a broad idea ಅವರು ಇಷ್ಟು 1 ಕಿಲೋಮೀಟರ್ ಸ್ವಿಮ್ಗೆ ಎಷ್ಟು ತಗೋತಾರೆ, ಸೊ 3.8 ಅಂದರೆ ರಫ್ಲಿ ಎಷ್ಟು. ಸೊ ವಿ ಹ್ಯಾವ್ ದಟ್ ಐಡಿಯಾ ಅಲ್ಲ, ಆ ಪ್ಲೇಸಸ್ ಅಲ್ಲಿ ಐ ವುಡ್ ಸ್ಟೇಷನ್. ಸೊ ಹೋಗಿ ರೆಡಿಯಾಗಿ ನಿಂತ್ಕೊಂಡಿರ್ತಾ ಇದ್ದೆ ನಾನು. ಹಾಗಾಗಿ ಸಿ ಹಿ ಡಿಡ್ ಹಿಸ್ ಐರನ್ ಮ್ಯಾನ್. On that day, my watch was showing that I have walked around 30 kilometers. What? Because I have been running around to get a glimpse So of in the span of 13 hours ಅಲ್ಲಿ ಅವನಂದ್ರೆ she went to different, she knew I would come somewhere, she would be there. Next ನಾನು ಬೈಕ್ ತೊಗೊಂಡು ಹೋದೆ, she would know after about 30 minutes I would come to some point. So she would walk all the way across. ಕಂಪನಿ ಇದ್ರೆ ಯಾರಾದ್ರೂ ಇಲ್ಲ ಒಬ್ರೆ? ಒಬ್ರೆ. We generally travel, only 2 of us travel. And So I'm his manager, like, so basically ella dinu we divide work and everything. ಡಿವೈಡ್ ವರ್ಕ್ ಅಂದ್ರೆ ಕೆಲಸ ಆಕ್ಚುಲಿ ಔಟ್ ಮಾಡೋದು, No, ನಾನು but ಇವೆಂಟ್ ಮಾಡೋದು No, ಆಕ್ಚುಲಿ but he's sir, been it is very like kind. incredible. ಅದು ಕೇಳೋದಕ್ಕೆ ಹೆಂಗ್ ಅನ್ಸ್ತಿದೆ ಅಂತಂದ್ರೆ, ಜಸ್ಟ್ ಟು ಇಮ್ಯಾಜಿನ್ ಲೈಕ್ ಅದು ನಾಟ್ ಇವನ್ ದ ವೈಲ್ಡೆಸ್ಟ್ ಡ್ರೀಮ್ ಸಮನ್ ಕ್ಯಾನ್, ಐ ಮೀನ್ Yeah. we can't No, think now of. actually Shreyas has kind of, one after the other he did so many challenges, ಈ ತರ extreme kind of events ಮಾಡಿದ್ರು. So now It's like ಐರನ್ ಮ್ಯಾನ್ ಇಸ್ ಲುಕಿಂಗ್ ಸ್ಮಾಲರ್, ಬಟ್ ಅವಾಗ ಮಾಡಿದಾಗ ನನಗೆ ಮೀನ್ ಒನ್ ಮೈ ಪ್ರೇಯರ್ಸ್ ಟು ದ ಆಲ್ ಮೈಟಿ ದಟ್ ಹಿ ಶುಡ್ ಡೂ ವೆರಿ ವೆಲ್. ಅವ್ನು ಇಷ್ಟು ಕಷ್ಟಪಟ್ಕೊಂಡು ಇಷ್ಟು ಒಂಥರ ತಪಸ್ ಥರ ಮಾಡಿದಾನೆ ಅದನ್ನ, ಪ್ರಿಪ್ರೇಷನ್ನು. ಸೊ ಎಲ್ಲ ಚೆನ್ನಾಗಾಗಬೇಕು ಅಂತ. ಆ್ಯಂಡ್ ಮಯೂರ, ದೀಸ್ ಈವೆಂಟ್ಸ್ ಆರ್ ನಾಟ್ ಜಸ್ಟ್ ಫಿಸಿಕಲ್ ಕೇಪಬಿಲಿಟಿ. Yep. ವೆದರ್ ಚೆನ್ನಾಗಿರ್ಬೇಕು, ಮಳೆ ಎಲ್ಲವೂ ಬರಬಾರ್ದು, ಸ್ಟಾರ್ಸ್ ಅಲೈನ್ಡ್ Too many ಆಗಬೇಕು. things have to come together for ವೇರಿಯೇಬಲ್ಸ್. a ಅವತ್ತಿನ successful ದಿನ event. ಚಿಕ್ಕ ಸ್ಟಮಕ್ ಅಪ್ಸೆಟ್ ಆದ್ರೂ ಗೋವಿಂದ, ಅಂದ್ರೆ ಅಲ್ಲಿ ಏನು ಇಲ್ವೇ ಇಲ್ಲ ಬೇರೆ. ಸೊ ಆಲ್ ದೋಸ್ ಥಿಂಗ್ಸ್ ಹ್ಯಾವ್ ಟು ಕಮ್ ಟುಗೆದರ್. ಸೊ ಐ ವಾಸ್ ಸೋ ಫೋಕಸ್ಡ್, ಇಟ್ ವಾಸ್ ಲೈಕ್ 13 hours ಆಫ್ ಮೆಡಿಟೇಷನ್ ಫಾರ್ ಮೀ. ನನಗೆ ಅಲ್ಲ, ಇನ್ನೊಂದು ಏನು ಹೇಳ್ತಿದ್ದೀನಿ ಅಂದ್ರೆ ಸರ್, ಇದು ಅಂದ್ರೆ ಅಗೈನ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಬ್ಬ ನಾರ್ಮಲ್ ಲೇಮೆನ್ ಮಾಡೋದಕ್ಕೂ ನೀವು ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ರೀಸನ್ ಏನಂದ್ರೆ, ಬಿಕಾಸ್ ಆಫ್ ದ ಸಿವಿಲ್ ಸರ್ವಿಸಸ್ ಅಲ್ಲಿ ಇದ್ದು, ನಿಮ್ಮ ಒಂದು ಪೊಸಿಷನ್ ಅಲ್ಲಿ ಇದ್ದು ಬಂದು ಮಾಡೋದಕ್ಕೂ, ಒಬ್ಬ ಬರೀ ಅದನ್ನೇ ಡೆಡಿಕೇಟ್ ಮಾಡೋದಕ್ಕೂ, ಲೈಕ್ ದಟ್ಸ್ 2 different entities, and it is something Well, incredible. yes, how the civil service is a challenging job, and to do an Ironman along with it is not easy at all. Basically, a lot of unpredictable things in your life which are there. But that said, I believe that everybody has their own challenges. Right? Once you decide to do it, it's a challenge. It's an uphill challenge. ಎಲ್ರಿಗೂ ಅವ್ರದ್ದೇ ಆದ ಒಂದು ಲೈಫ್ ಸರ್ಕಮ್ಸ್ಟಾನ್ಸಸ್ ಆಗಲಿ, ಪ್ರೊಫೆಷನಲ್ ಚಾಲೆಂಜಸ್ ಆಗಲಿ ಇದ್ದೇ ಇರುತ್ತೆ. I mean, I would not like to say that I am bigger and somebody else doing it is smaller. Everybody faces their own challenges and comes and does it. And anybody who decides to do it itself is a great thing. I mean, that decision saying that, okay, from now on I'll prepare for an Ironman, and who will dedicate his time for whatever time, 1 year or 1.5 years or 2 years, that is itself a challenge. ನಾನು ಅದಕ್ಕೆ ಎಷ್ಟೋ ಕಡೆ ಹೇಳ್ತೀನಿ, see, it is not, crossing the finish line that matters. Agreed. ಆಯ್ತಾ, I'm with ಇಟ್ you. ಈಸ್ ಗೆಟಿಂಗ್ ಟು ದ ಸ್ಟಾರ್ಟ್ ಲೈನ್ ದಟ್ ಕೌಂಟ್ಸ್. ಯಾಕಂದ್ರೆ ನಿಮಗೆ ಐರನ್ ಮ್ಯಾನ್ ಸ್ಟಾರ್ಟ್ ಲೈನ್ ಹೋಗ್ಬೇಕಂದ್ರೆ ನೀವು 2 ವರ್ಷ ಅದಕ್ಕೆ ತಪಸ್ ಮಾಡಿರ್ಬೇಕು. ಟೈರ್ ಯಾವುದು? ಒಂದ್ಸರಿ ನೀವು ಹ್ಯಾಂಬರ್ಗ್ ಹೋಗಿ ಸ್ಟಾರ್ಟ್ ಲೈನ್ ಅಲ್ಲಿ ವಿಸಿಲ್ ಬ್ಲೋ ಆದ್ಮೇಲೆ ಅಲ್ಲಿಂದ 13-14-15 ಗಂಟೆ ಅಷ್ಟೇ ಇರೋದು. ಆ 13-15 whatever 17 ಗಂಟೆ ಪ್ರಿಪರೇಷನ್. ಸಿ ಅಬೌಟ್ 1700 hours ಆಫ್ ಪ್ರಿಪರೇಷನ್ ಹ್ಯಾಪನ್ ಬಿಹೈಂಡ್. 2 ವರ್ಷ ನೀವು ಪ್ರಿಪೇರ್ ಮಾಡಿದ್ದೀರಾ. 2 ವರ್ಷ ಯುವರ್ ಫ್ಯಾಮಿಲಿ ಹ್ಯಾಸ್ ಕಮ್ ಟುಗೆದರ್. ಎವ್ರಿಬಡಿ, ಪೀಪಲ್ ಹೂ ಬಿಲೀವ್ಡ್ ಇನ್ ಯು ಹ್ಯಾವ್ ಸಪೋರ್ಟೆಡ್ ಯು. ಯು ಹ್ಯಾವ್ ಡನ್ ಇಟ್ ಅಗೇನ್ಸ್ಟ್ ಆಲ್ ಆಡ್ಸ್. ಆಯ್ತಾ? ಸೊ ದ್ಯಾಟ್ ಈಸ್ ಆ್ಯಕ್ಚುಲಿ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್, ದಿಸ್ ಈಸ್ ನಥಿಂಗ್ ಲೆಸ್ ಸರ್. ಟು ಬಿ ಆನೆಸ್ಟ್, ಐ ಥಿಂಕ್ ದಿ ವೇ ಇದು ಎಷ್ಟು ಜನಕ್ಕೆ ಗೊತ್ತಾಗಬೇಕಾಗಿರೋಂಥದ್ದು ಇದೆಯಲ್ಲ,
ಪ್ರಾಯಶಃ ನನ್ನ ಪ್ರಕಾರ ಭಾಳ ಮಾಡಿರೋಂಥ ಕೆಲಸಕ್ಕೆ ಭಾಳ ಕಮ್ಮಿ ಜನಕ್ಕೆ ಮಾತ್ರ ಗೊತ್ತಾಗಿದೆ ಅಂತ ನನಗನ್ಸುತ್ತೆ. ಆ್ಯಕ್ಚುಲಿ ಟು ಬಿ ಆನೆಸ್ಟ್, ಅಂಟಿಲ್ ಅಂಡ್ ಅನ್ಲೆಸ್ ಹಿ ಡಿಡ್, ಐ ವಾಸ್ ನಾಟ್ ಇವನ್ ಅವೇರ್ ವಾಟ್ ಇಸ್ ಐರನ್ ಮ್ಯಾನ್. ಲೆಟ್ಸ್ ಬೀಯಿಂಗ್ ಆ್ಯಸ್ ಆನೆಸ್ಟ್. ಬಟ್ ದ ಮಿನಿಟ್ ವೆನ್ ಐ ಸಾ ದಿಸ್ ಐ ಆಮ್ ಲೈಕ್ ನನ್ನ ತಲೆಯಲ್ಲಿ ಏನೇನೋ ಓಡ್ತಿದೆ. 3.8 ಕಿಲೋಮೀಟರ್ಸ್ ಒಂದು ದಿವಸ ಮಾಡ್ತಾರೆ, ಆಮೇಲೆ 180 ಕಿಲೋಮೀಟರ್ಸ್ ಇನ್ನೊಂದು ದಿವಸ ಮಾಡ್ತಾರೆ, ಆ ಥರ ಇರುತ್ತೆ. ಬಟ್ ಅಟೆಸ್ಟಲ್ಲಿ 13-14 ಗಂಟೆಗಳ ಕಾಲ ಮಾಡಬೇಕು, ಅದನ್ನು ಮಾಡಿ ಬಂದು ಇಟ್ ಈಸ್. ನೀವೊಂದು ಇಂಪಾರ್ಟೆಂಟ್ ವರ್ಡ್ ಯೂಸ್ ಮಾಡೋ ಗ್ರಾಟಿಫಿಕೇಶನ್ ಅಂತ. ಸೊ ಟು ಬಿ ವೆರಿ ಆನೆಸ್ಟ್, ನಾನು ಎಂದೂ ಅದರ್ಸ್ ರೆಕಗ್ನೈಸಿಂಗ್ ಮೀ ಆರ್ ಮೈ ಎಫರ್ಟ್ ವಾಸ್ ನೆವರ್ ಅ ಸೆನ್ಸ್ ಆಫ್ ಗ್ರಾಟಿಫಿಕೇಶನ್. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಯಾರಿಗೂ ಹೇಳೋರಿಲ್ಲ, ನನ್ನ ಸಲ ನಾನು ಮಾಡಿದ್ದು. ಬಟ್ ದ್ಯಾಟ್ ಕೇಮ್ ಇನ್ ಲಿಟಲ್ ಲೇಟರ್. ಅಂದ್ರೆ ಹ್ಯಾವಿಂಗ್ ಲುಕ್ ದಟ್ ಸೋ ಮೆನಿ ಪೀಪಲ್ ಹೂ ಸಾ ಮೀ ಆ್ಯಂಡ್ ದೆನ್ ಸ್ಟಾರ್ಟೆಡ್ ದೇರ್ ಜರ್ನೀಸ್. ಆಯ್ತಾ, ಅಂದರೆ ರ್ಯಾಂಡಮ್ ಪೀಪಲ್ ಮೆಸೇಜ್ ಮೀ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಟೋಲ್ಡ್, ಸರ್ ನೀವು ಮಾಡಿದ್ರಾ, ಇದು ನಿಮ್ಮನ್ನು ನೋಡಿ ಭಾಳ ಖುಷಿ ಆಯಿತು, ನನಗೆ ಅನ್ಸುತ್ತೆ ನೀವು ಮಾಡಿದ್ರೆ ನಾವು ಮಾಡಬೇಕು, ಸೊ ಟುಡೇ ಐ ಆಮ್ ಬಿಗಿನಿಂಗ್ ಮೈ ಜರ್ನಿ ಅಂತ ಮೆಸೇಜ್ ಕಳಿಸಿದ್ದಾರೆ. ದಟ್ ಈಸ್ ಇಂಪಾರ್ಟೆಂಟ್. ಆಯ್ತಾ, ಆಮೇಲೆ ಕೇಳಿ, ಇದು ಎಲ್ಲ ಆದ್ಮೇಲೆ ಐ ವಾಸ್ ಸೆಡ್ ಓಕೆ, ಬೆಸ್ಟ್ ಆಫ್ ಲಕ್. ಯಾಕಂದ್ರೆ ಹೇಳೋದು ಭಾಳ ಜನ ಇರ್ಬೋದು. ದೇರ್ ಆರ್ ಪೀಪಲ್ ಹೂ ಮೆಸೇಜ್ ಮೀ ಅ year and half later or 2 years later saying that ಸರ್ ನಿಮ್ಗೆ 2 ವರ್ಷ ಹಿಂದೆ ನಾನು ಮೆಸೇಜ್ ಮಾಡಿದ್ದೆ, ನಾನು ಮಾಡ್ತೀನಿ ಅಂತ, ಇವತ್ತು ನಾನು ಮಾಡಿದ್ದೀನಿ ನೋಡಿ ಅಂತ ಫೋಟೋ. ಹೌದಾ? ಕ್ರೇಜಿಯಾ? I mean, I said hats off to you because that is determination. ಯಾಕಂದ್ರೆ ಅದು ಒಂದ್ಸರಿ ಫೋಟೋ ನೋಡಿ ಇನ್ಸ್ಪೈರ್ ಆಗೋದು ಒಂದು ಬೇರೆ, ಆಯ್ತಾ. ಬಟ್ ಆ್ಯಕ್ಚುಲಿ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡೋದು, ದ್ಯಾಟ್ಸ್ ಅ ಡಿಫ್ರೆಂಟ್. ಆ್ಯಂಡ್ ಅವರು ಸುಮಾರು 2 ವರ್ಷ ಆದಮೇಲೆ ಏನು ಮಾಡಿದ್ರಲ್ಲ, ಇನ್ ಹಿಸ್ ಪೋಸ್ಟ್ ಎಷ್ಟಾಗಿ, ಐ ಡೋಂಟ್ ನೋ ಹಿಮ್, ಹಿ ಡಸಂಟ್ ನೋ ಮೀ. ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ನನಗೆ ಒಂದು ಮೆಸೇಜ್ ಕಳಿಸ್ತಾರೆ, DM ಮಾಡ್ತಾರಲ್ಲ, ಆ ಥರ ಮಾಡಿದವರು 2 ವರ್ಷ ಆದಮೇಲೆ ಅವ್ರು ಮಾಡಿದಾಗ ಇನ್ ಹಿಸ್ ಪೋಸ್ಟ್ ಇಸ್ ರಿಟರ್ನ್, ಮೈ ಜರ್ನಿ ಸ್ಟಾರ್ಟೆಡ್ ದ ಡೇ ಐ ಸಾ ಶ್ರೇಯಸ್ ಸರ್ ಡೂ ಹಿಸ್ ಐರನ್ ಮ್ಯಾನ್ ಆ್ಯಂಡ್ ಟುಡೇ ಹ್ಯಾವ್ ಡನ್ ಇಟ್ ಅಂತ ಅದನ್ನು ಪೋಸ್ಟ್ ಹಾಕಿದ್ದಾರೆ. ಆ್ಯಂಡ್ ಇಮ್ಯಾಜಿನ್ ಐ ಹ್ಯಾವ್ ಸ್ಟಿಲ್ ನಾಟ್ ಮೆಟ್ ಹಿಮ್ ಟಿಲ್ ಡೇಟ್. ಹಿ ಈಸ್ ಜಸ್ಟ್ ಎನ್ ಅಕ್ವೈಂಟೆನ್ಸ್. ಅಬ್ಸಲ್ಯೂಟ್ಲಿ. ಆ್ಯಂಡ್ ನನಗೆ ಇನ್ನೊಂದು ಇದಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರು ಸೌತ್ MP ಆದ ತೇಜಸ್ವಿ ಸೂರ್ಯ ಸರ್, ಇನ್ಫ್ಯಾಕ್ಟ್ ನನಗೆ ಅವ್ರ ಪರಿಚಯ ಇರಲಿಲ್ಲ ಮುಂಚೆ. ಈ ಐರನ್ ಮ್ಯಾನ್ ಮುಗಿಸ್ಕೊಂಡು ಬಂದ ಮೇಲೆ ಆವಾಗಲೇ ಪರಿಚಯ ಆಗಿದ್ದು. ಅಯ್ಯೋ ಹೌದಾ? ಹಾಂ. ಅದು ಹೇಗೆ ಅಂದರೆ, ಇಟ್ ಹ್ಯಾಪನ್ ದಟ್ ಸರ್ ಆಫೀಸ್ದವರೊಬ್ಬರು, ಐ ಥಿಂಕ್ ಕಪಲ್ ಆಫ್ ಪೀಪಲ್ ಹ್ಯಾಡ್ ಗಾನ್ ಟು ಮೀಟ್ ಹರ್ ಇನ್, ಅವ್ರು ಮೆಟ್ರೋಲ್ ಇದ್ರು ಅವಾಗ, ಏನೋ ಮೆಟ್ರೋ ವಿಷಯ, ಏನೋ ಪ್ಲಾಂಟೇಶನ್ ಸಮಥಿಂಗ್ ಲೈಕ್ ದಟ್, ಏನೋ ಮಾತಾಡೋಕ್ಕೆ ಹೋದಾಗ ಮಾತಲ್ಲಿ ಇದು ಬಂದಿದೆ. ದೆನ್ ಅಫ್ಕೋರ್ಸ್ ಹಿ ರೆಡ್ ದ ನ್ಯೂಸ್ ಆ್ಯಂಡ್ ಆಲ್ ದಟ್, ಬಟ್ ಈ ಕನೆಕ್ಷನ್ ಗೊತ್ತಿರಲಿಲ್ಲ ಇನ್ನು. ಅವ್ರು ಹೋಗ್ಬಿಟ್ಟು ಸರ್ಗೆ ಹೇಳಿದ್ದಾರೆ, ಸರ್ ಹಿಂಗೆ ದಿವ್ಯಾ ಅವ್ರನ್ನ ಮೀಟ್ ಮಾಡಿದ್ವಿ, ಅವ್ರ ಹಸ್ಬೆಂಡೇ ಹಿಂಗೆ ಐರನ್ ಮ್ಯಾನ್ ಮಾಡಿದ್ದಾರೆ ಅಂತಂದರೆ, ಆವಾಗ ಅವ್ರು ಹೇಳಿದ್ರು, ಇಲ್ಲ ಐ ವಾಂಟ್ ಟು ಮೀಟ್ ಹಿಮ್ ಅಂತ ಏನೋ ಹೇಳಿದ್ದಾರೆ. ಸೊ ಒನ್ ಫೈನ್ ಡೇ ನನಗೆ ಅವ್ರ ಆಫೀಸಿಂದ ಕಾಲ್ ಬಂತು, ಹಿಂಗೆ ಸರ್ ನಿಮ್ಮನ್ನು ಮೀಟ್ ಮಾಡ್ಬೇಕಂತೆ ಅಂತ. ನಾನು ಐ ಮೀನ್ they didn't tell Iron Man was a topic. ನಾನು ಏನು ವಿಷಯ ಇರ್ಬೋದು, ಯಾಕಂದರೆ ನನಗೆ ಅವ್ರಿಗೆ ಏನೋ ಅಫಿಷಿಯಲ್ ಎಂದೂ ಬಂದೂ ಇರಲಿಲ್ಲ. ಆ್ಯಂಡ್ ಐ ಡಿಂಟ್ ಸಿ ಎನಿ ರೀಸನ್ ವೈ ಹಿ ವುಡ್ ಹ್ಯಾವ್ ಟು ಡಿಸ್ಕಸ್ ಎನಿಥಿಂಗ್ ಅಫಿಷಿಯಲಿ ವಿತ್ ಮೀ. ನಾನು ಇಲ್ಲ ಸರ್ ಈ ದಿನ ಬಂದುಬಿಡಿ ನೀವು ಆಫೀಸ್ಗೆ ಅಂತ ಅಂದರು. ಆಯಿತು ಬರ್ತೀನಿ ಅಂತ ಹೋದೆ. ನಾನು ಬಂದಾಗ ಆ್ಯಕ್ಚುಲಿ ಸರ್ ಜೊತೆಗೆ ಕೂಡಿಸ್ಕೊಂಡು ನಾನು ಹೇಳಿದ್ರೆ, ನಾನು ಊಟ ಮಾಡ್ತೀನಿ ಬನ್ನಿ ನೀವು ಜೊತೆಗೆ ಊಟ ಮಾಡಿ ಅಂತ, ಲಂಚ್ ಟೈಮಲ್ಲಿ ಇರ್ತದ್ದು. He inquired so much about Iron Man, and then he asked me, do you think I can do it anta? Wow. I was blown away. I mean, like the fact that an MP, you heard that a civil servant too busy, you can imagine how busy an MP is. Yeah. And he's one of the prominent member of his party, traveling all the time. ಆಯ್ತಾ, ಅವ್ರು ಹೆಂಗೆ ಒಂದು ವಾರದಲ್ಲಿ ಒಂದು 3 ಬೇರೆ ಬೇರೆ ಊರಲ್ಲಿ ಊರಲ್ಲೆಲ್ಲ, ಆಯ್ತಾ. ಅವ್ರು ನನಗೆ ಕೇಳ್ತಾ ಇಲ್ಲ. ದೆನ್ ನನಗೂ ಒಂದು ನಿಮಿಷ ಅನಿಸ್ತು, ಈಗ ಕೇಳಿದ ತಕ್ಷಣ ಎಲ್ರಿಗೂ ಎಕ್ಸೈಟ್ಮೆಂಟ್ ಇರುತ್ತೆ, ಬಟ್ ಆ್ಯಕ್ಚುಲಿ ಮಾಡ್ತಾರೋ ಇಲ್ವೋ ಅಂತ ಗೊತ್ತಿರಲ್ಲ. ಸೊ ಅವ್ರು ಕೇಳಿದಾಗ, ಹ್ಞೂ ಸರ್ ಮಾಡ್ಬೋದು, ಡೆಫಿನೆಟ್ಲಿ ಮಾಡ್ಬೋದು, ಇಟ್ ಬಿ ಎ ವೆರಿ ಗುಡ್ ಥಿಂಗ್ ಇಫ್ ಯು ಡೂ ಇಟ್ ಅಂತ. ನಾಟ್ ಎಕ್ಸ್ಪೆಕ್ಟಿಂಗ್ ಹಿಮ್ ಟು ಫಾಲೋ ಅಪ್, ಆಯಿತಾ. ಬಟ್ ಅವ್ರು ಫಾಲೋ ಅಪ್ ಮಾಡಿದ್ರು. ಈ ಸೈಡ್ ಇಲ್ಲ, ಈ ಟೈಮ್ ಗೋವಾ ಅಲ್ಲಿ ಒಂದು ಹಾಫ್ ಐರನ್ ಡಿಸ್ಟೆನ್ಸ್, ಈಗೇನು ಡಿಸ್ಟೆನ್ಸ್ ಹೇಳಿದ್ನಲ್ಲ ಅದು ಹಾಫ್ ಡಿಸ್ಟೆನ್ಸ್ ಒಂದು ಗೋವಾಲ್ ಆಗುತ್ತೆ ಇವೆಂಟ್. ಇದು ವೆನ್ ಐ ಮೆಟ್ ಹಿಮ್, ಐ ಥಿಂಕ್ ಇಟ್ ವಾಸ್ ಮೇ ಬಿ ಮಿಡ್ ಜೂನಲ್ಲಿ ಯಾವಾಗ ಫೋಟೋ ಆ್ಯಕ್ಚುಲಿ ಕರೆಕ್ಟ್. ಜೂನಲ್ಲಿ ಯಾವಾಗ ಮೀಟ್ ಮಾಡಿದೆ, ಅದು ಐ ಥಿಂಕ್ ಮೇ ಬಿ ಅಕ್ಟೋಬರ್ ಆರ್ ಸಮಥಿಂಗ್ ಲೈಕ್ ದಟ್ ಇವೆಂಟ್ ಇತ್ತು. ದೆನ್ ಸರ್ ಓನ್ಲಿ ಸೆಡ್, ಇಲ್ಲ ಸರ್ ನಾನು ವೆರಿ ಸೀರಿಯಸ್ ಅಬೌಟ್ ಇಟ್, ಮಾಡೋಣ ಜೊತೆಗೆ ಅಂತ. ಸೊ ಬಿಕಾಸ್ ಅಫ್ಕೋರ್ಸ್ ಹಿಸ್ ಜಾಬ್ ವಾಸ್ ಚಾಲೆಂಜಿಂಗ್, ಹಿ ಹ್ಯಾಡ್ ನಾಟ್ ರಿಯಲಿ ಪ್ರಿಪೇರ್ಡ್ ಫಾರ್ ಇಟ್. ನಾನು ಸರ್ ರೀಲೇ ಮಾಡೋಣ ಜೊತೆಗೆ, ಒಂದು ಇಲ್ ಬಿ ಎ ಗುಡ್ ಇಂಟ್ರೊಡಕ್ಷನ್. ರೀಲೇಲಿ ಏನಾಗುತ್ತೆ, ಒಬ್ರು ಸ್ವಿಮ್ ಮಾಡ್ತಾರೆ, ಒಬ್ರು ಸೈಕಲ್ ಮಾಡ್ತಾರೆ, ಒಬ್ರು ರನ್ ಮಾಡ್ತಾರೆ. ಆ್ಯಂಡ್ ಅವರು ಹಿ ಸೆಡ್ ಸೈಕ್ಲಿಂಗ್ ಐ ಆಮ್ ಕಂಫರ್ಟೇಬಲ್ ಅಂತ. ಸೊ ಐ ಸೆಡ್ ಆಯಿತು, ನಾನು ಸ್ವಿಮ್ ಮಾಡ್ತೀನಿ, ನೀವು ಸೈಕಲ್ ಮಾಡಿ ಅಂತ. ಇನ್ನೊಬ್ಬ ಫ್ರೆಂಡ್ ಅನಿಕೇತ್ ಅಂತ ಇದ್ದರು, ಅವ್ರನ್ನ ರನ್ನಿಂಗ್ ಹಾಕೊಂಡ್ಬಿಟ್ಟು 3 ಜನ ರಿಲೇ ಮಾಡಿದ್ವಿ.
ಆ್ಯಂಡ್ ಐ ಥಿಂಕ್ ಹಿ ಗಾಟ್ ರಿಯಲಿ ಒಂಥರ ಅವ್ರಿಗೆ ಫುಲ್ ಖುಷಿ ಆಗಿಬಿಡುತ್ತೆ ಅದರಿಂದ. ಹಿ ಫೆಲ್ಟ್ ಇಟ್ ವಾಸ್ ವೆರಿ ವೆರಿ ಗುಡ್. ಅವ್ರು ಅವಾಗ ಹೇಳಿದರು, ಇಲ್ಲ ನಾನು ಮುಂದಿನ ವರ್ಷ ನಾನು ಸೋಲೋ ಮಾಡ್ತೀನಿ ಇದನ್ನು ಅಂತ. ಯು ಮೀನ್ ವಾಟ್ ಯು ಡಿಡ್? ವಾಟ್ ಐ ಮೀನ್ ಸೋಲೋ ಮೀನಿಂಗ್ ಇಂಡಿವಿಜುವಲಿ, ಬೇಸಿಕಲಿ ದಿಸ್ ಹಾಫ್ ಡಿಸ್ಟೆನ್ಸ್ ಬಟ್ ಡೂಯಿಂಗ್ ಇಟ್ ಅಲೋನ್. ಈ ಥರ ಒಬ್ಬರು ಸ್ವಿಮ್ಮು ಒಬ್ಬರು ಸೈಕ್ಲಿಂಗ್ ಅಲ್ಲ, ಸೇಮ್ ಪರ್ಸನ್ ಸ್ವಿಮ್ ಸೈಕಲ್ ಆ್ಯಂಡ್ ರನ್ ಮಾಡ್ತೀನಿ ಅಂತ ಹೇಳಿದರು. ಅಗೇನ್ ನಾಟ್ ರಿಯಲಿ ಐ ಮೀನ್ ಸಿ he'll be busy, not that he doesn't but still not that he has the intention, he doesn't have the intention to do it, he has the intention to do it, but whether he'll be able to do it ಅಂತ question ಇತ್ತು. But the kind of dedication he showed in those about 6 months of preparation that we made was unbelievable. ಅಂದರೆ ಅವ್ರು ಹೇಗೆ ಅಂದರೆ ಒಂದೊಂದು ಊರಿಗೆ ಹೋಗೋದು, ರಾತ್ರಿ 9 ಗಂಟೆಗೆ ಲ್ಯಾಂಡ್ ಆದರೂ ಶೂಸ್ ಹಾಕೊಳ್ಳೋದು, ಒಂದು ಅರ್ಧ ಗಂಟೆ ರನ್ನಿಂಗ್ ಮಾಡ್ಕೊಂಬರೋದು, ನನಗೆ ಮೆಸೇಜ್ ಕಳಿಸೋದು, ಇವತ್ತು ನಾನು 30 ನಿಮಿಷ ರನ್ನಿಂಗ್ ಮಾಡಿದ್ದೀನಿ. ದೆನ್ ಹಿಲ್ ಗೋ ಟು ಡಿಫ್ರೆಂಟ್ ಪ್ಲೇಸ್, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತಾ, ಒಂದು ಅರ್ಧ ಗಂಟೆ ಒಂದು 20 ನಿಮಿಷ ಸ್ವಿಮ್ ಮಾಡಿದ್ರು ಸ್ವಿಮ್ ಮಾಡಿದೆ ಅಂತ ಹೇಳೋದು. ಆಮೇಲೆ ಬೆಂಗಳೂರಿಗೆ ಬರೋರು, ಬೆಳಗ್ಗೆ ವರ್ಕೌಟ್ ಮುಗಿಸೋರು, ಅಲ್ಲಿಂದ ರೆಡಿ ಆಗಿ ಏರ್ಪೋರ್ಟ್ ಹೋಗೋರು. ದೆನ್ ಹಿ ವುಡ್ ಯಾವುದೋ ಒಂದು ಮೇ ಬಿ ಸಮ್ ರ್ಯಾಲಿ ಆರ್ ಸಮ್ ಮೀಟಿಂಗ್ ಆರ್ ಸಮಥಿಂಗ್ ಹಿ ವುಡ್ ಅಟೆಂಡ್. ದೆನ್ ಹಾಗೆ ರಾತ್ರಿ 12 ಗಂಟೆಗೆ ಬರೋರು, ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆಗೆ ರನ್ನಿಂಗು ಸ್ವಿಮ್ಮಿಂಗ್ ಬರೋರು. ಆ್ಯಂಡ್ ವೆನ್ ಎವರ್ ಹಿ ವುಡ್ ಬಿನ್ ಬ್ಯಾಂಗ್ಳೂರ್ ಹಿ ವುಡ್ ಮೆಸೇಜ್ ಮೀ, ಸೆಡ್ ಶಲ್ ವಿ ರನ್ ಟುಮಾರೋ, ಶಲ್ ವಿ ಸ್ವಿಮ್ ಟುಮಾರೋ, ಈ ಥರ ಮಾಡಿ ಹಿ ಡಿಡ್ ಇಟ್. ಆ್ಯಂಡ್ ಐ ಫೆಲ್ಟ್ ದಟ್ ವಾಸ್ ಅ ಗ್ರೇಟ್ ಅಚೀವ್ಮೆಂಟ್ ಆನ್ ಹಿಸ್ ಪಾರ್ಟ್. ಯಾಕಂದರೆ ಒನ್ ದಟ್ ಹಿ ಡಿಡ್ ಇಟ್, ದ್ಯಾಟ್ ಈಸ್ ಓಕೆ. ಬಟ್ ಈಗ ನನ್ನ ನೋಡಿ ಒಂದು 4-5 ಜನ ಇನ್ಸ್ಪೈರ್ ಆದ್ರೂ, ಸರ್ನ ನೋಡಿ ಎಷ್ಟು so many thousands and lakhs of people would have got inspired to do it. ಆಮೇಲೆ the following year ಅಣ್ಣಾಮಲೈ ಅವರು ಕೂಡ ಮಾಡಿದ್ರು. ಓ ವಾವ್. Yeah, last year in November ಅವ್ರನ್ನ ನೋಡಿ, ಮೇ ಬಿ ಅವ್ರನ್ನ ನೋಡಿ, ಅಥವಾ ಐ ಥಿಂಕ್ he also decided to do it, but he also did it. ಇಷ್ಟು ಜನ ಇನ್ಸ್ಪಿರೇಷನ್ ತೊಗೊಳ್ತಾ ಇದ್ರೆ ಅಂತಂದಾಗ, ಸರ್ ಒಂದು ರನ್ನಿಂಗ್ ಮಾಡಬೇಕು ಅಂತಂದ್ರೆ, ಈಗ ನಾನು ಐ ಮೀನ್ ವೆರಿ ಅಮೇಚರ್, ಏನೂ ಗೊತ್ತಿಲ್ಲ, ಹೆಂಗೆ ಶುರು ಮಾಡಬೇಕು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದಿ ಇಂಟೆಂಟ್. ಮಾಡಬೇಕು ಅನ್ನೋ ಇಂಟೆಂಟ್ ಇರಬೇಕು. ನಾವು ಎಷ್ಟೋ ಸಾರಿ ಐ ಮೀನ್ ವೆರೆವರ್ ಪೀಪಲ್ ಆಸ್ಕ್ ಮಿ, ಐ ಟೆಲ್ ದೆಮ್ ದಿಸ್. ಸಿ, ಎಷ್ಟೋ ಜನ ನಾವು ಮೋಟಿವೇಶನ್ ಇದೆ ಅಂತ ಹೇಳ್ತಾರೆ, ಬಟ್ ನಾವು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಸೊ ದಟ್ ಮೀನ್ಸ್ ದಟ್ ಮೋಟಿವೇಶನ್ ಇಸ್ ನಾಟ್ ಎನಫ್. ವಾಟ್ ಈಸ್ ರಿಕ್ವೈರ್ಡ್ ಇಸ್ ಡಿಸಿಪ್ಲಿನ್. ಈಗ ನಾನು ಹೇಳಿದ್ನಲ್ಲ, ಈಗ ಒಂದು 2 years ಪ್ರಿಪೇರ್ ಮಾಡಿದೆ ಅಂತ. ಇನ್ ದಟ್ 700 days ಐ ಪ್ರಿಪೇರ್ಡ್, ಆನ್ 150-200 days ಐ ಡಿಂಟ್ ವಾಂಟ್ ಟು ಡೂ ಇಟ್. ಐ ವುಡ್ ವೇಕಪ್ ಇನ್ ದ ಮಾರ್ನಿಂಗ್ ಒಂಥರ ಸುಸ್ತಾಗಿಬಿಟ್ಟು, ಅಯ್ಯೋ ಇವತ್ತು ಬೇಡ ಬಿಡು ಅಂತ ಎಲ್ರಿಗೂ ಫೀಲಿಂಗ್ ಬರುತ್ತೆ. ಬಟ್ ಡಿಸಿಪ್ಲಿನ್ ಟೇಕ್ಸ್ ಯು ಓವರ್. ಆವತ್ತು ವಾಟ್ ಎವರ್ ಇಟ್ ಇಸ್, ಗೆಟ್ ಅಪ್ ಆ್ಯಂಡ್ ಗೋ. ಆಯ್ತಾ, ದ್ಯಾಟ್ ಇಸ್ ಡಿಸಿಪ್ಲಿನ್. ಸೊ ಡಿಸಿಪ್ಲಿನ್ ಇಫ್ ಯು ಡೋಂಟ್ ಹ್ಯಾವ್ ಸ್ಲೀಪ್ ಯು ಶುಡ್ ನಾಟ್ ಡೂ ಅಂತಾರಲ್ಲ. ಇಲ್ಲ, ಇದು ಏನು ಎಲ್ಲ ಮಲ್ಕೊಂಡಾಗಿರುತ್ತೆ ಇದೆಲ್ಲ 6-7 ಗಂಟೆ ಆದಮೇಲೆ. ಜಸ್ಟ್ ಲೇಸಿನೆಸ್, ಮೋಸ್ಟ್ ಆಫ್ ಇಟ್ ಇಸ್ ಲೇಸಿನೆಸ್. ನಾವು 6-7 ಗಂಟೆ ಮಲ್ಕೊಂಡು ಆದಮೇಲೆ ಕೂಡ ಎದ್ಮೇಲೆ ಅಯ್ಯೋ ಇನ್ನೊಂದು ಅರ್ಧ ಗಂಟೆ ಮಲ್ಕೊಳ್ಳೋಣ ಅಂತ. ಸಿ, ದಟ್ ಈಸ್ ಲೇಸಿನೆಸ್. ಆಯಿತಾ. ಸೊ ನಿಮ್ಮ ಮೋಟಿವೇಶನ್, ಹಿಂದಿನ ರಾತ್ರಿ ಇದ್ದಿದ್ದು ಮೋಟಿವೇಶನ್ನು ಬೆಳೆ ಅಷ್ಟೊತ್ತಿಗೆ ಔಟ್ ಆಗಿಬಿಟ್ಟಿದೆ. ಆಯಿತಾ. ನೀವು ಬೇಕಾದ ಬೆಳಿಗ್ಗೆ ಡಿಸಿಪ್ಲಿನ್, ನಾಟ್ ಮೋಟಿವೇಶನ್. ಸೊ ಐ ಥಿಂಕ್ ಫಸ್ಟ್ ಇಸ್ ಇಂಟೆಂಟ್, ಸೆಕೆಂಡ್ ಇಸ್ ಅ ಡಿಸಿಪ್ಲಿನ್. ಥರ್ಡ್ ಥಿಂಗ್ ಇಸ್ ದಟ್ ಒನ್ಸ್ ಯು ಸ್ಟಾರ್ಟ್ it, first day will seem difficult, second day will seem a little difficult, third day will seem easier than first day, fourth day will seem easier than second day. It's always like that. It is human body, human nature. ಆಯಿತಾ. ದ್ಯಾಟ್ ಏನು ಫಸ್ಟ್ ಡೇ ಒಂದು 500 ಮೀಟ್ರ್ ಹೊಡ್ಕೊಂಬಂದಿರ್ತೀರ, ಸೆಕೆಂಡ್ ಡೇ 500 ಮಾಡಿದಾಗ 500 ಮುಗ್ದೋಗ್ಬಿಡ್ತಾ ಅಂತ ಅನಿಸುತ್ತೆ. ಈಗ 1 ಕಿಲೋಮೀಟ್ರ್ ಮಾಡೋಣ, ದಟ್ 1 becomes 5, 5 becomes 10. ಒಂದು 2 ತಿಂಗಳಲ್ಲಿ ನೀವು ಸ್ಟಾರ್ಟ್ ಮಾಡಿದಲ್ಲಿ ಎದ್ದೇಳಬೇಕೋ ಬೇಡೋ ಅಂತ ಅಂದ್ಕೊಂಡಿರ್ತೀರ. But in 2 months, you have done 10 kilometers. The beauty of Indian administrative service is in safe hands. Another I never thought I'll have a physical fitness conversation with a civil service guy. And I never thought that. This is where it clearly shows that. Well, I'll give you a civil service side also to this. Civil service side is nothing. See, every day in our job is this only. ನಾವು ಹೋಗ್ತೀವಿ, ಒಂದಿಷ್ಟು ಕೆಲಸ ಆಗುತ್ತೆ, ಯಾವುದೋ ಕಾರಣಕ್ಕೆ ಆಗಲ್ಲ, ವಾಪಸ್ ಬರ್ತೀವಿ. ನೆಕ್ಸ್ಟ್ ಡೇ ಬಿಕಾಸ್ ಯುವರ್ ಇಂಟೆನ್ಷನ್ ಇಸ್ ಟು ಡೂ ಇಟ್, ಯು ಗೋ ಬ್ಯಾಕ್ ಆ್ಯಂಡ್ ಡೂ ಲಿಟಲ್ ಮೋರ್. ನಮಗೆ ಯಾರೋ ಮನೆ ಕೇಳಿದ್ರು, ನೀವು ಇಷ್ಟು ಸಕ್ಸಸ್ಫುಲ್ ಆಗಿದ್ದೀರಾ ಅಂತ ಏನೋ ಸಮ್ ಸ್ಟೇಟ್ಮೆಂಟ್ ಹಿ ಮೇಡ್. ಐ ಸೆಡ್, ಸಿ, ಇಟ್ಸ್ ವೆರಿ ಹಾರ್ಡ್ ಟು ಡಿಫೈನ್ ಸಕ್ಸಸ್. ಯು ಕಾಂಟ್ ಡಿಫೈನ್ ವಾಟ್ ಇಸ್ ಸಕ್ಸಸ್. ಸಕ್ಸಸ್ ಇಸ್ ನಾಟ್ 10th standard ಬೋರ್ಡ್ ಎಕ್ಸಾಮ್. And it's subjective, sir. It is very subjective. It's not a board exam. It's not like one day ನಾವು ಹೋಗಿ ಎಕ್ಸಾಮ್ ಬರ್ತೀವಿ, next day ರಿಸಲ್ಟ್ ಬಂದುಬಿಡುತ್ತೆ, ಅಥವಾ ಯಾವಾಗೊಂದು ದಿನ ರಿಸಲ್ಟ್ ಬರುತ್ತೆ, that determines. No, it's not like that. Every day is new. You have to be at it. Absolutely. ಆಯಿತಾ. ಸೊ ಇವತ್ತು ಮಾಡೋಕ್ಕಾಗದೇ ಇರೋದು ಒಂದು ವಾರ ಬಿಟ್ಟಾಗ್ಬೋದು. ಬಿಕಾಸ್ ಯು ವಿಲ್ ರಿಯಲೈಸ್ ದಟ್ ಸೋ ಮಚ್ ಮೋರ್ ಟು ಡೂ. ಸೊ ನಿಮ್ಗೆ ಹೇಳಿದ್ನಲ್ಲ, ಫಸ್ಟ್ ಡೇ ಬರೀ 500 ಮೀಟರು, ದೆನ್ ಸಮ್ ಡೇ ಯು ವುಡ್ ಹ್ಯಾವ್ ಹಿಟ್ 10K. ಇದು ನನ್ನ ಜರ್ನಿನೂ ಹಾಗಾಗಿದ್ದು, ಅವ್ರ ಜರ್ನಿನೂ ಹಾಗೆ ಆಗಿರೋದು. ಈಗ ನೀವು ಎಷ್ಟು ಹೊಡ್ತೀರಾ ಮ್ಯಾಮ್?
Now last year we did Ironman relay together. We did Mayura. So ಗೋವಾಲಿ ನಾವು ರಿಲೇ ಮಾಡಿದ್ವಿ ಅದ್ರಲ್ಲಿ ನಾನು ಸ್ವಿಮ್ಮಿಂಗು ಆ್ಯಂಡ್ ಸೈಕ್ಲಿಂಗ್ ಮಾಡಿದೆ ಅವ್ರು ನಾನು ಓಡ್ದೆ. So I think even Tejasvi and Shivasri also with their Yes, participants. yes. I saw that out was correct. So they were also there. So then I run 21 kilometers. At now. a stretch, huh? Yeah, half. I Half run marathon. a little more now, but yeah, the half marathon I have done. No, I just want to add to it, Mayura. ಏನಂದ್ರೆ ನಾನು see I have been there where I would say ಅಯ್ಯೋ ನಿದ್ದೆ ಆಗಿಲ್ಲ ಅದಕ್ಕೆ ವರ್ಕೌಟ್ಗೆ ಹೋಗೋದು ಬೇಡ, ವರ್ಕೌಟ್ ಹೋಗಿಲ್ಲ ಅಂದ್ರೆ ಇಡೀ ದಿನ ಡಲ್ಲು, ಆಮೇಲೆ ರಾತ್ರಿ ಬಂದು ಕೈ ಕಾಲು ನೋವು ಅಂತ ನೆಕ್ಸ್ಟ್ ಡೇ ರನ್ ಹೋಗಲ್ಲ Same, we are following that same loop ಅಲ್ಲಿ ಇದೀವಿ. ಅಲ್ವಾ. ಸೊ you have to do certain kind of enabling. First and foremost, fixing your sleep. ನಾಳೆ ಬೆಳಿಗ್ಗೆ ವರ್ಕೌಟ್ ಹೋಗೋದು ಅದಾದ್ಮೇಲೆ ಇವತ್ತಂತೂ ನಾನು 10 ಗಂಟೆಗೆ ಮಲ್ಕೋತೀನಿ. So that is one thing. A lot of people may not be able to do because of their work timing and all that, but 6 hours sleep they will clock in anta. Then that is what I did. I first fixed my sleep. I used to bring a lot of work home. Nandu idid profiles alli I used to have a lot of work. So ನಾನು ಏನು ಮಾಡ್ತಾ ಇದ್ದೆ, after while he was training for Ironman also, after he goes to sleep, I would sit and do my office work and all that. So sleep cycle allas a little bit of but what he said was right, that ನಾನು ಕಾಲ್ ನೋವು ಅಂತ ಎಲ್ಲ, my knee had an injury so I can't run ಅಂತ I was feeling bad. Husband is an Ironman, ನನ್ಗೊಂದು 10 ಕಿಲೋಮೀಟರ್ ಓಡಕ್ಕೂ ಆಗಲ್ವಾ ಅನ್ನೋ ಥರ. But he told once that movement itself is your medicine. Correct. ಆ ಕಾಲ್ Very well said. ನೋವಿಗೆ ಸೊ ಅದೇ ಮೆಡಿಸಿನ್ ಅಂತ. ದಟ್ ಕೈಂಡ್ ಆಫ್ ಸ್ಟಕ್ ವಿತ್ ಮೀ. ಅಂಡ್ the other thing he always tells is that motivation is overrated. Discipline and consistency is what we have to just hang on to. So sleep fix ಮಾಡ್ತಿದ್ದಂಗೆ next day there will be 100 reasons not to work out, but I still get up and go. Then because I have worked out, naturally I'll be sleepy enough in the night, and then next day morning I'll go and run. Started with 1 kilometer. Within 3 months I started running a half marathon. So this is the journey, and all of us have very busy schedules. I have a lot of traveling involved. I go to Delhi at least twice a week. If even you go there now. also ಅಲ್ಲೂ ಓಡ್ತೀರಾ? ಅಲ್ಲ, ನಂದು ಅವಾಗ ಹೆಂಗಾಗತ್ತಂದ್ರೆ I start at 4 a.m. here. I finish my entire day's work, come back by the last 11:30 ಅಂದ್ರೆ ಮನೆಗೆ ಬರುವಾಗ 2 a.m. ಆಗತ್ತೆ. So 4 Oh, it's like a.m. almost like 22 hours. So like that. So now what I do is athara invariable, that is I have to do that. So next day evenings after finishing office I come back and work out and run, so that I'm back at it. So like you said, more than motivation, if you have the discipline, Absolutely. and if you plan basically. Plan. ಅಲ್ಲ, ಏನು ಕನ್ಸಿಸ್ಟೆನ್ಸಿ ಅಂತ ಹೇಳಿದ್ರು. ಸಿ ವಾಟ್ ಇಸ್ ಕನ್ಸಿಸ್ಟೆನ್ಸಿ ಫಾರ್ ಮೀ? ಲೆಟ್ಸ್ ಸೇ 6 days ಇಸ್ ಕನ್ಸಿಸ್ಟೆನ್ಸಿ. ಫಾರ್ ಸಂಬಡಿ ಎಲ್ಸ್ 4 days ಆಲ್ಸೋ ಇಸ್ ಕನ್ಸಿಸ್ಟೆನ್ಸಿ. ನೀವು ವಾರದಲ್ಲಿ 4 ದಿನ ಮಾಡಿ. Everybody has 1 hour in their day. Yeah, absolutely. That 1 hour they can spare, You and can actually prioritize. you are sparing it for yourself. ನೀವು Yeah. ಏನು ಮಾಡೋಕ್ಕಾಗಿಲ್ಲ. And it's an investment in your own health, Yeah. in your health, well-being, everything. Yeah. In fact, ನನಗೆ ಆ್ಯಕ್ಚುಲಿ ಶಿ ಟೆಲ್ಸ್ ಮೀ ದಟ್ ಏನಾಯ್ತು, ಈವೆಂಟ್ ಎಲ್ಲ ಮುಗಿಸ್ಕೊಂಡು ಬರ್ತೀವಲ್ಲ, ಬಂದಮೇಲೆ ನೆಕ್ಸ್ಟ್ ಇನ್ನೂ ಯೋಚನೆ ಮಾಡಿರಲ್ಲ. ಸೊ ಲಿಟಲ್ ಬಿಟ್ ಆಫ್ ಲೇಸಿನೆಸ್ ಸೆಟ್ಸ್ ಇನ್. ಏನೋ ನಾವು ರಾತ್ರಿ ಬಿಂಜ್ ವಾಚ್ ಮಾಡಿರಲ್ಲ, ಇದು ಏನು ನೆಟ್ಫ್ಲಿಕ್ಸ್ ಸೀರೀಸ್ ಆಗಲಿಲ್ಲ. ಸೊ ವಿಲ್ ಸೇ ಓಕೆ ಲೆಟ್ಸ್ ವಾಚ್ ಸಮ್. But you get time to watch Netflix and all, huh? ಒಂದು ಅರ್ಧ ಮುಕ್ಕಾಲು ಗಂಟೆ ದಿನಕ್ಕೆ ಸಿಗುತ್ತೆ. ಡಿನ್ನರ್ ಟೈಮ್ನಲ್ಲಿ ಡಿನ್ನರ್ ಮಾಡ್ತಾ Half an ಜೊತೆಗೆ. hour, my What's your favorite film? Let me talk about something very. Recent loved was Durandhar. Oh wow. Yeah. In ಕನ್ನಡ ಅಂದ್ರೆ ಕನ್ನಡ ಲಾಸ್ಟ್ ಕನ್ನಡ ಸಿನಿಮಾ ತುಂಬಾ ಇಷ್ಟ ನಾನು ನೋಡಿದ್ದು ಅಂದ್ರೆ ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ವೀಸ್. ತುಂಬಾ ಹಳೇದಾಗೋಯ್ತಾ ಹೇಳಿದ್ರೆ. No, it's okay, ಪರವಾಗಿಲ್ಲ. ನನಗೆ ಕಾಂತಾರ ಒರಿಜಿನಲ್, ದಟ್ ಫಸ್ಟ್. Yeah, chapter 1. ಅಲ್ಲ, ದ ಫಸ್ಟ್ ಕಾಂತಾರ. The first ಕಾಂತಾರ. ಫಸ್ಟ್ ಕಾಂತಾರ. Su from So. Oh, Su from So, yes. That's Su from also So, yes. Brand. But otherwise ತುಂಬಾ ಸಿನಿಮಾಗಳು ನೋಡ್ತೀರಾ? ಹಾಂ, ನೋಡ್ತೀವಿ. ತುಂಬಾ ನೋಡ್ತೀವಿ. ವಿ ಟ್ರೈ ಟು ವಾಚ್ ಅಟ್ ಲೀಸ್ಟ್ ಆಸ್ ಮಚ್ ಪಾಸಿಬಲ್. ಬಟ್ ಮನೇಲಿ ಹಿಂಗೆ ಥಿಯೇಟರ್ಗೆ ಹೋಗ್ತೀರಾ? ಕರೆಕ್ಟ್, ಅದನ್ನ ಕೇಳಬೇಕು. ಇಲ್ಲ, ಥಿಯೇಟರ್ ಹೋಗ್ತೀವಿ. ಹೋಗ್ತೀವಿ. ಬಟ್ ವಾಟ್ ಹ್ಯಾಪನ್ಸ್ ಇಸ್ ಲೈಕ್ ದಿಸ್. ಈ ಥರ ಹಿಂಗೇನೋ ಈವೆಂಟ್ ಮುಗಿಸ್ಕೊಂಡು ಬಂದಿರ್ತೀವಲ್ವಾ,
ಒಂದು ತಿಂಗಳು ಏನೂ ಮಾಡ್ತಿರಲ್ಲ, ಆವಾಗ ಥಿಯೇಟ್ರಿಗೆ ಹೋಗೋದು. ಈಗ ಅಂದ್ರೆ ರೀಸೆಂಟ್ ಹಿ ಡಿಡ್ ವಾಸ್ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಓ ಸ್ವಿಮ್ ಯಾ ಕರೆಕ್ಟ್ ಅಷ್ಟೇ ಯಾ ಅದನ್ ಮಾಡಿದ್ರಲ್ಲ, ಅದಾದ್ಮೇಲೆ ಬಂದ್ಮೇಲೆ ನೆಕ್ಸ್ಟ್ ಗೋಲ್ ಇನ್ನೂ ಸೆಟ್ ಆಗಿರ್ಲಿಲ್ವಲ್ಲ, ಆ ಇನ್ನೂ two- ಆಗಿಲ್ಲ. ಆ 2 weeks ಅಲ್ಲಿ we went to 4-5 movies. three or four movies we watched in three Theatre movies in ಹೋಗಿ- theater. ಅಂದ್ರೆ ಅಂದ್ರೆ- ದಿನ ರಾತ್ರಿ ಆಫೀಸ್ ಇಂದ ಬಂದು ಮನೆಗ್ ಬಂದು ಊಟ ಮಾಡಿ ಲೇಟ್ ನೈಟ್ ಶೋ And she also tells me that whenever you are doing all these events and training, you are less cranky. always is cranky, yeah? demanding. Who gets angry faster? I do. ಓ ಹೌದಾ? I'm an angry young man, so ಚಾನ್ಸೇ ಇಲ್ಲ ನೋಡಿದ್ರೆ. ಮುಖಾರ ಯಾರು ಹೇಳಕ್ಕಾಗತ್ತೆ ಅಲ್ವಾ? ಇಷ್ಟು ಒಂಥರ ಮುಗುಳ್ನಾಗೆ ಇದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಕೋಪ ಬರುತ್ತಾ? not too often. He doesn't have anger Who- ಅಲ್ಲ, management ನೀವು issues. between us ಅಂತ ಕೇಳಿದ್ರ? Of course, between you So only. between Between us. us, ಅಥವಾ ವರ್ಕ್ ಪ್ಲೇಸ್ ಅಲ್ಲೂ ಬರುತ್ತಾ ಸರ್? ನ್ಯಾಚುರಲಿ No, not really. ಏನಾಗುತ್ತೆ, I'll tell you what. As you put in more and more years of service, you mature. ಆಯ್ತಾ, you learn how to handle different things differently. Then you'll realize that anger really solves nothing. ಆಯ್ತಾ, maybe sometimes you put on a show of anger. I have that ನೀಡೆಡ್ take on it. ಆಕ್ಚುಲಿ. You put on a show of being angry. You put on being angry because sometimes the situation deserves that. ಅಲ್ಲ, ನಾಟ್ ಟು ಕಂಪೇರ್, ನಮ್ಮ ಸಿನಿಮಾ ವರ್ಲ್ಡ್ ಅಲ್ಲಿ ಹೇಳ್ತಾರೆ ಸರ್, ಅಂದ್ರೆ ಫಿಲ್ಮ್ ಡೈರೆಕ್ಷನ್ 2 ಸಿನಿಮಾನು ಮಾಡಿದ್ದೀನಿ, ಅಲ್ಲಿ ಹೇಳ್ತಾರೆ ಕೆಲವೊಂದ್ಸಲಿ ನೀನು ಕೋಪ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಲಸ ಆಗಲ್ಲ. ನನ್ ಕೋಪ ಬರಲ್ಲ ಅಂತಾರೆ. ಇಲ್ಲ, ನೀನ್ ಮಾಡ್ಲಿಲ್ಲ ಅಂದ್ರೆ ಸೊ ಪೀಪಲ್ ವಿಲ್ ಸಿಟ್ ಆನ್ ಯು ಅಂಡ್ ದೇ ಟೇಕ್ ಯು ಫಾರ್ ಅ ರೈಡ್, ಸೊ ಯು ಹ್ಯಾವ್ ಟು ಕೋಪ ತೋರಿಸ್ಬೇಕು, ತೋರಿಸ್ಬೇಕು. ಮಾಡ್ಕೋತಿರೋ ಬಿಡ್ತಿರೋ, ಬಟ್ ಕೋಪ ತೋರಿಸ್ಬೇಕಾಗತ್ತೆ. ಸ್ಪೆಷಲಿ ಆಸ್ ಅ ಲೇಡಿ ಆಫೀಸರ್, ಐ ಫೀಲ್ you have to show certain emotions. You have to show. ಯು pretty strict both of you? I don't think I am very strict. Am I? You're thinking. ನಮ್ಮ ಆಫೀಸಲ್ಲಿ ಕೇಳಬೇಕು. ನೀವು? Not very. I mean, I'm compassionate by nature. That's how I am. Or probably but, firm ಅಂತ. ಇಲ್ಲ, but actually that's a bit. See, strict again, like I said, it's very hard to define. It's very firm. Yeah, being firm. See, when it comes to work, there's no compromise. Yeah, that's true. As long as that is the motto. ನಿಮ್ಮ ಪ್ಯಾಷನ್ ಹೆಂಗೆ? ಈ ಕ್ಲಾಸಿಕಲ್ ಮ್ಯೂಸಿಕ್, ತಾಂಜೋರ್ ಪೇಂಟಿಂಗ್, ಹೌ? I'm a spiritually inclined person. A Bhagavad Seve through some kind of art form madbeku anta I really love to do that. Of course, I take my work also as a form of seve only. Adre somehow Tanjore paintings always drew me towards it. Luckily, I found a very nice teacher very close to my house. ಅಂದ್ರೆ ಇನ್ನೊಂದು ನಮ್ಮಮ್ಮ ಮಾಡಿರೋ ಇದು ಅಂದ್ರೆ, ಒಂದ್ ಸಮ್ಮರ್ ವೆಕೇಶನ್ ಅಲ್ಲಿ ರಂಗೋಲಿ, ಒಂದ್ ಸಮ್ಮರ್ ವೆಕೇಶನ್ ಅಲ್ಲಿ ಮೆಹಂದಿ, ಇನ್ನೊಂದ್ ಸಮ್ಮರ್ ವೆಕೇಶನ್ ಅಲ್ಲಿ ಹೊಲಿಗೆ, ಎಂಬ್ರಾಯ್ಡ್ರಿ, ಆ ಥರದ್ದೆಲ್ಲ ಕ್ಲಾಸ್. ಇವೆಲ್ಲವೂ ನೀಟಾಗಿ ಬರುತ್ತೆ. ಸೊ ಐ ಸ್ಟಾರ್ಟೆಡ್ ವಾಚಿಂಗ್ ಯೂಟ್ಯೂಬ್ ವಿಡಿಯೋಸ್. ತಂಜೋರ್ ಆರ್ಟ್ ಅಲ್ಲಿ ಕೋನ್ ವರ್ಕ್ ತುಂಬಾ ಇದೆ. Those embossing effect comes out of cone work. So then suddenly I thought, oh, some skill can be put to use and to create a divine art form anta I ended up. ನೀವು ನೋಡಿದ್ದೀರಾ ಅವ್ರದ್ದು ರಂಜು? ನೋಡಿಲ್ಲ, ಅದಕ್ಕೆ ನನ್ನ ಇಲ್ಲ, ಅವ್ರದ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಇದೆ, ಅದನ್ನ ನೋಡಿ. ಐ ಮೀನ್, ಐ ಆಮ್ ನಾಟ್ ಸೇಯಿಂಗ್ ದಿಸ್ ಬಿಕಾಸ್ ಐ ಆಮ್ ಹರ್ ಹಸ್ಬೆಂಡ್ ಆರ್ ಸಮಥಿಂಗ್. ಇಂಟೆಂಟ್ ಎಲ್ಲರಿಗೂ ಇರುತ್ತೆ, ಆಯ್ತಾ, ಅಥವಾ ನೋಡಿದ ತಕ್ಷಣ ಸಡನ್ ಇಂಪ್ರೆಸ್ ಆಗೋದು. ಬಟ್ ಐ ಸಾ ಹರ್, ಐ ಮೀನ್, ಐ ಥಿಂಕ್ ಶಿ ಟುಕ್ ಅಬೌಟ್ 5-6 months ಟು ಡೂ ಇಟ್. ಬಟ್ ಐ ಸಾ ಹರ್ ಆಟ್ ಇಟ್. ಅಂದರೆ ನಾವು ಹೆಂಗೆ ಅಂತಂದ್ರೆ, ಒಂದು ಹಾಲಿಡೇಗೆ ಹೋದ್ರೂ ಫುಲ್ ಟ್ಯಾಂಜರ್ ಪೇಂಟಿಂಗ್ ಇದಕ್ಕೆ ಎತ್ಕೊಂಡ್ಬರೋದು. ವಿ ವೆಂಟ್ ಟು ಅ ರೆಸಾರ್ಟ್ ವೇರ್ ವಿ ಜಸ್ಟ್ ವಾಂಟ್ ಟೇಕ್ ಅ ಬ್ರೇಕ್ ಫ್ರಮ್ ವರ್ಕ್ ಆ್ಯಂಡ್ ಆಲ್ ದ್ಯಾಟ್. ಬಟ್ ಐ ವುಡ್ ಗೋ ಔಟ್ ಆ್ಯಂಡ್ ಪ್ಲೇ ಗಾಲ್ಫ್ 2 hours in the morning and then again 2 hours in the evening. Every time I was out to play golf, she would actually sit in the balcony and paint. Wow. Usually they say unlike poles attract each other anta, but I think that's very ulta in you guys case ansutte. I think lot of like poles and like similarities in terms of both of you are go-getter in what you do ansutte. Don't you think so? I give a lot of this credit to Shreyas. Nange, he kind of defined the way I look at life in a lot of ways. I was almost on the verge of making civil services as my identity. ಅಂದ್ರೆ ಕೆಲಸ ಬಿಟ್ರೆ ಮನೆ ಅಷ್ಟೇ ಅಂತ ಆ ಥರ ಓರಿಯೆಂಟೇಡ್ ಆಗೋ ಸಂದರ್ಭದಲ್ಲಿ ಐ ಮೆಟ್ ಹಿಮ್. ಇನ್ ಕಾನ್ವರ್ಸೇಷನ್ಸ್
not like a preaching session, but in conversation he had these ideas which kind of stuck with me. One, he had this fitness as a goal, their lifestyle, not even as a goal, as a lifestyle. That inspired me. That actually adds many hours to my Amazing. my days. Then other thing he told me was we should also have an identity of our own. Not just being having correct, attached correct. to beyond all these. What am I? Who am I? Where am I going? Such things. So those things actually have kind of tuned me into that. So both of us are pursuing our own hobbies. So that way, yes, he kind of has kept our lives very vibrant and positive. I've always believed that you should always learn something new. ಯಾವಾಗಲೂ Yeah. ಏನೋ ಹೊಸದು ಮಾಡ್ತಾ ಇರಬೇಕು, ಹೊಸದು ಕಲಿತಾ ಇರಬೇಕು. It keeps your life exciting also. Thank you so much for all the great inspiring stories and perfect ಆದರ್ಶ ದಂಪತಿ ಅಂತಂದ್ರೆ ನೀವಿಬ್ರು ಅಂತಾನೆ ಹೇಳ್ಬೋದು. Touch wood. On that note, ಇವತ್ತಿನ ಈ ಶೋನ ಮುಕ್ತಾಯ ಮಾಡುವಂತ ಟೈಮ್ ಆಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ರ ಜೊತೆ ಪಾಡ್ಕಾಸ್ಟ್, ಇನ್ನೊಬ್ರ ಜೊತೆ ಸಂದರ್ಶನ ಅಥವಾ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಂಥ ನನಗೆ ಟೇಕ್ ಅವೇ ಇದ್ರೆ ನಿಮಗೂ ಟೇಕ್ ಅವೇ ಇರುತ್ತೆ ಅಂತ ಗೊತ್ತು. ಸೊ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್, ಶೇರ್ ಖಂಡಿತ ಮಾಡಿ. ಜೊತೆಗೆ ಈ ಒಂದು ಎಂಟೈರ್ ಕಾನ್ವರ್ಸೇಷನನ್ನು ಬರೀ ಯೂಟ್ಯೂಬ್ ಅಲ್ಲ, ನೀವು ಸ್ಪಾಟಿಫೈಲೂ ಕೂಡ ನಾವು ಸ್ಟ್ರೀಮ್ ಮಾಡ್ತಾ ಇದೀವಿ, ಅಲ್ಲೂ ಕೂಡ ಕೇಳ್ಬೋದು ಅಂತ ಹೇಳ್ತಾ ಮುಕ್ತಾಯ ಮಾಡ್ತಾ ಇದೀವಿ. ನಮಸ್ಕಾರ ಗುರು.